ವೀಕ್ಷಕರಿಗೆ ಡಾಕ್ಟರ್ ಬಿ ಡಿ ತಳವಾರ್ ಮಾಡುವ ನಮಸ್ಕಾರಗಳು. ಇವತ್ತಿನ ಈ ಒಂದು ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಮೊಹಮ್ಮದ್ ಹುಸೇನ್ ಸಾಬ್ ಅತ್ತಾರ್ ಅವರು ಯಾವ ರೀತಿಯಾಗಿ ಸಕ್ಕರೆ ಕಾಯಿಲೆ ಬರ್ತದೆ, ಯಾವ ರೀತಿಯಾಗಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಸಕ್ಕರೆ ಕಾಯಿಲೆ ಬರದಾಗೆ ನೋಡ್ಕೋಬೇಕು, ಈ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಮೊಹಮ್ಮದ್ ಹುಸೇನ್ ಸಾಬ್ ಅವರಿಗೆ ಈ ಉತ್ಪೂರ್ವಕವಾಗಿ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ ಸರ್. ಡಾಕ್ಟರ್ ಹುಟ್ಟಿದ್ದು ಇದೇ ನಮ್ಮ ಪ್ರಖ್ಯಾತ ಭಾವಿಕತೆಯ ಊರಾದಂಥ ಸಿರಟ್ಟಿ ಊರಲ್ಲಿ ಒಂದು ಅತ್ತಾರ್ ಅಂತ ಅವರು ಇಲ್ಲಿ MBBS ಮುಗಿಸಿದ್ದು ಕಿಮ್ಸ್ ಹುಬ್ಳಿ ಹಾಗೂ MD ಕಿಮ್ಸ್ ಹುಬ್ಳಿ. ಇವರು ನಮ್ಮ ಒಂದು ಗದಗಿನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರ ಜೊತೆಗೆ ಸೌಖ್ಯ ಹಾಸ್ಪಿಟಲ್ ಜೊತೆಗೆ ಇವರು ಒಂದು ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಈ ಒಂದು ಮಧುಮೇಹ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವ್ರ ಕಡೆ ತಗೊಳ್ಳೋಣ. ಈ ಮಧುಮೇಹ ಬಗ್ಗೆ ಮತ್ತು ಡಯಾಬಿಟಿಕ್ ಬಗ್ಗೆ ಯಾವ ರೀತಿಯಾಗಿ ನಾವು ಅದೊಂದು ರೋಗನೋ ಅಥವಾ ಕಾಯಿಲೆನೋ ಅಥವಾ ಬರ್ತಕ್ಕಂಥ ಒಂದು ವಯಸ್ಸಿಗೆ ಅನುಗುಣವಾಗಿ ಬರ್ತಕ್ಕಂಥ ವ್ಯಾಧಿಯೋ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಗೊಳ್ಳೋಣ. ಎಲ್ಲರೂ ವೀಕ್ಷಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾರೆ. ಸರ್, ಮುಖ್ಯವಾಗಿರುತ್ತೆ ಈ ವರ್ಲ್ಡ್ ನವೆಂಬರ್ 14 ನಾವು ಡಯಾಬಿಟಿಕ್ ಡೇ ಅಂತ ಮಾಡಾಕತ್ತೀವಿ. ಎಸ್ ಸರ್. ಏನು ಉದ್ದೇಶ ಸರ್ ಅದು? ಸರ್, ಇದ್ರ ನಾವು ಈ ವರ್ಲ್ಡ್ ಡಯಾಬಿಟಿಕ್ ಡೇ November 14 ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಇದರ ಮೇನ್ ಉದ್ದೇಶ ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು, ಅವರಲ್ಲಿ ಅವೇರ್ನೆಸ್ ಮೂಡಿಸೋದು. ಡಯಾಬಿಟೀಸ್ ಅಂದ್ರೆ ಏನು, ಅದ್ರ ಕಾಂಪ್ಲಿಕೇಶನ್ಸ್ ಏನು, ಹೌ ಟು ಐಡೆಂಟಿಫೈ ಸಿಂಪ್ಟಮ್ಸ್ ಹೆಂಗೆ ಐಡೆಂಟಿಫೈ ಮಾಡಬೇಕು. ಸೊ ಮೇನ್ ಜನರಲಿ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸೋಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಸರ್, ಇಂಡಿಯಾ ಹ್ಯಾಸ್ ಬಿಕಮ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಈಗ ಒಂದು ಭಾಳ ಆತಂಕಕಾರಿ ಬೆಳವಣಿಗೆ ಅಂದ್ರೆ ಏನಂತ ಸರ್, ಈ ಪ್ರತಿ 8 ಜನರಲ್ಲಿ ಒಬ್ರಿಗೆ ಶುಗರ್ ಇದೆ ಸರ್ ಇಂಡಿಯನ್ ಅಡಲ್ಟ್ ಪಾಪ್ಯುಲೇಷನ್ ಒಳಗೆ. ಹಾಂ ಸರ್. ಆಮೇಲೆ ಈಗ ನಾವು ಜನಸಂಖ್ಯೆ ಆಧಾರ ಮೇಲೆ ನೋಡಿದ್ರೆ 9 ಕೋಟಿ ಜನ ಡಯಾಬಿಟಿಕ್ ಇದ್ದಾರೆ ಸರ್ ಇಂಡಿಯಾದಲ್ಲಿ. ಆಮೇಲೆ ಇನ್ನೂ 9 ಕೋಟಿ ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ ಸರ್. ಅಂದ್ರೆ ಅವ್ರು ಡಯಾಬಿಟಿಕ್ ಹಾಸ್ಟೆಲಲ್ಲಿ ಬಂದು ನಿಂತಾರೆ. ಆ್ಯಂಡ್ ದಿಸ್ ಪ್ರೊಜೆಕ್ಟೆಡ್ ಸ್ಕೋರ್ ನಾವು ಕ್ರಿಕೆಟ್ ಥರ ಯೂಸ್ ಮಾಡ್ತೀವಲ್ಲ ಸರ್, ಅದೇ ಥರ ನಾವು ಇದನ್ನು ಮಾಡಿದರೆ ಬೈ 2030 ವಿಲ್ ಹ್ಯಾವ್ 13 ಕೋಟಿ ಜನ ವಿತ್ ಡಯಾಬಿಟಿಸ್ ಸರ್. ಆಮೇಲೆ ಇದು ಯಾಕೆ ಇಷ್ಟು ಬಿಗ್ ಪ್ರಾಬ್ಲಮ್ ಅಂತಂದರೆ, ಈಗ ಮಧುಮೇಹ ಇಲ್ಲದ ಮನೆ ಇಲ್ಲ ಸರ್, ಹಂಗಾಗ್ಬಿಟ್ಟೆ ಸರ್. ಎಲ್ಲರ ಮನೆಗೂ ಒಬ್ರು ಇಬ್ಬರು ಯಾರು ಡಯಾಬಿಟಿಕ್ ಇದ್ದೇ ಇರ್ತಾರೆ ಸರ್. ಆ್ಯಂಡ್ ಆ್ಯಸ್ ಎ ಕಂಟ್ರಿ ಇಫ್ ಯು ನೋಡಿದ್ರೆ, ಎಕಾನಮಿ ನೋಡಿದ್ರೆ, every year health care cost of diabetes is 1.5 lakh crores sir. So this is a very serious issue and we need to make more awareness in people about this diabetes sir. Sir, awareness ಬಗ್ಗೆ ನೀವು ಹೇಳ್ತೀರಾ, ಜನರಿಗೆಲ್ಲ ಡಯಾಬಿಟಿಕ್ ಬಗ್ಗೆ ಗೊತ್ತು, ಬಟ್ ಅವರು ಸೆಲ್ಫ್ ಆಗಿ ಏನಂತಕ್ಕಂತಂದ್ರೆ ಒಂದು ಮಾನಸಿಕ ಕಾಯಿಲೆ ಅಂತ ತಗೊಂಡ್ಬಿಡ್ತಾರೆ. Yes sir, yes sir. ಅವರೆಲ್ಲರಿಗೆ ತಮ್ಮ ಕಾಯಿಲೆ ಐತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಡ್ತಾರೆ. ನಾನು ಸಕ್ಕರೆ ಕಾಯಿಲೆ ಕಡಿಮೆ ಕೊಡ್ರಿ, ನಾನು ಸ್ವೀಟ್ ತಿನ್ನಂಗಿಲ್ಲ ಅಂತ. Yes sir, yes sir. ಬಟ್ ನಮ್ಮ ಬಾಡಿಗೆ ಒಂದು ಸಿ ಅಂತ ಅನ್ನೋದು ಬೇಕಾಗುತ್ತೆ. Yes sir, yes sir. ಸಿ ಇಲ್ದ ನಡೆಯಂಗಿಲ್ಲ. Yes sir. ಬಟ್ ನಾವು ಈಗ ವರ್ಲ್ಡ್ ನಾವು ಅದನ್ನ ಡೇ ಮಾಡ್ಬೇಕಾದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ನಾವು ಮಾಡ್ತೀವೋ ಅಥವಾ ಅದನ್ನ ಬರೀ ಓನ್ಲಿ ಅವೇರ್ನೆಸ್ ಬಗ್ಗೆ ಮಾಡಕ್ ಕೊಡ್ತೀವೋ ಸರ್? ಈಗ ಮೋರ್ ಲೈಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಸರ್ ಜನರಲ್ಲಿ. ಅಂದ್ರೆ ಯಾರು ಡಯಾಬಿಟಿಕ್ ಇದಾರೆ ಅವ್ರು ಪ್ರಾಪರ್ ಆಗಿ ಟ್ರೀಟ್ಮೆಂಟ್. ಈಗ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕಂದ್ರೆ, ಮೋರ್ ದೆನ್ 40% ಆಫ್ ಡಯಾಬಿಟಿಕ್ ಆರ್ ನಾಟ್ ಟೇಕಿಂಗ್ ಎನಿ ಟ್ರೀಟ್ಮೆಂಟ್. ಈಗ ಅವ್ರ ಶುಗರ್ 300 ಇರುತ್ತೆ, ಮೋರ್ ದೆನ್ 40% ಇನ್ ಇಂಡಿಯನ್ ಪಾಪ್ಯುಲೇಷನ್. ಅವ್ರ ಶುಗರ್ 300 ಇರುತ್ತೆ ಸರ್, ಬಟ್ ನಂಗೆ ಸಿಂಪ್ಟಮ್ಸ್ ಇಲ್ಲ, ನಾನು ಯಾಕೆ ತೊಗೋಬೇಕಂತ ಹೇಳಿ ತೊಗೊಂತಿಲ್ಲ. ಸಡನ್ಲಿ ಏನಾಗುತ್ತೆ ಸರ್, ಆಫ್ಟರ್ 3 years 4 years ದೇ ಲ್ಯಾಂಡ್ ಅಪ್ ಇನ್ ಕಾಂಪ್ಲಿಕೇಶನ್ ಮಾಡ್ಕೊಂಡು ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕು, ಡಯಾಬಿಟಿಕ್ ಗ್ಯಾಂಗ್ರೀನ್, ಫುಡ್ ಗ್ಯಾಂಗ್ರೀನ್ ಮಾಡ್ಕೊಂಡು ಬಂದುಬಿಡ್ತಾರೆ ಸರ್. ಈಗ ಏನಾಗ್ತಾಯಿದೆ ಸರ್, ಟ್ರೆಂಡ್ ಚೇಂಜ್ ಆಗ್ತಾಯಿದೆ ಸರ್. ಈಗ ನಾವು MBBS ಮಾಡೋ ಟೈಮಲ್ಲಿ ಅವಾಗ ಏನಾಗ್ತಿತ್ತು, ಮಕ್ಕಳು ತಂದೆ ತಾಯಿನ ಕರ್ಕೊಂಬರ್ತಿದ್ರಿ ಸರ್. ನಮ್ಮ ತಂದೆ ಈಗ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ, ಚೆಸ್ಟ್ ಪೇನ್ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗೈತೆ. ಈಗ ರಿವರ್ಸ್ ಆಗಿದೆ ಸರ್ ಕಾಲಚಕ್ರ. ಈಗೇನಾಗಿದೆ ಅಂದರೆ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕರ್ಕೊಂಬಂದು ಬರಾಕ್ತಾರೆ ಸರ್. ಮೊನ್ನೆ ನಂಗೆ ಒಂದು ಪೇಷಂಟ್ ಬಂದಿದ್ರು ಸರ್, ಅವ್ರ ಮಗ ಬೆಂಗಳೂರಲ್ಲಿ ಇರ್ತಾನೆ ಸರ್, 30 years ಓಲ್ಡು. ನಮ್ಮ ಮಗಗೆ ಶುಗರ್ ಜಾಸ್ತಿ ತೋರಿಸ್ತದೆ ನೋಡ್ರಿ ಡಾಕ್ಟ್ರ್, ಏನು ಮಾಡ್ತೀರಿ, ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋದು ಅಥವಾ ಏನು ಎಕ್ಸಸೈಸ್ ಹೇಳ್ಕೊಡ್ತೀರಿ ಏನಾದರೂ ಅಂತೇಳಿ. ಸೊ ಕಾಲಚಕ್ರ ಬದಲಾಗ್ತಿದೆ ಸರ್. ಇದೆಲ್ಲ ಯಾಕೆ ಆಗತ್ತೈತೆ ಅಂದರೆ ಸರ್, ಈಗ ಜೀವನ ಶೈಲಿ, ಇದಕ್ಕೆ ನಾವೆಲ್ಲ ಡಯಾಬಿಟೀಸ್ ಈಸ್ ನಾಟ್ ಎ ಡಿಸೀಸ್, ಅದು ಒಂದು ಕಾಯಿಲೆ ಅಲ್ಲ ಸರ್. ಇದು ಸುಶ್ರುತ್ ಮಹಾರಾಜ್ ಕಾಲದಿಂದಲೂ ಬಂದಿದ್ದು ಒಂದು ಡಿಸಾರ್ಡರ್ ಸರ್. ಇಟ್ ಈಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಸರ್. ಸೊ ಇದನ್ನೇನಾಗ್ತದೆ ಸರ್, ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಅಂತ ಹೇಳ್ತೀವಿ ಸರ್, ನಾನ್ ಕಮ್ಯುನಿಕಲ್ ಡಿಸೀಸಸ್. ಇದ್ರಾಗ ಏನು ಬರ್ತಾವೆ, ಅಧಿಕವಾದ ರಕ್ತದ ಒತ್ತಡ, ಹೈ ಶುಗರ್, ಹೈ BP, ಹಾರ್ಟ್, ಸೊ ಇದೇ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕ್, ಕ್ಯಾನ್ಸರ್, ಸೊ ಇವೆಲ್ಲ ಬರ್ತಾವೆ ಸರ್. ಇತ್ತೀಚೆಗೆ ಇನ್ನೊಂದು ಆ್ಯಡ್ ಆಗಿದ್ದೆ ಯಾವ ಸರ್ ಇದ್ರಾಗ, ಸ್ಕ್ರೀನ್ ಅಡಿಕ್ಷನ್ ಸರ್, ಮತ್ತು ಒಂಟಿತನ. ಸೊ ಇವೆಲ್ಲ ಕೂಡಿ ಇಟ್ ಈಸ್ ದ ಮೋರ್ ದೆನ್ 50% ಕಾಸ್ ಆಫ್ ಡೆತ್ಸ್ ಇನ್ ಇಂಡಿಯಾ ಸರ್. ದೀಸ್ ಆಲ್ ನಾನ್ ಕಮ್ಯುನಿಕಬಲ್ ಡಿಸೀಸ್. ಆಮೇಲೆ ನಾವು ಇದ್ರ ಬಗ್ಗೆ ಯಾಕೆ ಜಾಗೃತಿ ಮೂಡಿಸ್ಬೇಕಂದ್ರೆ, ದೀಸ್ ಆರ್ ಆಲ್ ಲೈಕ್ ಪ್ರಿವೆಂಟಿಬಲ್ ಸರ್. ವಿ ಕ್ಯಾನ್ ಪ್ರಿವೆಂಟ್ ಆರ್ ಡಿಲೇ ದ ಆನ್ಸೆಟ್ ಆಫ್ ದಿಸ್ ಡಯಾಬಿಟೀಸ್ ಆಯಿತು, ಹೈಪರ್ ಟೆನ್ಷನ್ ಆಯಿತು. ಯಾಕಂದರೆ ನಮ್ಮದು ಜೀವನ ಶೈಲಿ ಬದಲಾಗ್ತಿದೆ ಸರ್. ಈಗ ಆಹಾರ ಪದ್ಧತಿ ಬದಲಾಗ್ತಿದೆ ಸರ್, ಆಹಾರ ಬದಲಾಗ್ತಿದೆ.
ಇದೆಲ್ಲ ಕಾರಣದಿಂದ ಆ ಥರ ಆಗ್ತಿದೆ ಸರ್. ಸೊ ಈಗ ನಾನು ಒಂದು ಕೇಳಿದ ಕ್ವಶನ್ ಅಂತಂದ್ರೆ ಡಯಾಬಿಟಿಕ್ ಈಗ ಒಂದು ಅವಾಗ ಏನಕ್ಕಿತ್ತು ಶ್ರೀಮಂತರಿಗೆ ಮಾತ್ರ ಜಡ್ಡು. ಹಾಂ ಸರ್ 15 ಇಯರ್ಸ್ ಬ್ಯಾಕ್ 20 years ಕರೆಕ್ಟ್ ಸರ್. ಹಾಂ ಸರ್ ಇದು ಕಾಮನ್ ಆಗಿ ಅಂದ್ರೆ ಎಲ್ಲ ಶ್ರೀಮಂತರಾಗ್ಯಾರ ಅಂತ ಡಯಾಬಿಟಿಕ್ ಬಂದ್ರೆ ಶ್ರೀಮಂತ ಅಂತ. ಈ ತಮ್ಮ ಪ್ರಕಾರ ವಂಶಾವಳಿ ಬರೋ ಚಾನ್ಸಸ್ ಭಾಳನೋ ಅಥವಾ ನ್ಯಾಚುರಲ್ ಆಗಿ ಅದು ಡಯಾಬಿಟಿಕ್ ಬರ್ತದೆ ಸರ್? ಇದ್ರಾಗ 2 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವೆ ಸರ್. ಈಗ ತಂದೆ ತಾಯಿ ಇಬ್ಬರಿಗೂ ಶುಗರ್ ಐತಿ, ಅವ್ರಿಗೆ ಒಂದು 4 ಜನ ಮಕ್ಕಳು ಅದಾರ ಅಂದ್ರೆ ಒಂದು 2-3 ಜನಿಗೆ ಶುಗರ್ ಬರೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಸರ್. ಸೊ ಜೆನೆಟಿಕ್ ಫ್ಯಾಕ್ಟರ್ಸ್ ಆರ್ ಡಿಟರ್ಮಿನಿಂಗ್ ಹಿಯರ್ ಸರ್. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಈಗ ಅದನ್ನು ಜೆನೆಟಿಕ್ ಫ್ಯಾಕ್ಟರ್ಸಿಗೆ ಅಗ್ರೇವೇಟ್ ಮಾಡೋದು ಅಥವಾ ಎಕ್ಸಲರೇಟ್ ಮಾಡೋದು ಯಾವ್ದು ಅಂತಂದ್ರೆ ನಮ್ದು ಲೈಫ್ ಸ್ಟೈಲ್ ಸರ್. ಈಗ ನಾವು ಲೈಫ್ ಸ್ಟೈಲ್ ಸರಿಯಾಗಿ ಪಾಲಿಸ್ತೀವಿ. ಐಡೆಂಟಿಫೈ ಅಂದ್ರೆ ನೀವು ಯಾವ ರೀತಿಯಾಗಿ ಅದು ಈಗ ಡಯಾಬಿಟಿಕ್ ತಂದೆ ತಾಯಿ ಅಂತ ಇದ್ದಾಗ ಹಾಂ ಸರ್ ಅವ್ರಿಗೆ ಕಂಪಲ್ಸರಿ ನಾವು ಶುಗರ್ ಚೆಕ್ ಆಗಲಿ ಕೌನ್ಸಿಲಿಂಗ್ ಆಗಲಿ ನಾವು ಮಾಡಬೇಕು. ಎಸ್ ಸರ್. ಈಗ ಯಾರೇ ನಮ್ಮ ತಂದೆ ತಾಯಿ ಡಯಾಬಿಟಿಕ್ ಇದ್ರೆ ಅವ್ರು ಆಫ್ಟರ್ ದ ಏಜ್ ಆಫ್ 30 years ಸೊ ಒಂದು ಏನಿಲ್ಲ, ಒಂದು ಸಿಂಪಲ್ ಟೆಸ್ಟ್ ಮಾಡಿಸ್ಕೋಬೋದು. ಅವ್ರು ಹೋಗಿ ಲ್ಯಾಬಲ್ಲಿ, ಅವ್ರ ಮನೆ ಹತ್ರ ಲ್ಯಾಬ್ ಇದ್ದಲ್ಲಿ ಒಂದು ರ್ಯಾಂಡಮ್ ಶುಗರ್ ಚೆಕ್ ಮಾಡಿಸ್ಕೋಬೋದು. ಏನ್ರಿ ನಾರ್ಮಲ್ ಇದ್ರೆ ನಥಿಂಗ್ ಟು ವರಿ, ಅವ್ರು ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇರೋದು. ಅದ್ರಾಗ ಏನ್ರಿ ಸ್ವಲ್ಪ ವೇರಿಯೇಷನ್ ಕಂಡು ಬಂತಂದ್ರೆ ಮತ್ತೆ ಸ್ವಲ್ಪ ಡಯಟು, ಎಕ್ಸಸೈಸ್ ಮಾಡೋದು, ಆಮೇಲೆ ಭಾಳ ವೇರಿಯೇಷನ್ ಇದ್ರೆ ಡಾಕ್ಟ್ರಿಗೆ ಹೋಗಿ ಅವ್ರು ಭೇಟಿಯಾಗಿ ಸಲಹೆ ತೊಗೋಬೋದು. ಈ ಥರ ಮಾಡ್ಬೋದು ಸರ್. ಸರ್ ಈಗ ತಮ್ಮ ಪ್ರಕಾರ ಜನರಿಗೆ ಒಂದು ಸಕ್ಕರೆ ಕಾಯಿಲೆ ಅಂತಂದಾಗ ಟೈಪ್ಸ್ ಗೊತ್ತಿರಂಗಿಲ್ಲ. ಎಸ್ ಸರ್. ಶುಗರ್ ಅಂದ್ರೆ ಶುಗರ್ ಪೇಷಂಟ್ ಎಸ್ ಸರ್. ಬಟ್ ಅದಕ್ಕೆ ಕಾಂಪ್ಲಿಕೇಶನ್ ಆಗಿ ಯಾವು ಅಥವಾ ನಾರ್ಮಲ್ ಆಗಿರುವಂತ ಸಕ್ಕರೆ ಕಾಯಿಲೆಗಳು ಯಾವು? ಹಾಂ ಸರ್. ಈಗ ಮೊನ್ನೆ ನಂತರ ಒಂದು ಪೇಷಂಟ್ ಬಂದಿದ್ರು ಸರ್. ಅವ್ರ ಮಗ 9th ಸ್ಟ್ಯಾಂಡರ್ಡ್ ಓದಾರ್ತಾನೆ ಸರ್ ಮಂಗಳೂರಲ್ಲಿ. ಅವರು ಡಾಕ್ಟರ್ ಹತ್ರ ಹೋಗಿದ್ರು, ನಮ್ಮ ಮಗಗೆ ರಿಪೀಟೆಡ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗತ್ತವ ಸರ್ ಅಂತೇಳಿ. ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಶುಗರ್ ಒಂದು 400 ಐತಿ, ವಯಸ್ಸು ನೋಡಿದ್ರು 12-13 ವಯಸ್ಸು, ಇನ್ಸುಲಿನ್ ಚಾಲು ಮಾಡಿದ್ರು ಅಂತ ಕರ್ಕೊಂಬಂದಿರಿ ನನ್ನ ಹತ್ರ. ನೋಡ್ರಿ ಸರ್ ನೀವು ಏನಾರ ಟ್ಯಾಬ್ಲೆಟ್ ಚಾಲು ಮಾಡ್ತೀರೇನಂತ. ನಾ ಅದೇ ಅಂದೆ, ಇದು ಡಯಾಬಿಟೀಸಲ್ಲಿ ಮೇನ್ 2 ಟೈಪ್ಸ್ ಇಡು ಸರ್. ಒಂದು ಟೈಪ್ 1 ಡಯಾಬಿಟೀಸ್, ಇನ್ನೊಂದು ಟೈಪ್ 2 ಡಯಾಬಿಟೀಸ್. ಈಗ ಇದು ನಾವು ಡಯಾಬಿಟೀಸ್ ಟೈಪ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾವು ಇನ್ಸುಲಿನ್ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು ಸರ್. ಇನ್ಸುಲಿನ್ ಅಂದ್ರೆ ಜಸ್ಟ್ ಲೈಕ್ ಪೆಟ್ರೋಲ್. ಈಗ ನಮ್ಮ ಕಾರ್ ಮುಂದೆ ಹೋಗ್ಬೇಕಂದ್ರೆ ಅದಕ್ಕೆ ಪೆಟ್ರೋಲ್ ಬೇಕು ಸರ್. ಸೊ ಇನ್ಸುಲಿನು ಅದೇ ಥರ ಸರ್. ಈಗ ನಾವೇನು ಮಾಡ್ತೀವಿ, ಏನೇ ಆಹಾರ ಪದಾರ್ಥಗಳು ತೊಗೋತೀವಿ ಸರ್, ರೊಟ್ಟಿ ತಿನ್ನಿರಿ, ಚಪಾತಿ, ಮುದ್ದೆ, ಅದೆಲ್ಲ ಫೈನಲಿ ಎವ್ರಿಥಿಂಗ್ ಇನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಈಸ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್. ಈ ಗ್ಲೂಕೋಸ್ ಏನಾಗುತ್ತೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ಲಿಂದ ಬ್ಲಡ್ ರಕ್ತನಾಳದಾಗ ಬರುತ್ತೆ. ಆ ರಕ್ತನಾಳದಿಂದ ಜೀವಕೋಶ ಅಥವಾ ಸೆಲ್ಸಿಗೆ ಪುಷ್ ಮಾಡೋದು ತಳ್ಳುವ ಹಾರ್ಮೋನ್ ಯಾವುದು? ಇನ್ಸುಲಿನ್. ಈಗ ಡಯಾಬಿಟೀಸ್ ಯಾವಾಗ ಬರುತ್ತೆ? ನಮ್ಮ ಸಕ್ಕರೆ ಕಾಯಿಲೆ, ನಮ್ಮ ಅಧಿಕ ರಕ್ತದ ಗ್ಲುಕೋಸ್ ಅಂಶ ಜಾಸ್ತಿ ಆದರೆ ಸೊ ಅವಾಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಇದು ಯಾವಾಗ ಬರ್ಬೋದು ಅಂದರೆ ಇನ್ಸುಲಿನ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಏನರ ಪ್ರಾಬ್ಲಮ್ ಇದ್ದಾಗ. ಇನ್ಸುಲಿನ್ ಕ್ವಾಲಿಟಿ ಅಂತಂದ್ರು ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್, ಅದು ಈಗ ಒಬೆಸಿಟಿ ಇದ್ದಾಗ ಅಥವಾ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್, ಏಜ್ ಆಸ್ ಫ್ಯಾಕ್ಟರ್, ಇವೆಲ್ಲ ಇದ್ದಾಗ ಇನ್ಸುಲಿನ್ ಕ್ವಾಲಿಟಿ, ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಇನ್ಸುಲಿನ್ ಸರಿಯಾಗಿ ವರ್ಕ್ ಮಾಡ್ತಿರಂಗಿಲ್ಲ, ಅದಕ್ಕೆ ನಾವು ಏನಂತೀವಿ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ ಸರ್. ಅದು ಯೂಶಲಿ ಅಬೌವ್ 40 years 35 years ಹಿಂಗೆ ಬರೋ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಇರುತ್ತೆ, ಸ್ಲೋ ಆನ್ಸೆಟ್ ಇರುತ್ತೆ, ಕಾಂಪ್ಲಿಕೇಶನ್ಸ್ ಅಷ್ಟೇ ಜಾಸ್ತಿ ಇರಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ, ಇನ್ಸುಲಿನ್ ಕ್ವಾಂಟಿಟಿ. ಈಗ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರುತ್ತೆ ಸರ್. ಅದು ಹೊಟ್ಟೆ ಹಿಂದ್ಗಡೆ ಭಾಗ ಒಂದು 150 ಗ್ರಾಮ್ ಒಂದು ಗ್ರಂಥಿ ಇರುತ್ತೆ ಸರ್. ಅದೇನು ಮಾಡ್ತೈತೆ, ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಿರ್ತೈತಿ. ಈಗ ಸಪೋಸ್ ಯಾವುದೇ ಒಂದು ಕಾರಣಕ್ಕೆ ಆಟೋಮಿನ್ ಡಿಸಾರ್ಡರ್ ಆಯಿತು, ಒಂದು ಇನ್ಫೆಕ್ಷನ್ ಆಯಿತು, ಯಾವುದೇ ಒಂದು ಕಾರಣದಾಗ ಸಣ್ಣ ವಯಸ್ಸದಾಗ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಇದ್ದರೆ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ ಸರ್. ಆ ಟೈಮಿಗೆ ನಾವು ಪೇಷಂಟಿಗೆ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ ಸರ್. ಟ್ಯಾಬ್ಲೆಟ್ ಮೇಲೆ ನಡೆಯಂಗಿಲ್ಲ. ಯೂಶಲಿ ಯಂಗ್ ಆನ್ಸೆಟ್ ಟೈಪ್ 1 ಡಯಾಬಿಟೀಸ್ ಅಂತೀವಿ ಸರ್. ಯಂಗ್ ಆನ್ಸೆಟ್ ಏಜ್ ಲೆಸ್ ದೆನ್ 20 years ಸರ್. ಅವರಿಗೆ ಸಡನ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತಾವೆ ಸರ್. ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟರು ಹತ್ತಂಗಿಲ್ಲ, ಅಂಥವ್ರಿಗೆ ನಾವು ಇನ್ಸುಲಿನ್. ಆಮೇಲೆ ಇನ್ನೊಂದು ಈಗ ಇತ್ತೀಚೆಗೆ ಡಯಾಬಿಟೀಸ್ ಜೆಸ್ಟೇಷನಲ್ ಡಯಾಬಿಟೀಸ್ ಸರ್, ಗರ್ಭಾವಸ್ಥೆಯಲ್ಲಿ ಬರುವಂಥ ಡಯಾಬಿಟೀಸ್, ಇದನ್ನು ಭಾಳ ಕಾಮನ್ ಆಗ್ತದೆ ಸರ್. ಈಗ ಇಂಡಿಯನ್ ಪಾಪ್ಯುಲೇಷನ್ ಆಲ್ರೆಡಿ ಸಣ್ಣ ಮಗುವಿಗೆ ಜೆಸ್ಟೇಷನಲ್ ಅಂದ್ರೆ ಪ್ರೆಗ್ನೆನ್ಸಿಲಿ ಬರುವಂಥದ್ದು ಡಯಾಬಿಟೀಸ್ ಸರ್. ಸೊ ಇದೇನಾಗ್ತದೆ, ಈಗ ಮೊದಲೆಲ್ಲ ಪ್ರೆಗ್ನೆನ್ಸಿಲಿ ಡಯಾಬಿಟೀಸ್ ಭಾಳ ರೇರ್ ಆಗಿ ನೋಡ್ತಿದ್ವಿ ಸರ್. ಎಲ್ಲೋ ಒಂದು 50 ಪ್ರೆಗ್ನೆನ್ಸಿಲಿ ಒಂದು 2-3 ಜನಕ್ಕೆ. ಈಗೇನಾಗ್ತದೆ, ಇಟ್ ಹ್ಯಾಸ್ ಬಿಕಮ್ ವೆರಿ ಕಾಮನ್ ಸರ್. ಈಗ 10 to 15 ಪ್ರೆಗ್ನೆನ್ಸಿ ಒಳಗೆ ಒಂದು 2-3 ಜನಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ದೇ ಇರುತ್ತೆ ಸರ್. ಸೊ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಚೇಂಜಿಂಗ್ ಲೈಫ್ ಸ್ಟೈಲ್, ಫುಡ್ ಪ್ಯಾಟರ್ನ್ಸ್ ಇದೆಲ್ಲ. ಆಮೇಲೆ ಅವ್ರಿಗೆ ಇನ್ ಫ್ಯೂಚರು ರಿಸ್ಕ್ ಇರುತ್ತೆ ಸರ್ ಟೈಪ್ 2 ಡಯಾಬಿಟೀಸ್ ಆಗುವಂಥ ಚಾನ್ಸಸ್. ಸೊ ಬೇಸಿಕ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನು ಅಂದರೆ, ಟೈಪ್ 1 ಡಯಾಬಿಟೀಸ್ ಇದ್ದರೆ ಇನ್ಸುಲಿನ್ ವರ್ಕ್ ಆಗುತ್ತೆ ಸರ್. ಅವಾಗ ಟ್ಯಾಬ್ಲೆಟ್ಸ್ ರೋಲ್ ಜಾಸ್ತಿ ಇರಲ್ಲ. ಇಲ್ಲಿ ಇನ್ಸುಲಿನ್ ಆಲ್ಮೋಸ್ಟ್ ಪ್ರೊಡಕ್ಷನ್ 0 ಇರುತ್ತೆ. ಟೈಪ್ 2 ಡಯಾಬಿಟಿಕ್ಸಲ್ಲಿ ನಾವು ಟ್ಯಾಬ್ಲೆಟ್ಸು, ರೂಲ್ ಆಫ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ಸ್ ಕಂಟ್ರೋಲ್ ಮಾಡ್ಕೋ. ಎಸ್ ಸರ್. ಎಸ್ ಸರ್. ಸರ್ ಈಗ ತಮ್ಮ ಪ್ರಕಾರ ಈಗ ನಮ್ಮಲ್ಲಿ ಒಂದು ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ, ಒಂದು ಅಂಗನವಾಡಿ ಒಳಗೆ ಹೆಲ್ತ್ ಕಾರ್ಡ್ ಅಂತ ಮಾಡುತ್ತೆ. ಎಸ್ ಸರ್. ಎಸ್ ಹೆಲ್ತ್ ಕಾರ್ಡ್ ಒಳಗೆ ಅವರು ಚೆಕ್ ಮಾಡೋದು ಓನ್ಲಿ ನ್ಯೂಟ್ರಿಷನ್ಸು, ಆಮೇಲೆ BB ಡೆವಲಪ್ಮೆಂಟ್ ಆಗೈತೆ ಇಲ್ಲೋ, ಎಸ್ ಸರ್, ಅಥವಾ ಈಕಿಗೆ ಕಫ ಆಯ್ತು, ಕೆಮ್ಮೈತು, ನೆಗಡಿ ಅಂತೆಲ್ಲ ಮಾಡೋದು. ಈಗ ನಾವು ಎಕ್ಸಾಂಪಲ್ ಅವಾಗ ಏನ್ ಮಾಡ್ತಿದ್ವಿ, ನಾವು ಕ್ಷಯರೋಗ ಕಂಟ್ರೋಲ್ ಆಯ್ತು ಅಂತ ನಾವು ಒಂದು ರಿಪೋರ್ಟ್ ಎಲ್ಲ ಮಾಡಿದ್ವಿ. ಹೌದು ಸರ್. ಹೌದು ಸರ್. ಈಗ ಆ ಪ್ರಕಾರ ಈಗ ಅಂಗನವಾಡಿ ಒಳಗೆ ನಾವು ಡಯಾಬಿಟಿಕ್ ಪೇಷಂಟ್ ಡಯಾಬಿಟಿಕ್ ಚೆಕಪ್ ಅಂತ ಏನು ನಡೀತಾವ? ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬ್ರಾಟ್ ನ್ಯೂ ರೆಗ್ಯುಲೇಷನ್ ಸರ್. ಈಗ NCD ಕ್ಲಿನಿಕ್ ಅಂತ ಎಲ್ಲ ತಾಲೂಕಾ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಜಿಮ್ಸ್ ಹಾಸ್ಪಿಟಲಲ್ಲೂ ಓಪನ್ ಆಗಿದೆ ಸರ್. ಅಲ್ಲಿ ಏನು ಮಾಡ್ತೀವಿ ಸರ್, ನಾವು ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡ್ತೀವಿ ಸರ್. ದೋಸ್ ಆರ್ ಅಬೌವ್ ದ ಏಜ್ ಆಫ್ 40 years, ದೋಸ್ ಆರ್ ಇಂಟ್ರೆಸ್ಟೆಡ್ ಹೈ ರಿಸ್ಕ್ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಒಂದು RBS, ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಚೆಕ್ ಮಾಡೋದು, ಒಂದು
ಒಂದು ಬಿ ಪಿ ಚೆಕ್ ಮಾಡೋದು. ನಮ್ಗೆ ಏನಾರ ವೇರಿಯೇಷನ್ ಕಂಡು ಬಂತಂದ್ರೆ ನಾವು ಫಾಸ್ಟಿಂಗ್ HbA1c FBS ಎಲ್ಲ ಮಾಡಕ್ಕೆ ಹೇಳ್ತೀವಿ ಸರ್ ಅವರಿಗೆ. ಆಮೇಲೆ ಈಗ ಯಾರೇ ಪ್ರೆಗ್ನೆಂಟ್ ಆದರೂ ಒಂದು ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತೀವಿ ಸರ್ ಅವ್ರಿಗೆ. ಆ ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಲೇಬೇಕು ಸರ್, ಒಂದು ಹಿಮೋಗ್ಲೋಬಿನ್ ಎಷ್ಟಿದೆ, ಒಂದು RBS ರ್ಯಾಂಡಮ್ ಶುಗರ್ ಎಷ್ಟಿದೆ. ಆ ರ್ಯಾಂಡಮ್ ಶುಗರ್ ಏನಾರ ಜಾಸ್ತಿ ಇತ್ತಂದ್ರೆ ನಾವು ಅವ್ರಿಗೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಸರ್. ಗ್ಲೂಕೋಸ್ ತಗೊಂಡು ಒಂದು 2 ತಾಸು ಬಿಟ್ಟು ಮತ್ತೆ ಶುಗರ್ ಟೆಸ್ಟ್ ಮಾಡಿಸೋದು ಅಂತ ಹೇಳ್ತೀವಿ. ಇನ್ ಕೇಸ್ ಅದು ಡಯಾಬಿಟಿಕ್ ಅಂತ ತಾಯಿ ಕಾರ್ಡ್ ಡಯಾಬಿಟಿಕ್ ಅಂತ ಇತ್ತಂದಾಗ ನೀವು ಹೈ ರಿಸ್ಕ್ ಕೇಸ್ ಅಂತ ನೀವು ಕನ್ಸಿಡರ್ ಮಾಡಿ. ಹಾಂ ಸರ್ ಈಗ ಇದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಸರ್. ಏನಾರ ಸಪೋಸ್ ಅವ್ರು ಡಯಾಬಿಟಿಕ್ ಇದ್ರೆ, ಯಾಕಂದ್ರೆ ಬೇಬಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಹೆವಿ ವೇಟ್ ಬೇಬಿ, ಕಾರ್ಡಿಯಾಕ್ ಅಬ್ನಾರ್ಮಲಿಟೀಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಮದರಲ್ಲಿ ಕಾಂಪ್ಲಿಕೇಶನ್ಸ್ ಪ್ರಿಮ್ಯಾಚೂರ್ ರಪ್ಚರ್ ಆಫ್ ಮೆಂಬ್ರೇನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಅರ್ಲಿ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಟ್ರೀಟ್ ಇಟ್ ಆಸ್ ಲೈಕ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಆಮೇಲೆ ಶುಗರ್ಸ್ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಫಿಸಿಷಿಯನ್ಗೆ ರೆಫರ್ ಮಾಡ್ತಾರೆ ಸರ್. ಅಲ್ಲಿ ಫಿಸಿಷಿಯನ್ ವಿಲ್ ಟೇಕ್ ಕೇರ್ ಆಫ್ ದ ಮದರ್ ಆ್ಯಂಡ್ ಬೇಬಿ ಸರ್. ಎಸ್ ಸರ್. ಸರ್ ಈಗ ಕಾಮನ್ ಜನ ಏನಂತಾರೆ ಅಂತಂದ್ರೆ, ಈಗ ಈ ಟೆನ್ಷನ್ ಬಂದಾಗ ಶುಗರ್ ಜಾಸ್ತಿ ಆಗುತ್ತಾ ಅಂತ ಹೇಳ್ತಾರೆ. ತಮ್ಮ ಪ್ರಕಾರ ಟೆನ್ಷನ್ಗೆ ಡಯಾಬಿಟಿಕ್ ಬರೋ ಚಾನ್ಸಸ್ ಭಾಳನ? ಸರ್ ಈಗ ಸ್ಟ್ರೆಸ್ ಅಂತಂದ್ರೆ ಒಂದು ಎಂಥ ರಿಸ್ಕ್ ಫ್ಯಾಕ್ಟರ್ ಅಂದರೆ, ಈಗ ನಾವು ನೋಡ್ತಾ ಇದ್ದೀವಿ ಸರ್, ಸಡನ್ ಆಗಿ ಯಂಗ್ ಪೀಪಲಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸಡನ್ ಆಗಿ ಯಂಗ್ ಪೀಪಲಲ್ಲಿ ಸ್ಟ್ರೋಕ್ ಆಗ್ತಾ ಇದೆ, ಹೈ ಬಿ ಪಿ ಶುಗರ್. ಸ್ಟ್ರೆಸ್ ಈಸ್ ಲೈಕ್ ಎ ಹಿಡನ್ ರಿಸ್ಕ್ ಫ್ಯಾಕ್ಟರ್ ಸರ್. ಈಗ ನಾವು ಸ್ಟ್ರೆಸ್ಸಿಗೆ ಮೆಜರ್ ಮಾಡುವಂಥದ್ದು ಮಷಿನ್ ಇಲ್ಲ ಸರ್. ಈಗ ನಾವು ಮನುಷ್ಯನ ನೋಡಿದ್ರೆ ಹೇಳೋಕ್ಕಾಗಲ್ಲ ಸರ್ ಅವನು ಎಷ್ಟು ಒತ್ತಡದಲ್ಲಿದ್ದಾನೆ, ಸ್ಟ್ರೆಸ್ಸಲ್ಲಿದ್ದಾನೆ. ಸ್ಟ್ರೆಸ್ ಈಸ್ ಲೈಕ್ ನ್ಯೂ ಟೊಬ್ಯಾಕೋ ಸರ್. ಈಗ ನಾವು ಮೊನ್ನೆ ಒಂದು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದಿದ್ದೆ ಸರ್, ಏನು ಸಿಂಪ್ಟಮ್ಸ್ ಇಲ್ಲ ಸರ್ ಅವಂಗೆ, ಸಡನ್ ಆಗಿ ಹಾರ್ಟ್ ಅರೆಸ್ಟ್ ಆಯಿತು. ಬಟ್ ಅವಾಗ ನಾವು ಬ್ಯಾಕ್ ಹಿಸ್ಟ್ರಿ ತೊಗೊಂಡು ರೆಟ್ರೋಸ್ಪೆಕ್ಟಿವ್ ಸ್ಟಡಿ ಮಾಡಿದಾಗ ಅವು ನಾಟ್ ಆಲ್ಕೋಹಾಲಿಕ್, ನಾಟ್ ಟೊಬ್ಯಾಕೋ ಚಿವರ್, ಹ್ಯಾಬಿಟ್ಸ್ ಏನಿಲ್ಲ, ಬಟ್ ಸ್ಟ್ರೆಸ್, ಒತ್ತಡ ಭಾಳ ಇತ್ತು. ಸೊ ಸ್ಟ್ರೆಸ್ ಇಸ್ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಸರ್, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್ ಸರ್, ಬಟ್ ದೇರ್ ಇಸ್ ಸ್ಟ್ರೆಸ್ ಬಂದ್ರೆ ಡಯಾಬಿಟಿಕ್ ಬರ್ತದೋ ಅಥವಾ ಸ್ಟ್ರೆಸ್ ಬಂದ್ರೆ ಫಸ್ಟ್ ಅವ್ರಿಗೆ ಬರೋದು ಹೈಪರ್ ಟೆನ್ಷನು? ಇಲ್ಲ ಸರ್, ಈಗ ಸ್ಟ್ರೆಸ್ಲಿಂದ ಡಯಾಬಿಟಿಸ್ ಹೈಪರ್ಟೆನ್ಷನ್ ಎರಡೂ ಬರ್ಬೋದು ಸರ್. ಯಾಕಂದ್ರೆ ಸ್ಟ್ರೆಸ್ಲಿಂದ ಏನಾಗುತ್ತೆ ಸರ್, ನಮ್ಮ BP ಜಾಸ್ತಿ ಆಗಿದೆ ಸರ್. ಆಮೇಲೆ ಸ್ಟ್ರೆಸ್ಲಿಂದ ಏನಾಗುತ್ತೆ ಸರ್, ಕಾರ್ಟಿಸಾಲ್ಸ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತಾವೆ ಸರ್, ಅಡ್ರಿನಲಿನ್, ನಾರೆಡ್ರಿನಲಿನ್, ಇವೆಲ್ಲ ಏನಾಗ್ತಾವೆ ಸರ್, ಬ್ಲಡ್ ಶುಗರ್ಸ್ ರೇಸ್ ಮಾಡ್ತಾವೆ ಸರ್. ಸೊ ಸ್ಟ್ರೆಸ್ ಕ್ಯಾನ್ ಕಾಸ್ ಬೋತ್ BP ಆ್ಯಂಡ್ ಹೈಪರ್ಟೆನ್ಷನ್. ಇಟ್ ಕ್ಯಾನ್ ಅಗ್ರಿವೇಟ್ ದ ಅಂಡರ್ಲೈಯಿಂಗ್ BP ಆ್ಯಂಡ್ ಹೈಪರ್ಟೆನ್ಷನ್ ಸರ್, ಆ ಥರ ಸರ್. ಎಸ್ ಸರ್. ಸರ್ ಈಗ ಒಂದು ಮಗು ಅಂಗನವಾಡಿ ಒಳಗೆ ಒಂದು ಅಡ್ಮಿಷನ್ ಆಗಿರ್ತೈತಿ, ಅದು ಎಷ್ಟೇ ವರ್ಷದಿಂದ ಅಂಗನವಾಡಿ ಆಗುತ್ತೆ ಅಂತಂದರೆ ಅಪ್ ಟು 5 ಇಯರ್ಸ್ ತನಕ ಅಂಗನವಾಡಿಯಾಗೆ ಇರ್ತದೆ ಆ ಮಗು. ಆ ಮಗುಗೆ ಕಂಪಲ್ಸರಿ ಡಯಾಬಿಟಿಕ್ ಚೆಕಪ್ ಮಾಡಬೇಕಾಗತ್ತಾ, ಅಥವಾ ಅದರಲ್ಲಿ ಬರ್ತಕ್ಕಂಥ ಸಿಂಪ್ಟಮ್ಸ್ ಯಾವ ರೀತಿಯಾಗಿ ಅವ್ರು ಕಂಡುಹಿಡಬೇಕು ನ್ಯಾಚುರಲ್ ಆಗಿ ಟೀಚರ್ಸ್? ಎಸ್ ಸರ್. ಸರ್ ಮಕ್ಕಳಲ್ಲಿ ಡಯಾಬಿಟಿಕ್ ಎಲ್ಲರಿಗೂ ರೆಗ್ಯುಲರ್ ಚೆಕಪ್ ಮಾಡುವಂಥದ್ದು ಅವಶ್ಯಕತೆ ಏನಿರಲಿಲ್ಲ ಸರ್. ಸೊ ಯೂಶಲಿ ನಾವು ಯಾರು ಸಸ್ಪೆಕ್ಟ್, ಈಗ ಡಯಾಬಿಟಿಸ್ ಟಿಪಿಕಲ್ ಸಿಂಪ್ಟಮ್ಸ್ ಅಂದರೆ 3 Ps ಅಂತ ಹೇಳ್ತೀವಿ ಸರ್. ಒಂದು ಪಾಲಿಯೂರಿಯಾ. ಈಗ ಪೇಷಂಟ್ ಏನಂತಾರೆ, ನಾನು ಆರಾಮಾಗಿ ನಿದ್ದೆ ಮಾಡ್ತಿದ್ದೆ, ಇತ್ತೀಚೆಗೆ ಏನಾಗ್ತದೆ 3-4 ಸಲ ರಿಸಸ್ಸಿಗೆ ಎದ್ದೇಳಬೇಕಾಗುತ್ತೆ. ಸೊ ಪಾಲಿಯೂರಿಯಾ ಇದು ಟಿಪಿಕಲ್ ಸಿಂಟಮ್ ಆಫ್ ಡಯಾಬಿಟಿಕ್. ಇನ್ನೊಂದು ಪಾಲಿಡಿಪ್ಸಿಯಾ, ಇತ್ತೀಚೆಗೆ ಭಾಳ ನೀರಡಿಕೆ ಆಗ್ತೈತಿ, ಒಂದು ಅರ್ಧ ತಾಸು ಆಗಿರಂಗಿಲ್ಲ, ನೀರು ಕುಡಿದು ಮತ್ತೆ ನೀರು ಕುಡಿಬೇಕು ಅಂತ ಮಗು ಅವ್ರು ಕನ್ಸಿಡರ್ ನೋಡ್ಬೇಕಾ ಟೀಚರ್? ಈಗ ಮಗು ಏನಾದರೂ ಪಾಲಿಯೂರಿಯಾಲಿಂದ ಬರ್ತಾ ಇದೆ, ಅಥವಾ ಪದೇ ಯೂರಿನ್ ರಿಸಸ್ ಬ್ರೇಕ್ ಕೇಳ್ತಾ ಇದೆ. ಇನ್ನೊಂದು ಪಾಲಿಫೇಜಿಯಾ ಅಂದ್ರೇನು, ಮಗು ಪದೇ ಊಟ ಮಾಡ್ಬೇಕು, ಅಥವಾ ದೊಡ್ಡ ಜನರಲ್ಲೂ ಇರ್ಬೋದು, ಇದು ದೊಡ್ಡವರಲ್ಲೇ ಇರ್ಬೋದು. ಅಂದ್ರೆ ಈಗ 1 ತಾಸು ಆಗಿರ್ತೈತೆ ಊಟ ಮಾಡಿ ಮತ್ತೆ ಹಸಿವಾಗೋದು. ಆಮೇಲೆ ಇನ್ನೊಂದು ಕಾಮನ್ ಟೈಪ್ 1 ಡಯಾಬಿಟಿಸ್ ಸಿಂಪ್ಟಮ್ ಬಂದಂದ್ರೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಈಗ ಪಾಪದ ವೇಟ್ ಗೇನೇ ಆಗ್ತಿರಂಗಿಲ್ಲ, ಸಡನ್ ಆಗಿ ಒಂದು 20 kg ಇರ್ತಾನೆ, ಒಂದು 6 months ಅಲ್ಲಿ 14 kg 13 kg ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ಅವ್ರಿಗೆ ಲೋ ಗ್ರೇಡ್ ಅಂತ ತಿಳ್ಕೊಂಡು ಈಗ ಏನ್ ಮಾಡ್ತಾ ಇದ್ದಾರೆ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿದೆ ಅಂತ ಲೋ ಗ್ರೇಡ್ ಅಂತೇಳಿ, ಗ್ರೇಡ್ ಕಡಿಮೆ ಇದೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಜಿಲ್ಲಾಸ್ಪತ್ರೆಯಿಂದ ಅವ್ರ ನ್ಯೂಟ್ರಿಷನ್ಸ್ ಅಥವಾ ಟಾನಿಕ್ ಕೊಟ್ಕೊಂತ ಹೋಗ್ತಾರೆ. ತಮ್ಮ ಪ್ರಕಾರ ಅದು ರಾಂಗ್ ಅಂತೀರಾ? ಕೊಡ್ಬೋದು ಸರ್, ಟಾನಿಕ್ ಎಲ್ಲ ಕೊಡ್ಬೋದು, ಬಟ್ ಒಂದು RBS ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್. ಈಗ ಮಗು ಇದ್ರೂ ಈಗ ಸಡನ್ ಆಗಿ ಒಂದೊಂದ್ಸಲ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಲ್ಲಿ ಇರ್ತಾರೆ ಸರ್. ಡಯಾಬಿಟಿಕ್ ಕೀಟೋಸಿಡೋಸಿಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಟೈಪ್ 1 ಅವ್ರಿಗೆ ಹೊಟ್ಟೆ ನೋವು ಅಂತ ಬಂದ್ಬಿಡ್ತಾರೆ ಸರ್ ಪೇಷಂಟಿಗೆ. ಯಾವುದು ಶುಗರ್ ಸಿಂಪ್ಟಮ್ಸ್ ಇರಲ್ಲ, ಸಡನ್ ಆಗಿ ಹೊಟ್ಟೆ ನೋವು. ನೀವು RBS ಮಾಡಿದ್ರೆ 500-600 ಇರುತ್ತೆ ಸರ್. ಸೊ ಇಟ್ ಕ್ಯಾನ್ ಬಿ ಒಂದು RBS. ಆ ಪಾಪುಗೆ ನಮ್ ಡೌಟ್ ಬಂತು, ಇದೇನಾರ ಒಂದು ಹೆಲ್ತ್ ಇಶ್ಯೂ ಇರ್ಬೋದು ಅಂತೇಳಿ ಒಂದು RBS ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್. ಆಮೇಲೆ ಪಾಲಿಯೂರಿಯಾ, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಮತ್ತು ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್, ಇವೆಲ್ಲ ನಮ್ಮ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಚೆಕ್ ಮಾಡಿಬಿಡು ಸರ್. ಆಮೇಲೆ ಕೆಲವರು ಈಗ ಕೆಲವೊಂದು ಪೇಷಂಟ್ ಬಂದಿರ್ತಾರೆ ಸರ್ ನನ್ನ ಕಡೆ, ರಿಪೀಟೆಡ್ ಸ್ಕಿನ್ ಇನ್ಫೆಕ್ಷನ್. ಮೊನ್ನೆ ಒಬ್ರು ಲಾಯರ್ ಬಂದಿದ್ರು ಸರ್, ಅವರು ಅವ್ರಿಗೆ ಏನಾಗ್ತದೆ, ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್. ಶುಗರ್ದು ಯಾವುದು ಸಿಂಪ್ಟಮ್ಸ್ ಇಲ್ಲ ಸರ್. ಈಗ ನಾ ಯಾವ್ದು ಹೇಳಿದೆ, ಬಟ್ ಯೂರಿನ್ ಇನ್ಫೆಕ್ಷನ್ ಹಿಂಗೆ ಟ್ಯಾಬ್ಲೆಟ್ಸ್ ತೊಗೊಂತಾರೆ, ಮತ್ತು 1 ತಿಂಗಳಿಗೆ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋದು. ನಾ ಅವ್ರಿಗೆ ಅಂದೆ, ಇಲ್ಲ ನೀವು ಇಮಿಡಿಯೇಟ್ ಹೋಗಿ ಒಂದು RBS ಚೆಕ್ ಮಾಡಿಸ್ರಿ. ಸೊ RBS ವಾಸ್ ಮೋರ್ ದೆನ್ 350. ಸೊ ರಿಪೀಟೆಡ್ ಈಗ ಹೆಣ್ಮಕ್ಳಲ್ಲಿ ಬಿಳಿ ಮುಟ್ಟು ಹೋಗೋದು, ಅಥವಾ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ಸ್ ಆಗೋದು, ಇಚ್ಚಿಂಗ್ ಆಗೋದು, ಆಮೇಲೆ ಗಾಯ ಇರುತ್ತೆ ವಾಸಿ ಆಗಂಗಿಲ್ಲ ಜಲ್ದಿ, ಆಮೇಲೆ ಕೆಲವೊಬ್ಬರಿಗೆ ಅಂಗೈ ಜುಮ್ ಅನ್ನೋದು, ಉರಿಯೋದು, ಆ ಥರ. ಇವು ಆಲ್ ದೀಸ್ ಆರ್ ಟಿಪಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಕ್ಸ್. ಈಗ ನಾವು ಅದು ಸಸ್ಪಿಷನ್ ಮೇಲೆ ಒಂದು RBS ಮಾಡಿಸ್ಬಿಡೋದು ಏನು ತಪ್ಪೇನಿಲ್ಲ. ಈಗ ತಮ್ಮ ಪ್ರಕಾರ ಅಂಗನವಾಡಿಗೆ ಇರ್ತಕ್ಕಂಥ ಮಕ್ಕಳದ ಕಂಪಲ್ಸರಿ RBS ಚೆಕ್ ಮಾಡೋದು ಇಸ್ ಬೆಟರ್? ನಮ್ಗೆ ಯಾರಿಗೆ ಡೌಟ್ ಬರುತ್ತೆ ಇವ್ರಿಗೆ ಇರ್ಬೋದು ಅಂತಂದ್ರೆ ವೇಟ್ ಲಾಸ್ ಇದೆ, ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ, ಒಂದು RBS ಮಾಡಿ ಚೆಕ್ ಮಾಡಿ ನೋಡ್ಬೋದು ಸರ್. ಹೆಲ್ತ್ ಚೆಕಪ್ ಎಲ್ಲ ಮಾಡೋದು ಬೆಟರ್. ಎಸ್ ಸರ್. ಸೆಕೆಂಡ್ ಒನ್, ಈಗ ನಾವು 5ನೇದಿಂದ ನಾವು ಹೈಸ್ಕೂಲ್ಗೆ ಮಗು ಹೋಗುತ್ತೆ,
ಅಲ್ಲಿ ಸದ್ಯಕ್ಕೆ ಹೆಲ್ತ್ ಕಾರ್ಡ್ ಅಂತ ನಾವು ಮಾಡ್ತೀವಿ. ಎಸ್ ಸರ್, ಎಸ್ ಈಗ ಹೆಲ್ತ್ ಕಾರ್ಡ್ ಬಂದಾಗ ಈಗ ಅಲ್ಲಿ ಜಾಸ್ತಿ ಕೊಡೋದು ನಾವು ರೈಸ್ ಐಟಮ್ ಕೊಡ್ತೇವೆ. ಎಸ್ ಸರ್, ಎಸ್ ಸರ್. ತಮ್ಮ ಪ್ರಕಾರ ಅಲ್ಲಿ ಮಕ್ಕಳಿಗೆ ಶುಗರು ಬರೀ ರೈಸ್ ಕೊಡೋದ್ರಿಂದ ಜಾಸ್ತಿ ಆಗೋ ಲಕ್ಷಣ ಏನಿರ್ತಾವ? ಮಕ್ಕಳಲ್ಲಿ ಯೂಶಲಿ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಸರ್, ಆಮೇಲೆ ಮೆಟಬಲಿಸಮ್ ಚೆನ್ನಾಗಿರುತ್ತೆ, ಅವ್ರು ಆಟ ಆಡ್ಕೊಂತಿರ್ತಾರೆ, BMI ಚೆನ್ನಾಗಿರುತ್ತೆ. ಸೊ ಅವರಿಗೆ ರೈಸ್ ಕೊಟ್ಟರೆ ಶುಗರ್ ಬರುತ್ತೆ ಅಂತ ವಿ ಕೆನಾಟ್. ಬಟ್ ಈಗ ಆಜ್ ಏಜ್ ಜಾಸ್ತಿ ಆದಂಗೆ ಸರ್, ಈಗ 35-45 ಕ್ರಾಸ್ ಆದಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಸರ್. ಈಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇದ್ರೂ ಆಕ್ಷನ್ ಇರಂಗಿಲ್ಲ, ಎಫಿಷಿಯೆಂಟಾಗಿ ವರ್ಕ್ ಆಗ್ತಂಗಿಲ್ಲ. ಅವರಿಗೆ ರೈಸ್ ತಿಂದ್ರೆ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಯೂಶಲಿ ಯಂಗ್ ಮಕ್ಕಳಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ, ಯಾಕಂದ್ರೆ ಅವ್ರು ಓಡಾಡ್ಕೊಂಡು ಆಟಾಡ್ಕೊಂಡು ಇರ್ತಾರೆ ಸರ್. ಸೊ ಅವ್ರದ್ದು ಕ್ಯಾಲರಿ ಎಷ್ಟು ಕನ್ಸ್ಯೂಮ್ ಮಾಡ್ತಿರ್ತಾರೆ ಅಷ್ಟು ಕ್ಯಾಲರಿ ಖರ್ಚು ಮಾಡ್ತಿರ್ತಾರೆ ಸರ್ ಅವರಿಗೆ. ಸೊ ಅವರಿಗೆ ಚಾನ್ಸಸ್ ಕಮ್ಮಿ ಸರ್. ಆದರೆ ನಾವು ಏನು ಮಾಡ್ಬೇಕು ಸರ್, ಈಗ ಫ್ರಮ್ ಚೈಲ್ಡ್ಹುಡ್ ಓನ್ಲಿ ಅವರಿಗೆ ಗುಡ್ ಹ್ಯಾಬಿಟ್ಸ್ ಇನ್ಕಲ್ಕೇಟ್ ಮಾಡ್ಬೇಕು ಸರ್. ಈಗ ಬರೀ ರೈಸ್ ಕೊಡೋ ಬದಲಿ ಒಂದು ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಅದ್ರ ಜೊತೆ ತರಕಾರಿ. ಹಾಂ ಸರ್, ಹಾಂ ಸರ್ಕಾರ ಕೊಡೋದು ಓನ್ಲಿ ರೈಸ್. ದಟ್ ಅದು ನಾವು ರೆಗ್ಯುಲೇಷನ್ಸ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಸರ್ ನಮ್ಮ ಕಡೆಯಿಂದ. ಒಂದು ಮಗುಗೆ 100 ಒಂದು ಸ್ಕೂಲ್ ಒಳಗೆ ಒಂದು 85-100 ಸ್ಟ್ರೆಂತ್ ಅಂತ ಇತ್ತು. ಹಾಂ ಸರ್. ಅವ್ರು ಶುಗರ್ ಚೆಕ್ ಮಾಡ್ಸಿರಂಗಿಲ್ಲ, ಉಳ್ಕಿದೆಲ್ಲ ಚೆಕ್ಅಪ್ ಮಾಡ್ತಾರೆ, ಕಿವಿ, ಕಣ್ಣು, ಮೂಗು ಎಲ್ಲ ಬ್ರೈನ್ ಎಲ್ಲ ಚೆಕ್ ಮಾಡ್ತಾರೆ. ಶುಗರ್ ಒಂದು ಮಾತ್ರ ಬಿಟ್ಟಿರ್ತಾರೆ ಅವರು. ಎಸ್ ಸರ್, ಎಸ್ ಸರ್. ಶುಗರ್ ಒಂದು ಬಿಟ್ಟಿರ್ತಾರೆ, ಆಮೇಲೆ BP ಅಂತ ಆಲ್ಮೋಸ್ಟ್ ಕನ್ಸಿಡರ್ ಮಾಡಿರ್ತಾರೆ, ನಾರ್ಮಲ್ ಅಂತ ಮಾಡಿರ್ತಾರೆ. ಎಸ್ ಸರ್, ಎಸ್ ಸರ್. ನನಗನ್ಸೋ ಮಟ್ಟಿಗೆ ಸ್ಕೂಲ್ ಹೆಲ್ತ್ ಚೆಕಪ್ ಅಂತ ಬಂದಾಗ ಡಯಾಬಿಟಿಕ್ ಅಂತೂ ಯಾರು ಚೆಕ್ ಮಾಡಲ್ಲ ಸರ್. ನಾವು ಅಲ್ಲಿ ಫೇಲ್ಯೂರ್ ಆಗ್ತೇವೆ. ಎಸ್ ಸರ್, ಎಸ್. ತಮ್ಮ ಪ್ರಕಾರ ಈಗ ನೀವು ಹೇಳಿದ್ರಿ ನೋಡಿ, ಅದು ಬರೀ ರೈಸ್ ಕೊಟ್ರೆ ಹಂಗಾಗುತ್ತಾ? ಆಗಂಗಿಲ್ಲ ಅಂತ ಅವರು ವ್ಯಾಯಾಮ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಎಸ್ ಸರ್, ಎಸ್ ಸರ್. ಇನ್ ಕೇಸು ಅಲ್ಲಿ ಟೀಚರು ಅಂತ ಮಗುವಿನ ಕಂಡುಹಿಡಿಬೇಕಾದ್ರೆ ಬರ್ತಕ್ಕಂಥ ಲಕ್ಷಣಗಳು ಯಾವ ರೀತಿಯಾಗಿದ್ದರೆ ಇದು ಡಯಾಬಿಟಿಕ್ ಅಂತ ಅದೇ ಸರ್, ಈಗ ನಾ ಹೇಳಿದೆ ಸರ್, ಪಾಲಿಯೂರಿಯಾ, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಸೇಮ್ ಸಿಂಪ್ಟಮ್ಸ್ ಇರ್ತಾವೆ ಸರ್. ಒಬ್ಬೊಬ್ರು ಬರ್ತಿರ್ತೈತಿ, ವೇಟ್ ಗೇನ್ ಆಗ್ತಿರಂಗಿಲ್ಲ, ರಿಪೀಟೆಡ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದು. ಈಗ ಮಕ್ಕಳಲ್ಲಿ ಏನಾಗಿರ್ತೈತಿ, ರಿಪೀಟೆಡ್ ಸ್ಕಿನ್ ಇನ್ಫೆಕ್ಷನ್ಸ್, ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ಸ್ ಆಗಿರ್ತೈತಿ. ಸೊ ಈ ಸಸ್ಪಿಷನ್ ಮೇಲೆ ಒಂದು RBS ಮಾಡಿಸು ಸರ್ ಅವರಿಗೆ. ಸೊ ಈಗ ಕೆಲವೊಬ್ರು ಮಕ್ಕಳದ್ದು ಏನಿರುತ್ತೆ, ಸಡನ್ ಆಗಿ ವೇಟ್ ಲಾಸ್ ಆಗ್ಬಿಡುತ್ತೆ ಸರ್. ಎಲ್ಲ ಆರಾಮಿರ್ತಾರೆ ಸರ್, ಜ್ವರ ಇರಲ್ಲ, ಏನಿರಲ್ಲ, ಸಡನ್ ಆಗಿ ವೇಟ್ ಲಾಸ್, ಊಟನೂ ಚೆನ್ನಾಗಿ ಮಾಡ್ತಿರ್ತಾರೆ, ಮತ್ತೆ ಊಟ ಮಾಡಂಗಿಲ್ಲ ಅದು ಡಯಾಬಿಟಿಕ್ ಲಕ್ಷಣ ಸರ್. ಪಾಲಿಫೇಜಿಯಾ ಇದ್ರೆ ಸೊ ಡಯಾಬಿಟಿಕ್ ಲಕ್ಷಣ ಸರ್. ಊಟ ಮಾಡಿರ್ತಾರೆ ಮತ್ತೆ ಹೊಟ್ಟೆ ಶೋ ಆಗುತ್ತೆ. ಹಾಂ ಸರ್, ಮತ್ತೆ ಊಟ ಮಾಡಿದ್ರೆ ಹೊಟ್ಟೆ ಶೋ ಆಗುತ್ತೆ ಅಂತಾರೆ ಸರ್. ಅದು ಒಂದು ಡಯಾಬಿಟಿಸ್ ಅಂದ್ರೆ ರೂಲ್ ಔಟ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್. ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ನಮ್ಗೆ ಡೌಟ್ ಬಂದಾಗ ಒಂದು ಚೆಕ್ ಮಾಡ್ಕೊಂಡು ರೂಲ್ ಔಟ್ ಮಾಡ್ಬೋದು ಸರ್, ಅಷ್ಟು ಮಾಡ್ಬೋದು. ಎಸ್ ಸರ್. ಸರ್, ಈಗ ನಮ್ಮ ಒಂದು ನ್ಯಾಚುರಲ್ ಆಗಿ ಬರಬೇಕಾದ್ರೆ ಒಂದು ಏಜ್ ಫ್ಯಾಕ್ಟರ್ ಅಂತ ನೀವು ಹೇಳ್ತೀರಿ ಡಯಾಬಿಟಿಕ್. ಈಗ ಕಾಮನ್ ಆಗಿ ಲಕ್ಷಣ ಡಯಾಬಿಟಿಕ್ 1 and ಡಯಾಬಿಟಿಕ್ 2 ಅಂತ ನೀವು ಕನ್ಸಿಡರ್ ಮಾಡ್ತೀರಿ. ಬಟ್ ರೋಗಿಗಳಿಗೆ ಡಯಾಬಿಟಿಕ್ 1 ಡಯಾಬಿಟಿಕ್ 2 ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಹೋದ್ಮೇಲೆ ಡಿಸಿಷನ್ ಮೇಕರ್ ಇಸ್ ಅ ಡಾಕ್ಟರ್. ಎಸ್ ಸರ್, ಎಸ್ ಸರ್. ಡಯಾಬಿಟಿಕ್ 1 ಅಂತ ಬಂದಾಗ ಅವನಲ್ಲಿ ಕಂಡು ಬರ್ತಕ್ಕಂಥ ಯಾವ ಏಜಿಂದ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾವೆ? ಎಸ್ ಸರ್, ಡಯಾಬಿಟಿಕ್ 1 ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ಏಜ್ ಸರ್. ಈಗ 3 years 4 years ಇನ್ಸುಲಿನ್ ತಗೊಳ್ಳುವಂಥ ಪಾಪು ಇದ್ದಾರೆ ಸರ್. 7 years ಏಜ್ ಲಿಮಿಟ್ ಇಲ್ಲ ಸರ್. ಬಟ್ ಯೂಶಲಿ ಟೈಪ್ 1 ಡಯಾಬಿಟಿಸ್ ಲೆಸ್ ದೆನ್ 20 years ಅಲ್ಲಿ ಕಂಡು ಬರುತ್ತೆ ಸರ್ ಅದು. ಸೊ ಲೆಸ್ ದೆನ್, ಆಮೇಲೆ ಆನ್ಸೆಟ್ ಫಾಸ್ಟ್ ಆಗಿರುತ್ತೆ ಸರ್. ಅದು ಆನ್ಸೆಟ್ ವೆರಿ ಫಾಸ್ಟ್ ಆಗಿರುತ್ತೆ ಸರ್. ಅಂದರೆ ಸಡನ್ ಆಗಿ ಸಿಂಪ್ಟಮ್ಸ್ ಬರ್ತಾವೆ ಸರ್. ಆಮೇಲೆ ಶುಗರ್ಸ್ ಏನಿರುತ್ತೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಇರುತ್ತೆ ಸರ್. ಅಂದರೆ ಈಗ ಟೈಪ್ 2 ಡಯಾಬಿಟಿಕ್ ಹೆಂಗಿರುತ್ತೆ ಸರ್, ಓಲ್ಡರ್ ಏಜ್ ಮೋರ್ ದೆನ್ 35-40 years. ಆಮೇಲೆ ಅವ್ರ ಆನ್ಸೆಟ್ ಭಾಳ ಸ್ಲೋ ಇರುತ್ತೆ ಸರ್. ಅಂದರೆ ನೀವು 1 ವರ್ಷದಾಗ ಸ್ಲೋಲಿ ಶುಗರ್ ರೈಸ್ ಹಾಕೊಂತ ಹೋಗಿರ್ತೈತಿ. ಬಿಕಾಸ್ ಇಲ್ಲಿ ಏನಾಗ್ತಿರ್ತೈತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಸರ್ ಟೈಪ್ 2 DM ಒಳಗೆ. ಟೈಪ್ 1 ಅಲ್ಲಿ ಏನಾಗುತ್ತೆ ಸರ್, ಇನ್ಸುಲಿನ್ ಪ್ರೊಡಕ್ಷನ್ ಇರಂಗಿಲ್ಲ ಸರ್. ಸೊ ಸಿಂಪ್ಟಮ್ ಭಾಳ ಡ್ರಾಮ್ಯಾಟಿಕ್ ಇರ್ತಾವೆ ಸರ್. ಆಮೇಲೆ ಆನ್ಸೆಟ್ಟು ಇರುತ್ತೆ. ಆಮೇಲೆ ಯಂಗರ್ ಪಾಪ್ಯುಲೇಷನಲ್ಲಿ ಇರುತ್ತೆ ಸರ್. ಯೂಶಲಿ ನಾವು ಅವರಿಗೆ C-ಪೆಪ್ಟೈಡ್ ಅಂತ ಮಾಡಿ ನೋಡ್ತೀವಿ ಸರ್, ಒಂದು ಬ್ಲಡ್ ಟೆಸ್ಟ್ ಬರುತ್ತೆ ಸರ್. ಆ C-ಪೆಪ್ಟೈಡ್ ಮಾಡಿದ್ರೆ ಅದರಲ್ಲಿ ಪ್ರೊಡಕ್ಷನ್ ಆಲ್ಮೋಸ್ಟ್ ನಿಲ್ ತೋರಿಸ್ತದೆ ಸರ್. ಅದು ಅಂದರೆ ಇನ್ನೂ ಇನ್ಸುಲಿನ್ ಇಲ್ಲ ಅಂತೇಳಿ. ಅವಾಗ ನಾವು ಈಗ ಅವ್ರ ಉತ್ಪಾದನೆ ಆಗ್ತಿರಂಗಿಲ್ಲ ಸರ್ ಇನ್ಸುಲಿನ್. ಸೊ ಹೊರಗಡೆಯಿಂದ ನಾವು ಅವ್ರಿಗೆ ಇನ್ಸುಲಿನ್ ಕೊಡಬೇಕಾಗುತ್ತೆ ಸರ್. ಆ ಥರ ಸರ್. ಈಗ ಅವರು ಊಟದೊಳಗೆ ಇನ್ ಕೇಸ್ ಅಂತ ಸಿಂಪ್ಟಮ್ಸ್ ಕಂಡು ಬಂದರೆ ನ್ಯಾಚುರಲಾಗಿ ಕ್ಯೂರ್ ಆಗಬೇಕು, ವಿತೌಟ್ ಡಾಕ್ಟರ್ ಇಲ್ಲ. ನಾವು ನ್ಯಾಚುರಲಾಗಿ ಮನೆಯೊಳಗೆ ಇರ್ತಕ್ಕಂಥ ಮೆಡಿಸಿನ್ಸ್ ಅಥವಾ ಫುಡ್ ಒಳಗೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು ಸರ್? ಈಗ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಬಂದಾಗ ಸರ್ ಇದ್ರದ್ದು 3 pillars ಇಂಪಾರ್ಟೆಂಟ್ ಇರ್ತವೆ ಸರ್. ಒಂದು ಡೈಟ್ ಸರ್, ಇನ್ನೊಂದು ಎಕ್ಸರ್ಸೈಸ್, ಇನ್ನೊಂದು ಮೆಡಿಸಿನ್ ಸರ್. ಈಗ ಯಾವ್ದಾದ್ರು ಒಂದೇ ಫಾಲೋ ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್. ಈಗ ಕೆಲವೊಂದು ನನ್ನ ಹತ್ರ ಪೇಷಂಟ್ ಬಂದಿರ್ತಾರೆ ಸರ್. ಈಗ ಡಯಾಬಿಟಿಕ್ ನಾ ಡಯಾಗ್ನೋಸ್ ಮಾಡಿರ್ತೀನಿ ಸರ್. ಅವರಿಗೆ ಶುಗರ್ 300 ಇರುತ್ತೆ. ಇಲ್ಲ ಸರ್, ನಂಗೆ ಯಾವ ಗುಳಿಗೆ ಬೇಡ, ನಾನು ಡೈಲಿ ಒಂದು 20 kilometer ವಾಕಿಂಗ್ ಮಾಡ್ತೀನಿ. ಆಗಲ್ಲ, ಆ ಥರ ಆಗಲ್ಲ. ಸೊ ದೇ ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್ಸ್, ಡಯಟ್, ಎಕ್ಸರ್ಸೈಸ್. ಆಮೇಲೆ ಡಯಟ್ ಈಸ್ 50% ರೂಲ್ ಇನ್ ದ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್. ಡಯಟ್ ಅಂತಂದ್ರೆ ನೀವು ಯಾವ ರೀತಿಯಾಗಿ? ಹಾಂ ಸರ್, ಈಗ ಡಯಟ್ ಅಂತಂದ್ರೆ ಏನಾಗುತ್ತೆ ಸರ್, ಈಗ ಕೆಲವೊಂದು ಪೇಷಂಟಿಗೆ ಈಗ ದೊಡ್ಡ ದೊಡ್ಡ ಸಿಟಿದಾಗ ಶುಗರ್ ಡಯಾಗ್ನೋಸ್ ಆಗುತ್ತೆ ಸರ್. ಸೊ ಪೇಷಂಟ್ ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಒಂದು 2 ಗುಳಿಗೆ ಬರೆದು ಡಯಟಿಷಿಯನಿಗೆ ಬೆಟ್ ಆಗಪ್ಪ ಅಂತ ಅಂತಾರೆ. ಈಗ ಡಯಟಿಷಿಯನ್ ಏನು ಮಾಡ್ಬಿಡ್ತಾರೆ, ಒಂದು ದೊಡ್ಡ ಚಾರ್ಟ್ ಕೊಟ್ಬಿಡ್ತಾರೆ ಅವರಿಗೆ, ಫಾಲೋ ದಿಸ್. ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾರೆ. ನನ್ನ ಮೊನ್ನೆ ಒಂದು ಪೇಷಂಟ್ ಬಂದಿದ್ದ ಕ್ಲಿನಿಕಲ್ಲಿ, ಸರ್ ಟೆನ್ಷನ್ ಡಿಪ್ರೆಷನ್ ಆಗ್ಬಿಟ್ಟೆ ಸರ್, ನಂಗೆ ಡಯಟ್ ಚಾರ್ಟ್ ಫಾಲೋ ಮಾಡೋಕ್ಕಾಗ್ತಿಲ್ಲ, ಯಾಕಪ್ಪ ಏನಾಯ್ತು ಅಂತ ನಾನು ಅಂದೆ ಅವ್ರಿಗೆ.
ಅವ್ರು ಅಂದ್ರೆ ಇಲ್ಲ ಸರ್ ಒಂದು ಚಾರ್ಟ್ ಕೊಟ್ರು ಸರ್ ಅವರು, ಅದ್ರಾಗ 50 ಗ್ರಾಮ್ ಅಕ್ಕಿ ತಿನ್ರಿ, ಆಮೇಲೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ರಿ, 2 ಗಂಟೆಗೆ ಲಂಚ್ ಮಾಡ್ರಿ, 5 ಗಂಟೆಗೆ ಸ್ನ್ಯಾಕ್ಸ್ ತಿನ್ರಿ, 2 ರೊಟ್ಟಿ ಬಾರ್, 3 ಚಪಾತಿ ಬಾರ್, 2 ಇಡ್ಲಿ. ಅವ್ನು ಗೊತ್ತಾಗ್ಲಿಲ್ಲ. ನಾ ಈಗ ರೂಲ್ ಆಫ್ ಥಂಬ್ ಅಂತ ಫಾಲೋ ಮಾಡು ಸರ್ ನಾವು, ಯಾಕಂದ್ರೆ ನಮ್ಗೆ ನಾವು ಪೇಷಂಟಿಗೆ ಎಷ್ಟು ಸಿಂಪಲ್ ಮಾಡ್ಕೊಡ್ತೀವಿ ಅಷ್ಟು ಈಸಿಯಾಗಿ ಫಾಲೋ ಮಾಡ್ತಾರೆ ಸರ್. ಆ್ಯಂಡ್ ಡಯಟ್ ಶುಡ್ ಬಿ ರೀಜನ್ ಸ್ಪೆಸಿಫಿಕ್ ಆ್ಯಂಡ್ ಎಥನಿಕ್ ಸ್ಪೆಸಿಫಿಕ್. ಈಗ ರೀಜನ್ ಸ್ಪೆಸಿಫಿಕ್ ಅಂದ್ರೇನು, ಈಗ ನೀವು ನಾರ್ತ್ ಇಂಡಿಯನ್ ಪಂಜಾಬ್ದವರಿಗೆ ಮುದ್ದೆ ತಿನ್ನಂದ್ರೆ ಆಗಂಗಿಲ್ಲ. ಇಲ್ಲಿ ಅವರಿಗೆ ನೀವು ಡೈಲಿ ಪರೋಟ ತಿನ್ರಿ ಅಂದ್ರೆ ಆಗಂಗಿಲ್ಲ. ಆಮೇಲೆ ಎಥನಿಕ್ ಸ್ಪೆಸಿಫಿಕ್ ಅಂದ್ರೇನು, ಈಗ ನೀವು ನಾನ್ ವೆಜಿಟೇರಿಯನ್ಸಿಗೆ ಚಿಕನ್ ಬಿಟ್ಬಿಡಂದ್ರೆ ಆಗಲ್ಲ ಅವರಿಗೆ. ಈಗ ವೆಜಿಟೇರಿಯನ್ಗೆ ನಾಳಿಂದ ತತ್ತಿ ಚಾಲು ಮಾಡ್ರಿ ಅಂದ್ರೆ ಆಗಲ್ಲ. ಸೊ ಡಯಟ್ ಶುಡ್ ಬಿ ಲೈಕ್ ವೆರಿ ಸಿಂಪಲ್, ರೀಜನ್ ಸ್ಪೆಸಿಫಿಕ್ ಆ್ಯಂಡ್ ಎಥನಿಕ್ ಸ್ಪೆಸಿಫಿಕ್. ನಾ ಸಿಂಪಲ್ ಆಗಿ ರೂಲ್ ಆಫ್ ಥಂಬ್ ಏನು ಹೇಳ್ತೀನಿ ಅಂದ್ರೆ 3 ಇವನ್ನ ಅವಾಯ್ಡ್ ಮಾಡಬೇಕು. ಈಗ ನಿಮ್ಗೆ ಶುಗರ್ ಬಂತು, ಈಗ ನಿಮ್ದು ಏಜ್ 35-40 ಇಯರ್ಸ್ ಇದೆ, ನಿಮ್ಗೆ ಶುಗರ್ ಬಂತಂತ ಗೊತ್ತಾಯ್ತು, ಇವು 3 ವಸ್ತುಗಳನ್ನ ಅವಾಯ್ಡ್ ಮಾಡ್ರಿ. ಒಂದು, ಸಕ್ರೆ ತಿನ್ಬೇಡ್ರಿ. ಸೆಕೆಂಡ್, ಬೆಲ್ಲದ ಐಟಮ್ ತಗೋಬೇಡ್ರಿ. ಈಗ ಕೆಲವೊಂದು ಪೇಷಂಟ್ ಕೇಳ್ತಾರೆ ಸರ್ ಬೆಲ್ಲ ಚಲೋ ಅಲ್ಲ ಸರ್, ಬೆಲ್ಲ ತಗೋಬೋದು, ಬಟ್ ಬೆಲ್ಲಕ್ಕೂ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗ ಸರ್, ಬ್ಲಡ್ ಗ್ಲೂಕೋಸ್. ಸಕ್ರೆ ತಗೋಬೇಡ್ರಿ, ಬೆಲ್ಲ ತಗೋಬೇಡ್ರಿ, ರೈಸ್. ಇವು 3 ಥಿಂಗ್ಸ್ ನೀವು ಅವಾಯ್ಡ್ ಮಾಡ್ರಿ. ಆಮೇಲೆ ಮನೆಯಾಗ ನೀವು ಏನು ಅಡುಗೆ ಮಾಡ್ತೀರಿ ಅದನ್ನೇ ತಗೋಬಹುದು. ಈಗ ಮನೆಯಲ್ಲಿ ನಾವು ರೊಟ್ಟಿ, ಚಪಾತಿ, ತರಕಾರಿ, ಕಾಳುಪಲ್ಯ ಏನೇನಿರುತ್ತೆ ಅದನ್ನೇ ತಗೋಬಹುದು. ಅದು ಹೋಟೆಲ್ ಫುಡ್ನ ಅವಾಯ್ಡ್ ಮಾಡೋದು. ಹಾಂ, ಈಗ ನಾವು ರಿಫೈನ್ಡ್ ಫ್ಲೋರ್ ಅಂತ ಹೇಳ್ತೀವಿ, ಮೈದಾ. ಈಗ ಬ್ರೆಡ್ ಆಯಿತು, ಬಿಸ್ಕೆಟ್ ಆಯಿತು, ಬರ್ಗರ್ಸ್, ಸಮೋಸ ಇವೆಲ್ಲ ರಿಫೈನ್ಡ್. ಆಮೇಲೆ ಪಾಲಿಶ್ಡ್ ಅಕ್ಕಿ, ಆದಷ್ಟು ಇವನ್ನ ಅವಾಯ್ಡ್ ಮಾಡೋದು. ಈಗ ನೀವು ಡಯಾಬಿಟಿಕ್ ಡಯಟ್ ಅರ್ಥ ಮಾಡ್ಕೋಬೇಕಂದ್ರೆ 2 ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಸರ್. ಒಂದು, ಕ್ಯಾಲರಿ. ನೀರಿಗೆ ಕ್ಯಾಲರಿ ಇರಲ್ಲ, ನೀರು ಎಷ್ಟು ಬೇಕಾದಷ್ಟು ಕುಡೀರಿ. ಬಟ್ ಈಗ ನಾವು 2 ಚಮಚೆ ಸಕ್ಕರೆ ಹಾಕಿ ಒಂದು ಜ್ಯೂಸ್ ಕುಡಿದು ಬಿಡ್ರಿ, ನಿಮ್ದು ಶುಗರ್ ಇಮಿಡಿಯೇಟ್ ಪಿಕಪ್ ಆಗ್ಬಿಡುತ್ತೆ ಸರ್. ಅದೇ ಒಂದು ಚಪಾತಿ ಚಾದಾಗ ಡಿಪ್ ಮಾಡಿ ಕುಡೀರಿ, ಸ್ಲೋ ಆಗಿ ಪಿಕಪ್ ಆಗುತ್ತೆ. ಅದೇ ಒಂದು ಚಪಾತಿ ಇಷ್ಟು ಸೊಪ್ಪು ಪಲ್ಯ, ಕಾಳಿನ ಪಲ್ಯ, ತರಕಾರಿ ಜೊತೆ, ಸೌತೆಕಾಯಿ ಜೊತೆ ತಿನ್ರಿ, ಸ್ಲೋ ಆಗಿ ಪಿಕಪ್ ಆಗುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸರ್. ನಾವು ಏನೇ ತಿನ್ನಲಿ ಅದ್ರ ಜೊತೆ ನಮ್ದು ನಾರಿನ ಅಂಶ, ಫೈಬರ್ ಅಮೌಂಟ್ ಜಾಸ್ತಿ ಇರಬೇಕು. ಸೊ ಕಾಳು, ತರಕಾರಿ, ಸೊಪ್ಪು, ಸೌತೆಕಾಯಿ, ಮೂಲಂಗಿ ಆದಷ್ಟು ಇವನ್ನ ಜಾಸ್ತಿ ತಗೊಳಕ್ಕೆ ಪ್ರಯತ್ನ ಮಾಡೋದು. ಯಾವ್ದು ಅವಾಯ್ಡ್ ಮಾಡ್ಬೇಕಪ್ಪ ಅಂದ್ರೆ ರೈಸ್. ಸೊ ರೈಸ್ ಒಂದು, ಯಾಕಂದ್ರೆ ಅದು ನೀವು ರೈಸ್ ಒಂದು ಪ್ಲೇಟ್ ತಿನ್ರಿ, ಶುಗರ್ ಚೆಕ್ ಮಾಡಿಸ್ರಿ, ಇಮಿಡಿಯೇಟ್ ಪಿಕಪ್ ಆಗಿರ್ತೈತಿ. ಅದೇ ನೀವು ಒಂದು ಚಪಾತಿ, ತರಕಾರಿ, ಕಾಳುಪಲ್ಯ ತಿನ್ರಿ, ಸ್ಲೋ ಆಗಿ ಪಿಕಪ್ ಆಗುತ್ತೆ. ಸೊ ಇಷ್ಟೇ ಡಯಾಬಿಟಿಸ್ ಡಯಟ್ ಇರೋದು. ಸೊ ಇದನ್ನ ಸಿಂಪಲ್ ಆಗಿ ಮಾಡಿ ಹೇಳ್ತೀನಿ. ಇನ್ನೊಂದು ಏನಂತಂದ್ರೆ ತೆಂಗಿನಕಾಯಿ ತೆಂಗಿನ ಎಣ್ಣೆ, ಆಮೇಲೆ ಕೆನೆ ತೆಗೆದು ಹಾಲು ತಗೋರಿ, ಎಣ್ಣೆ ಆದಷ್ಟು ಕಡಿಮೆ ತಗೋರಿ. ಆಮೇಲೆ ಗಾಣದೆಣ್ಣೆ ತಗೊಳ್ಳೋದು ಚಲೋ. ಯಾಕಂದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಆಗ್ತದೆ. ಎಲ್ಲದೊಳಗೂ ಪಾಮ್ ಆಯಿಲ್ ಯೂಸ್ ಮಾಡತ್ತಾರ. ಈಗ ನೀವು ಬಿಸ್ಕೆಟ್ ತಗೋರಿ, ಬ್ರೆಡ್ ತಗೋರಿ, ಕೇಕ್ ತಗೋರಿ, ಎಲ್ಲದೊಳಗೂ ಪಾಮ್ ಆಯಿಲ್. ಅಂಡ್ ದಟ್ ಈಸ್ ಒನ್ ಆಫ್ ದ ಕಾಸ್ ಆಫ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್. ಓಕೆ, ಗಾಣದೆಣ್ಣೆ ಅಂದ್ರೆ ಪ್ರೊಸೆಷನ್ ಜಾಸ್ತಿ ಇರುತ್ತೆ, ಪ್ರೊಸೆಸ್ ಇರಲ್ಲ ಗಾಣದೆಣ್ಣೆದಾಗ. ಆಮೇಲೆ ಟ್ರಾನ್ಸ್ ಫ್ಯಾಸಿಲಿಟೀಸ್ ಕಡಿಮೆ ಇರುತ್ತೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ಸ್ ಸ್ವಲ್ಪ ಕಮ್ಮಿ ಬರುತ್ತೆ. ಆಮೇಲೆ ನಮ್ಮ ಒಬ್ರು ಸೀನಿಯರ್ ಸರ್ಜನ್ ಇದ್ರು, ಅವ್ರು ಹೇಳ್ತಿದ್ರು, ಪೇಷಂಟ್ ಅವ್ರಿಗೆ ಕೇಳಿದ್ರೆ, ಸರ್ ನಾ ಈಗ ಡಯಾಬಿಟಿಕ್ ಇದೀನಿ, ಏನೇನು ಫಾಲೋ ಮಾಡ್ಬೇಕು? ಅವರು 4 ಟೀ ಫಾಲೋ ಮಾಡ್ರಿ ಅಂತ ಅಂತಿದ್ರೆ. ಅವಾಗ ಪೇಷಂಟ್ ಏನ್ರಿ ಸರ್ 4 ಟೀ ಅಂದ್ರೆ 4 ಸಲ ಟೀ ಕುಡಿಬೇಕೇನ್ರಿ ಅಂತ ಅಂತಿದ್ರೆ. 4 ಟೀ ಅಂತಂದ್ರೆ ಏನು? ತಟ್ಟೆ ತುಂಬಾ ತರಕಾರಿ ತಿನ್ನಿ, ಇಷ್ಟೇ. ತುಂಬಾ ತರಕಾರಿ ಇಷ್ಟೇ. ಡಯಾಬಿಟಿಕ್ ಡಯಟ್ ಇಸ್ ಇಷ್ಟೇ. ನಿಮ್ಗೆ 1 ಚಪಾತಿ 2 ಚಪಾತಿ ಇದ್ರೆ ಅರ್ಧ ತಟ್ಟೆ ನಿಮ್ದು ತರಕಾರಿ ಇರಬೇಕು, ಕಾಳು ಇರಬೇಕು, ಸೊಪ್ಪು ಇರಬೇಕು. ದಿಸ್ ಈಸ್ ದ ಡಯಾಬಿಟಿಕ್ ಡಯಟ್. ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ಅದನ್ನ ಈಗ ಇನ್ನೊಂದು ಏನಾಗ್ತಿತ್ತು, ಈಗ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಎವಲ್ಯೂಷನ್ ಹ್ಯೂಮನ್ ಬೀಯಿಂಗ್ಸ್ ಹವ್ ಕಮ್. ಈಗ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಸೂರ್ಯಂ ಅನುಜ್ಞಾಚಮ್ ಅಂತೇಳಿ. ಅರ್ಥಾತ್ ಏನಿದೆ, ಫಾಲೋ ದ ಸನ್. ಈಗ ನಮ್ದು ಹಿರಿಯರು ಏನ್ ಮಾಡ್ತಿದ್ರು, 2 ಮೀಲ್ಸ್ ಇತ್ತು ಅವರಲ್ಲಿ. ಬ್ರೇಕ್ಫಾಸ್ಟ್ ಆಯ್ತು, ಸ್ನಾಕ್ಸ್ ಆಯ್ತು, ಈ ಕಾನ್ಸೆಪ್ಟೇ ಇರಲಿಲ್ಲ. ಮುಂಜಾನೆ ಸೂರ್ಯೋದಯ ಒಂದು ಊಟ, ರಾತ್ರಿ ಇದು ಸನ್ಸೆಟ್ಟಿಗೆ ಒಂದು ಊಟ ಮಾಡ್ತಿದ್ರು, ಇಷ್ಟೇ ಇತ್ತು. 8 ತಾಸು ಹಾರ್ಡ್ ವರ್ಕ್ ಮಾಡ್ತಿದ್ರು. ಅವರಲ್ಲಿ ಶುಗರ್ ಆಯ್ತು, ಕೊಲೆಸ್ಟ್ರಾಲ್ ಆಯ್ತು, ವೆರಿ ರೇರ್ ದಟ್ ಟೈಮ್. ಇವೆಲ್ಲ ಲೈಫ್ ಸ್ಟೈಲ್ ಎಲ್ಲ ಕೆಲಸ ಮಾಡ್ತಿದ್ರು, ಟಾಕ್ಸಿಕ್ ಎಲ್ಲ ಹೊರಗಡೆ. ಸೊ ದಿಸ್ ವಾಸ್ ವೆರಿ ರೇರ್. ಈಗೇನಾಗ್ತದೆ, ಈಗ ನಾನು ನಮ್ದು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ನಾನು ಹೇಳ್ತಾ ಇದ್ದೀನಿ, ನಾವೇನ್ ಮಾಡ್ತೀವಿ, ಮುಂಜಾನೆ ನಂಗೆ ಕಾಲ್ ಬಂತು, ರೌಂಡ್ಸ್ ಹೋಗ್ಬೇಕು, ಚಾ ಕುಡಿದು ಹೋಗ್ಬಿಡ್ತೀನಿ, 2 ಬಿಸ್ಕೆಟ್ ಚಾ. ಆಮೇಲೆ ಮಧ್ಯಾಹ್ನ ಏನಾಗುತ್ತೆ, ಅಲ್ಲೇ ಹೊರಗೆ ಊಟ ಮಾಡ್ಕೊಂಡ್ಬಿಡ್ತೀವಿ ಕ್ಯಾಂಟೀನಲ್ಲಿ. ನೈಟ್ ಎಲ್ಲ ರಿಲ್ಯಾಕ್ಸ್ ಆಗಿ ಎಲ್ಲ ಮುಗಿತಪ್ಪ ವರ್ಕ್ ಅಂತೇಳಿ ಹೆವಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡೋದು. ಸೊ ಇದೇನಾಗ್ತದೆ, ಈಗ ನಾವು ನೈಟ್ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಇಟ್ ಈಸ್ ಲೈಕ್ ಮೋರ್ ಆಫ್ ಒಬೆಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಯಾಕಂದ್ರೆ ನಾವು ನೈಟ್ ಕ್ಯಾಲರಿ ಖರ್ಚು ಮಾಡಲ್ಲ, ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಸ್ಟೋರ್ಡ್ ಇನ್ ಅವರ್ ಬಾಡಿ. ಆ ಥರ ಆಗ್ತದೆ. ಸೊ ಆಲ್ವೇಸ್ ಫಾಲೋ ಪ್ರಾಪರ್ ಡಯಟ್. ಡಿಸಿಪ್ಲಿನ್ಡ್ ಡಯಟ್ ಈಸ್ ಒನ್ ಆಫ್ ದ ಇದು. ಅಂದ್ರೆ ನಿಮ್ಮ ಪ್ರಕಾರ ಡೈಟ್ ಅಂತಂದ್ರೆ ನಾವು ತಟ್ಟೆ ತುಂಬಾ ಕಾಯಿಪಲ್ಯ ಇರಬೇಕು, ತರಕಾರಿ ಇರಬೇಕು, ಇಸ್ ಅ ಡೈಟ್. ಡಯಾಬಿಟಿಕ್ ಸಿಂಪಲ್ ಆಗಿ. ಸೆಕೆಂಡ್ ಒನ್ ಸರ್, ಅವರು ಇಂದ ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡಿದಾಗ ಅವರು ಮಾಡ್ತಕ್ಕಂಥ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಯಾವ ಟೈಮ್ ಮಾಡಬೇಕು, ಯಾವ ಟೈಮ್ ಮಾಡಬಾರ್ದು? ಎಕ್ಸರ್ಸೈಸ್ ಇಸ್ ಲೈಕ್ ಸೆಕೆಂಡ್ ರೋಲ್. ಫಸ್ಟ್ ಡೈಟ್, ಸೆಕೆಂಡ್ ಬರೋದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸರ್ಸೈಸ್. ಮೊನ್ನೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು, ಅವರಿಗೆ ಡಯಾಬಿಟಿಕ್ ಡಯಾಗ್ನೋಸ್ ಆಯ್ತು. ನಾನು ಹೇಳಿದೆ ಸ್ವಲ್ಪ ಎಕ್ಸರ್ಸೈಸ್ ಚಾಲು ಮಾಡ್ರಿ ಸರ್. ನಾಳೆಯಿಂದ ನಾನು ಜಿಮ್ ಮೆಂಬರ್ಶಿಪ್ ತೊಗೊಂಡು ಡೈಲಿ ಒಂದು
10-15 ಮಿನಿಟ್ಸ್ ಡಂಬಲ್ಸ್ ಲಿಫ್ಟ್ ಮಾಡ್ತೀನಿ, ಟ್ರೆಡ್ಮಿಲ್ ಮಾಡ್ತೀನಿ. ಅವ್ರ ಏಜ್ ಏಜ್ 45 ಇತ್ತು ಅವ್ರದ್ದು. ನಾನು ಅವ್ರಿಗೆ ಅರ್ಧ ಅಡ್ವೈಸ್ ಮಾಡಿದೆ, ಸಡನ್ ಆಗಿ ಎಕ್ಸಸೈಸ್ ಒಮ್ಮೆಲೆ ಮಾಡಕ್ ಹೋಗ್ಬಿಡ್ರಿ, ಕ್ರಮೇಣವಾಗಿ ಸ್ಟಾರ್ಟ್ ಮಾಡ್ರಿ, ಗ್ರಾಜುವಲ್ ಆಗಿ. ಫಸ್ಟ್ ಒಂದು 15-20 ಮಿನಿಟ್ಸ್ ವಾಕಿಂಗ್ ಚಾಲು ಮಾಡ್ರಿ ಸ್ಲೋ ಆಗಿ. ನಂಗೆ ಪೇಷಂಟ್ಸ್ ಭಾಳ ಜನ ಕೇಳ್ತಾರೆ ಸರ್ ವಿಚ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಐ ಟೆಲ್ ದಮ್ ಸ್ಟಿಲ್ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಯಾಕಂದ್ರೆ ಇದ್ರ ಎಕ್ಸಸೈಸ್ದಾಗ 2 ಥರದ್ದು ಬರ್ತಾವೆ ಸರ್, ಒಂದು ಐಸೋಟೋನಿಕ್, ಒಂದು ಐಸೋಮೆಟ್ರಿಕ್ ಅಂತೇಳಿ. ಐಸೋಟೋನಿಕ್ ಅಂದ್ರೆ ಅಲ್ಲಿ ಮಸಲ್ಸ್ ಹಾರ್ಟ್ ಮೇಲೆ ಜಾಸ್ತಿ ಸ್ಟ್ರೈನ್ ಬೀಳ್ತಿರಂಗಿಲ್ಲ. ಇಂಥವು ಎಕ್ಸಸೈಸ್ ಯಾವುದು, ವಾಕಿಂಗ್ ಆಯಿತು, ಯೋಗ ಆಯಿತು, ಆಮೇಲೆ ಮೈಲ್ಡ್ ಜಾಗಿಂಗ್ ಆಯಿತು. ಸೊ ದೀಸ್ ಆರ್ ಆಲ್ ಐಸೋಟೋನಿಕ್ ಯು ಕ್ಯಾನ್ ಡೂ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಸಡನ್ ಡಯಾಬಿಟಿಸ್ ಡಯಾಗ್ನೋಸ್ ಆಯಿತು, ಟಾರ್ಗೆಟ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, 10 kg ವೇಟ್ ಲಾಸ್ ಮಾಡ್ಕೋಬೇಕು 1 ತಿಂಗಳದಾಗ, ಹೆವಿ ವರ್ಕೌಟ್ ಚಾಲು ಮಾಡಿಬಿಡ್ತಾರೆ. ಅದೇನಾಗುತ್ತೆ, ಅನ್ನೆಸೆಸರಿ ಹಾರ್ಟ್ ಮೇಲೆ ಸ್ಟ್ರೈನ್ ಆಗುತ್ತೆ ಸರ್. ಸೊ ವಾಟ್ ಐ ಅಡ್ವೈಸ್ ದ ಪೇಷಂಟ್, ನೆವರ್ ಗೋ ಅಗೇನ್ಸ್ಟ್ ದ ನೇಚರ್, ಸ್ಲೋ ಆಗಿ ಗ್ರಾಜುವಲ್ ಆಗಿ ಎಕ್ಸಸೈಸ್ ಮಾಡಿರಿ. ಆಮೇಲೆ ಬೆಸ್ಟ್ ಥಿಂಗ್ ಇಸ್ ಗೋ ಅರ್ಲಿ ಮಾರ್ನಿಂಗ್. ನೀವು ಹವಾಯಿ ಚಪ್ಪಲಿನ ಹಾಕೊಂಡು ಹೋಗ್ರಿ, ಟ್ರ್ಯಾಕ್ ಸೂಟ್ ಬೇಕಾಗಿಲ್ಲ, ಸ್ಪೋರ್ಟ್ಸ್ ಶೂಸ್ ಬೇಕಾಗಿಲ್ಲ, ಹವಾಯಿ ಚಪ್ಪಲಿ ಹಾಕೊಂಡು ಅರ್ಲಿ ಮಾರ್ನಿಂಗ್ ಹೋಗ್ರಿ ನೀವು. ಅಲ್ಲಿ ಏನಾಗುತ್ತೆ, ಸನ್ಲೈಟ್ ಎಕ್ಸ್ಪೋಜರ್ ಆಗುತ್ತೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಇಸ್ ಒನ್ ಆಫ್ ದ ಕಾಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟಿಸ್. ಅಂದ್ರೆ 6 to 7 ಒಳಗೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ. ಸೊ ಅವಾಗ ಹೋಗ್ರಿ ನೀವು. ಅವಾಗ ಏನಾಗುತ್ತೆ, ಒಂದು ಸನ್ಲೈಟ್ ಎಕ್ಸ್ಪೋಜರ್ ಆಗುತ್ತೆ, ವೆಹಿಕುಲರ್ ಮೂವ್ಮೆಂಟ್ ಜಾಸ್ತಿ ಇರಲ್ಲ, ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿ ಆಗ್ತಾವೆ. ಆಮೇಲೆ ಇನ್ನೊಂದು ಕೆಲವರು, ಈಗ ನಾ ಮೊನ್ನೆ ಒಂದು ಹೌಸ್ ವೈಫಿಗೆ ಹೇಳಿದೆ ವಾಕಿಂಗ್ ಮಾಡ್ರಿ ಡೈಲಿ 45 ನಿಮಿಷ. ಅವ್ರು ನಂಗೆ ಅಂದ್ರೆ ಇಲ್ಲ ಸರ್, ಈಗ ನಮ್ಮ ಮನ್ಯಾಗ ಎಷ್ಟು ಕೆಲಸ ಇರುತ್ತೆ, ಮುಂಜಾನೆ ಸಂಜಿತ ನಾನು ಕಿಚನ್ದಾಗ ಇರ್ಬೇಕಾಗುತ್ತೆ ಸರ್, ಅದ ಅಂದ್ರೆ ಅವ್ರು, ನಾ ಯಾವಾಗ ವಾಕಿಂಗ್ ಹೋಗ್ಲಿ ಸರ್, ನಂಗೆ ಹಿಂಗಂದ್ರೆ ಹೆಂಗ್ ಸರ್ ನಾನು ಅಂತ. ನಾ ಅವ್ರಿಗೆ ಅದಕ್ಕೆ ಕೇಳಿದೆ, ಸೀರಿಯಲ್ ನೋಡ್ತೀರಿ ನಮ್ಮ ಅಂತೇಳಿ. ಸೀರಿಯಲ್ ನೋಡ್ತೀನಿ ಸರ್. ಯಾವ್ದು ನೋಡ್ತೀರಿ ನಮ್ಮ? 1 ತಾಸು ಸೀರಿಯಲ್ ನೋಡ್ತೀನಿ ರೀ, 2 ಸೀರಿಯಲ್ ನೋಡ್ತೀನಿ. ನಾ ಅದ ಅಂದೆ, ವಾಚ್ ಆ್ಯಂಡ್ ವಾಕ್ ಅಂತಂದೆ. ಅಂದ್ರೆ ನೀವು ಒಂದು 8-10 ಫೀಟ್ ದೂರ ಇರಿ ಟಿವಿಲಿಂದ, ಅಲ್ಲೇ ವಾಕ್ ಮಾಡ್ರಿ. ಫೋನಲ್ಲಿ ಮಾತಾಡ್ತೀರೇನಂತೆ? ಹ್ಞೂ ರೀ, ಮಗಳ ಜೊತೆ ಡೈಲಿ ಅರ್ಧ ತಾಸು ಮಾತಾಡ್ತೀನಿ ಅಂತಂದ್ರು. ವಾಕ್ ಆ್ಯಂಡ್ ಟಾಕ್. ಈಗ ಒಂದು ಅಡ್ವರ್ಟೈಸ್ ಬಂದಿತ್ತು, ಹಳೆ ಐಡಿಯಾ ಅಡ್ವರ್ಟೈಸ್ ಇತ್ತು, ವಾಕ್ ಆ್ಯಂಡ್ ಟಾಕ್. ನೀವೇನೇ ವರ್ಕ್ ಮಾಡ್ತೀರಿ ಅದರಾಗ ವಾಕಿಂಗ್ ಮಾಡ್ರಿ. ಡೈಲಿ ನೀವು ಅದಕ್ಕೆ ಸೆಪ್ರೇಟ್ ಆಗಿ ಟೈಮ್ ತೆಗೆದು ವಾಕಿಂಗ್ ಮಾಡ್ಬೇಕಂತೇನಿಲ್ಲ. ನಿಮ್ದು ಡೇ ಟು ಡೇ ಆಕ್ಟಿವಿಟೀಸ್ ಒಳಗೆ ಈಗ ಅವ್ರು ಫಾಲೋ ಮಾಡತ್ತಾರೆ, ಡೈಲಿ ಒಂದು 8000 ಸ್ಟೆಪ್ಸ್ ಆಗ್ತದೆ. ಅಂಡ್ ಇಟ್ ಹ್ಯಾಸ್ ವೆರಿ ಗುಡ್ ಎಫೆಕ್ಟ್ ಆನ್ ಅವರ್ ಶುಗರ್ಸ್. ಆ ಥರ ಸರ್. ಸರ್, ಈಗ ಡಯಾಬಿಟಿಕ್ ಒಳಗೆ ಇರ್ತಕ್ಕಂಥ ಇವು ಎಕ್ಸಸೈಸ್ ಆಯಿತು, ಯೋಗ ಆಯಿತು. ಎಸ್ ಸರ್. ಈಗ ಅವರಿಗೆ ನಾವು ಯಾವ ರೀತಿಯಾಗಿ ನೀವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀರಿ, ಅಥವಾ ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತೀರಿ, ಅಥವಾ ಈಸ್ ಅ ಕ್ಯೂರೇಬಲ್ ಅಥವಾ ನಾನ್ ಕ್ಯೂರೇಬಲ್, ಅಥವಾ ಲೈಫ್ ಲಾಂಗ್ ಅವ್ರು ತೊಗೋಬೇಕಾಗುತ್ತೆ ಗುಳಿಗೆ? ಸರ್, ಫಸ್ಟ್ ನಂಗೆ ಪೇಷಂಟ್ ಡಯಾಗ್ನೋಸ್ ಆದಮೇಲೆ ಅವ್ರ ರಿಯಾಕ್ಷನ್ ಗಾಬರಿ ಆಗಿಬಿಡ್ತಾರೆ ಸರ್. ಇದು ಡಯಾಬಿಟಿಕ್ ಡಯಾಬಿಟಿಕ್ ಬಂತು, ಡಯಾಬಿಟಿಸ್ ಆಯ್ತು, ನಂಗೆ ಡಯಾಗ್ನೋಸ್ ಆಯ್ತು ಅಂತೇಳಿ ನಾ ಅವ್ರಿಗೆ ಅದನ್ನೇ ಸಮಾಧಾನ ಮಾಡೋದು ಸರ್. ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ಅಂದರೆ ಅದು ಒಂದು ಕಾಯಿಲೆ ಅಲ್ಲ, ಇದು ನಮ್ಮಲ್ಲಿ ಡಿಸಾರ್ಡರ್. ಇದು ಡಿಸಾರ್ಡರ್ ನಾವು ಸರಿಪಡಿಸ್ಕೋಬೇಕಂದ್ರೆ ಇವು 3 ಪಿಲ್ಲರ್ಸ್ ನಾ ಹೇಳಿದೆ. ಒಂದು ಡಯಟ್, ಒಂದು ಎಕ್ಸಸೈಸ್, ಇನ್ನೊಂದು ನೀವು ಮೆಡಿಸಿನ್ಸ್ ಮ್ಯಾಗ. ಈಗ ಮೆಡಿಸಿನ್ಸ್ ಅಂದರೆ ಭಾಳ ಜನಕ್ಕೆ ಮಿಸ್ಕನ್ಸೆಪ್ಷನ್ ಅದ ಸರ್. ಈಗ ನಾನು ಶುಗರ್ಗಳಿಗೆ ಎಲ್ಲಿ ನಂಗೆ ಶುಗರ್ ಬಂತು, BP ಬಂತು, ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು, ಎಲ್ಲಿ ನನ್ನ ಕಿಡ್ನಿ ಫೇಲ್ ಆಗ್ಬಿಡ್ತಾವೇನೋ ಅಂತ ಹೇಳಿ ಅವ್ರಿಗೆ ಒಂದು ಮಿಸ್ಕನ್ಸೆಪ್ಷನ್. ನಾವು ಅವ್ರಿಗೆ ಹೇಳೋದು ಅದ. ಈಗ ವಿ ಹ್ಯಾವ್ 80 years ಆಫ್ ಡಯಾಬಿಟಿಕ್ ಪೇಷಂಟ್, 75 years. ಅವರೊಂದು 20 ವರ್ಷದಿಂದ ಮೆಟ್ಫಾರ್ಮಿನ್ ತೊಗೊತಿದ್ದಾರೆ, ಕಿಡ್ನಿ ಏನೂ ಆಗಿಲ್ಲ, ಚೆನ್ನಾಗಿದೆ. ಈಗ ನಮ್ದು ಜನರಲ್ ಮಿಸ್ಕನ್ಸೆಪ್ಷನ್ ಏನಿರೋದು, ಕಿಡ್ನಿ ಟ್ಯಾಬ್ಲೆಟ್ ನಮ್ದು BP ಟ್ಯಾಬ್ಲೆಟ್ ತೊಗೊಂಡ್ರೆ, ಶುಗರ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕಿಡ್ನಿ ಫೇಲ್ ಆಗ್ತಾ ಬಿಡ್ತಾವೆ ಅಂತೇಳಿ. ಆ ಥರ ಇರಲ್ಲ ಸರ್ ಅದು. ನೀವು ಕಿಡ್ನಿ ಟ್ಯಾಬ್ಲೆಟ್, ಕಿಡ್ನಿಗೆ ನಾವು ಸೇಫ್ ಇರುವಂಥದ್ದು ಡಯಾಬಿಟಿಕ್ ಟ್ಯಾಬ್ಲೆಟು ಮತ್ತು BP ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ. ಈಗ ಕಿಡ್ನಿ ಫೇಲ್ಯೂರ್ ಆಗೋದು ಯಾವಾಗ ಸರ್? ಈಗ ಅನ್ನೆಸೆಸರಿ ಪೇನ್ ಕಿಲ್ಲರ್ಸ್ ತೊಗೊಂಡಾಗ, ಅನ್ನೆಸೆಸರಿ ಡೈಕ್ಲೋಫಿನಾಕ್, ಆಸಿಕ್ಲೋಫಿನಾಕ್ ಇವೆಲ್ಲ ತೊಗೊಂಡಾಗ ಕಿಡ್ನಿಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ತೊಗೊಂಡೆ ಸರ್. ಈಗ ಡಯಾಬಿಟಿಕ್ ಪೇಷಂಟ್ ಐತೆ, ನಾವು ಒಂದು ಪೇಷಂಟ್ ಡಯಾಬಿಟಿಕ್ ಐತಿ, ನಮ್ಮಲ್ಲಿ ವಾರಗಳು ಉಪವಾಸ ಭಾಳ. ಎಸ್ ಸರ್. ಮಂಗಳವಾರ, ಶುಕ್ರವಾರ, ಶನಿವಾರ. ಎಸ್ ಸರ್. ಇವತ್ತು ನಾನು ತಗೊಳ್ಳೋದು 1 ಟೀಸ್ಪೂನ್ನ ನಾನು ಉಪ್ಪಿಟ್ಟು ತಿಂದೆ ಅಥವಾ ಏನೋ ಒಂದು ಉಪಹಾರದಾಗಿದ್ದೆ. ಬಟ್ ಇವರು ಕಂಪಲ್ಸರಿ ಗುಳಿಗೆ ತೊಗೊತಾರೆ. ಎಸ್ ಸರ್. ಅವಾಗ ಯಾವ ರೀತಿಯಾಗಿ ಅವ್ರು ಫಾಲೋ ಮಾಡ್ಬೇಕು ಅದನ್ನ? ಸರ್, ಈಗ ಉಪವಾಸ ಇದ್ದಾಗ ನಾವೇನು ಹೇಳ್ತೀವಿ, ನಮ್ಮ ಡೋಸ್ ಕಮ್ಮಿ ಮಾಡ್ತೀವಿ ಸರ್. ಸಪೋಸ್ ದ ಪೇಷಂಟ್ ಇಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಬಿಫೋರ್ ಸ್ಟಾರ್ಟಿಂಗ್ ದ ಉಪವಾಸ ದೇ ಹ್ಯಾವ್ ಟು ಮೀಟ್ ಒನ್ ಡಾಕ್ಟರ್ ಸರ್. ಅವ್ರು ರೆಗ್ಯುಲರ್ ಬಾಡಿಗೆ ಬೇಕಲ್ಲ ಗ್ಲುಕೋಸ್ ಅಡ್ಡಾಡಕ್ಕೆ ಮಾಡಕ್ಕಂತ. ಈಗ ಸಪೋಸ್ ಈಗ ಒಂದು ಪೇಷಂಟ್ ಈಗ ರಂಜಾನ್ ಬಂದು ಸರ್, ಈಗ 1 ತಿಂಗಳು ಉಪವಾಸ ಮಾಡ್ಬೇಕು ಸರ್. ಬೆಟರ್ ನಾವೇನು ಮಾಡ್ತೀವಿ ಸರ್, ಬಿಫೋರ್ ನೀವು ಉಪವಾಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ದು ಡಾಕ್ಟ್ರಿಗೆ ಭೇಟಿಯಾಗ್ರಿ. ಆ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಸರ್. ಸಪೋಸ್ ಅವ್ರು ಇನ್ಸುಲಿನ್ 3 times ತೊಗೊಳತ್ತಾರೆ, ಅದನ್ನು ನಾವು 2 time ಮಾಡ್ತೀವಿ ಸರ್. ಸಪೋಸ್ ಗುಳಿಗೆ 2 time ತೊಗೊಳತ್ತಾರೆ, ನಾವು 1 time ಮಾಡ್ತೀವಿ, ಅಥವಾ ಡೋಸ್ ಕಮ್ಮಿ ಮಾಡ್ತೀವಿ ಸರ್. ಆಮೇಲೆ ಪೇಷಂಟಿಗೆ ಗೊತ್ತಿರಬೇಕಾಗಿದ್ದು, ಈಗ ಡಯಾಬಿಟಿಕ್ ಪೇಷಂಟ್ ಅದಾರೆ ಅಂದರೆ ಹೈಪೋಗ್ಲೈಸಿಮಿಯಾ ಸಿಂಪ್ಟಮ್ಸ್ ಅವ್ರಿಗೆ ಗೊತ್ತಿರ್ಬೇಕು ಸರ್. ಅಂದರೆ ಲೋ ಶುಗರ್ ಆದರೆ ಏನೇನು ಸಿಂಪ್ಟಮ್ಸ್ ಬರ್ತಾವೆ ಅವ್ರು ಐಡೆಂಟಿಫೈ ಮಾಡಿ ಒಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದನ್ನಾಗುತ್ತೆ ಸರ್. ಲೋ ಶುಗರ್ ಆತಂದ್ರೆ ಅವ್ರು ಇಮಿಡಿಯೇಟ್ಲಿ ಏನು ಮಾಡ್ಬೇಕು ಅವ್ರು? ಹಾಂ ಸರ್, ಲೋ ಶುಗರ್ ಆತಂದ್ರೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ಬೋದು ಸರ್, ಅವ್ರು ಕಾನ್ಷಿಯಸ್ ಅದಾರೆ ಅಂದರೆ ಊಟ ಮಾಡಿಬಿಡ್ಬೋದು ಸರ್. ಅಂದರೆ ಇಮಿಡಿಯೇಟ್ ಅಂದರೆ ಈಸಿಯಾಗಿ ಈಗ ನೀವೇನು ತೊಗೋಬೋದು, ಒಂದು ಚಮಚೆ ಸಕ್ಕರೆ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಿ ಕೊಡ್ಬಿಡ್ಬೋದು. ಲೋ ಶುಗರ್ ಸಿಂಪ್ಟಮ್ಸ್ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ಸರ್. ಒಂದು ಜಾಸ್ತಿ ಅತಿಯಾಗಿ ಬೆವರು ಬರೋದು, ತಲೆ ಸುತ್ತುವುದು, ಕೈ ನಡುವುದು, ಮಾತು ಸ್ವಲ್ಪ ತೊದಲು ಬರೋದು, ಇವೆಲ್ಲ ಲೋ ಶುಗರ್ ಸಿಂಪ್ಟಮ್ಸ್ ಸರ್. ಈ ಥರ ಸಿಂಪ್ಟಮ್ಸ್
ಕಂಡು ಬಂದಲ್ಲಿ ಅವ್ರ ಮನ್ಯಾಗ ಯಾರು ಇರ್ತಾರೆ ಅಥವಾ ಪೇಷಂಟ್ ಅವ್ರು ಸ್ವಲ್ಪ ಏನಾರ ಸಕ್ಕರೆ ಅಥವಾ ಬೆಲ್ಲ ನೀರು ಮಿಕ್ಸ್ ಮಾಡಿ ತೊಗೊಂಡ್ಬಿಟ್ರೆ ಇಮಿಡಿಯೇಟ್ ಸ್ವಲ್ಪ ಇದನ್ನಾಗುತ್ತೆ. ನೀರು ಮಿಕ್ಸ್ ಮಾಡಿ ತಗೋಬೇಕು ಅಥವಾ ಬೆಲ್ಲ ತಿಂದು ಅಥವಾ ಹಿಂಗೆ ಹಂಗೆ ಈಗ ಅವ್ರು ಕಾನ್ಷಿಯಸ್ ಫುಲ್ ಅದಾರ ಅಂದ್ರೆ ಡೈರೆಕ್ಟ್ ತಿನ್ಬೋದು ಸರ್. ಇಲ್ಲ ಕಾನ್ಷಿಯಸ್ ಇಲ್ಲ ಸ್ವಲ್ಪ ಡ್ರೌಸಿ ಅದಾರ ಅಂದ್ರೆ ಸ್ವಲ್ಪ ನೀರಾಗ ಮಿಕ್ಸ್ ಮಾಡಿ ಕೊಡ್ಬೋದು ಸರ್. ಆಮೇಲೆ ನೆಕ್ಸ್ಟ್ ಅವರು ಡಾಕ್ಟ್ರಿಗೆ ಹೋಗಿ ಫಾಲೋ ಅಪ್ ಮಾಡ್ಬೇಕು ಸರ್. ಈ ತರ ನಂದು ಶುಗರ್ ಲೋ ಆಗಿತ್ತು, ಸೊ ಮತ್ತೆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಡೋಸ್ ಅಡ್ಜಸ್ಟ್ ಮಾಡಿ ಕೊಡ್ತಿರ್ತಾರೆ. ಯಾಕಂದ್ರೆ ಈಗ ಒಂದೊಂದ್ಸಲ ಏನಾಗಿರ್ತೈತಿ, ನಮ್ದು ಊಟ ಕಡಿಮೆ ಆದಾಗ ಅಥವಾ ನಮ್ಗೆ ಏನಾದ್ರು ಬೇರೆ ಕಾಯಿಲೆ ಬಂದಾಗ, ಸಪೋಸ್ ಈಗ ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ, ಜ್ವರ ಬಂದಾಗ ನಮ್ದು ಇನ್ಸುಲಿನ್ ರಿಕ್ವೈರ್ಮೆಂಟ್ ಹೆಚ್ಚು ಕಡಿಮೆ ಆಗಿರ್ತೈತಿ. ಅವಾಗ ಅವ್ರು ಮತ್ತೆ ಡಾಕ್ಟರ್ ತಕ್ಕಂಗೆ ಅಥವಾ ಒಂದೊಂದ್ಸಲ ಏನಾಗುತ್ತೆ ಕ್ರಿಯೇಟಿನಿನ್ ತುಂಬಾ ಜಾಸ್ತಿ ಬಂದಾಗ ನಾವು ಇನ್ಸುಲಿನ್ ಅಥವಾ ನಮ್ದು ಟ್ಯಾಬ್ಲೆಟ್ ಕಡಿಮೆ ಮಾಡ್ಬೇಕಾಗುತ್ತೆ ಡೋಸ್, ಅವ್ರು ಮತ್ತೆ ಆ ತರ ಸೆಟ್ ಮಾಡ್ಕೊಡ್ತಾರೆ ಬೆಟರ್. ಈಗ ಒಂದು ಡಯಾಬಿಟಿಕ್ ಕೇಸು ಒಂದು ಎಲ್ಲೋ ಒಂದು ಟ್ರಾಲಿಂಗ್ ಮಾಡ್ತಿರ್ತಾನೆ ಅವನು. ಎಸ್ ಸರ್. ಇಲ್ಲಿಂದ ಗದಗ ಟು ಹುಬ್ಳಿ ಎಸ್ ಸರ್. ಎಸ್ ಸರ್. ಅವ್ನಿಗೆ ಇಮಿಡಿಯೇಟ್ಲಿ ಆ ಟೈಮ್ದಾಗ ಏನೂ ಸಿಕ್ಕಿರಂಗಿಲ್ಲ, ಏನೋ ಉಪವಾಸ ಮಾಡಿ ನಾವು ಬಸ್ ಹತ್ತಾರ. ಅವನಲ್ಲಿ ಏನಿರಂಗಿಲ್ಲ, ಬೆಲ್ಲ ಇರಂಗಿಲ್ಲ, ಸಕ್ಕರೆ ಇರಂಗಿಲ್ಲ, ಏನಿರಂಗಿಲ್ಲ. ಅವ್ರ ರೀತಿ ಅಂಥ ಪೇಷಂಟ್ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅವ್ರು? ಯೂಶಲಿ ವಾಟ್ ವಿ ಅಡ್ವೈಸ್, ಈಗ ನನ್ನ ಪೇಷಂಟ್ಸ್ ಸ್ವಲ್ಪ ಟ್ರಾವೆಲ್ ಮಾಡ್ತಿರ್ತಾರೆ ಸರ್, ಅಲ್ಲಿ ವಾಟ್ ಅಡ್ವೈಸ್ ಆಲ್ವೇಸ್ ಕೀಪ್ ಒನ್ ಚಾಕ್ಲೇಟ್. ಒಂದು ಪಾಕೆಟಲ್ಲಿ ಒಂದು ಚಾಕ್ಲೇಟ್ ಇಟ್ಕೊಂಡು ಹೋಗ್ಬೇಕು ಸರ್. ಅಥವಾ ಈ ಗ್ಲೂಕೋಸ್ ಟ್ಯಾಬ್ಲೆಟು ಬಂದವು ಸರ್, ಇಮಿಡಿಯೇಟ್ ಆಗಿ ರಿಲೀಸ್ ಆಗುವಂಥದ್ದು ಅವ್ರ ಪಾಕೆಟಲ್ಲಿ. ಯಾಕಂದ್ರೆ ಒಂದ್ಸಲ ಹೈಪೋಗ್ಲೈಸಿಮಿಯಾ ಆಯ್ತು, ಲೋ ಶುಗರ್ ಆಯ್ತು, ಪದೇ ಪದೇ ಆಗೋ ಚಾನ್ಸಸ್ ಇರುತ್ತೆ ಸರ್ ಅದು. ಸೊ ಆಲ್ವೇಸ್ ಐ ಅಡ್ವೈಸ್ ದಮ್, ನಿಮ್ಮ ಕಿಸೆಯಲ್ಲಿ ಒಂದು ಚಾಕ್ಲೇಟ್ ಅಥವಾ ಒಂದು ಗ್ಲೂಕೋಸ್ ಟ್ಯಾಬ್ಲೆಟ್ ಕಂಪಲ್ಸರಿ ಇಟ್ಕೋಬೇಕು ಆ ಥರ. ಆಮೇಲೆ ರೆಗ್ಯುಲರ್ ಚೆಕಪ್ ಮಾಡ್ಕೊಂತೀವಿ. ಕಲ್ಸಕ್ಕರೆ ಇಟ್ಕೋತಾರಲ್ಲ ಸರ್, ಕಲ್ಸಕ್ಕರೆ. ಬಟ್ ಅದು ರೆಗ್ಯುಲರ್ ತಗೊಳ್ಳೋದು ಬೇಡ ಸರ್. ಈಗ ಹೈಪೋಗ್ಲೈಸಿಮಿಯಾ ಸಿಂಪ್ಟಮ್ ಬಂದಾಗ ಅಷ್ಟೇ ಅಲ್ಲ ಟ್ರಾಲಿಂಗ್ ಮಾಡೋ ಮುಂದೆ ಇಟ್ಕೋಬಹುದು ಸರ್, ಏನು ತೊಂದರೆ ಇಲ್ಲ. ಅದನ್ನು ಕ್ರಶ್ ಮಾಡಿ ಅವ್ರು ತಗೋಬಹುದು, ಏನು ತೊಂದರೆ ಇಲ್ಲ ಸರ್, ನಡೀತೀವಿ ಸರ್. ಸರ್, ಈಗ ತಮ್ಮ ಪ್ರಕಾರ ಜೇನುತುಪ್ಪ ಶುಗರ್ ಅಂತ ಕನ್ಸಿಡರ್ ಮಾಡ್ತೀರೋ ಅಥವಾ ನಾನ್ ಶುಗರ್ ಅಂತ? ಸರ್, ಜೇನುತುಪ್ಪನೂ ಶುಗರೇ ಸರ್. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಇವೆಲ್ಲ ಒಂದೇ ಕ್ಯಾಟಗರಿ ಸರ್. ಸೊ ಯು ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಅವಾಯ್ಡ್ ಸಕ್ಕರೆ, ಬೆಲ್ಲ ಆ್ಯಂಡ್ ಜೇನುತುಪ್ಪ ಆ ಥರ ಸರ್. ಸೊ ಅದನ್ನು ನಾವು ಶುಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಈಗ ನಾವು ಯಾವುದೇ ಒಂದು ವಸ್ತು ಆಹಾರ ಅಂತ ತಗೊಳ್ಳುವಾಗ ಅದರದ್ದು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ಬೇಕಾಗುತ್ತೆ ಸರ್. ಈಗ ಯಾವುದೇ ಒಂದು ವಸ್ತು ತಿಂದಾಗ ಸಡನ್ ಆಗಿ ಶುಗರ್ ಪಿಕಪ್ ಆತಂದ್ರೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಸೊ ಜೇನುತುಪ್ಪದ ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ವೆರಿ ಹೈ ಸರ್, ಆ ಥರ ಸರ್. ಸೊ ವಿ ಅವಾಯ್ಡ್, ಟೆಲ್ ದೆಮ್ ಟು ಅವಾಯ್ಡ್ ಜೇನುತುಪ್ಪ ಸರ್. ಎಸ್ ಸರ್. ಈಗ ಡಯಾಬಿಟಿಕ್ ಕಡಿಮೆ ಆದರೆ ಕಂಡು ಬರ್ತಕ್ಕಂಥ ಲಕ್ಷಣ ಆಯಿತು. ಎಸ್ ಸರ್. ಡಯಾಬಿಟಿಕ್ ಇನ್ಕ್ರೀಸ್ ಆದ್ರೆ ಯಾವ ರೀತಿಯಾಗಿ ಅವರಿಗೆ ಸಿಂಪ್ಟಮ್ಸ್ ಕಾಣ್ತಾವೆ? ಅಂದರೆ ಶುಗರ್ ಜಾಸ್ತಿ ಆದ್ರೆ ಅದೇ ಸರ್. ಈಗ ಪೇಷಂಟ್ ಡಯಾಬಿಟಿಸ್ ಕಂಟ್ರೋಲ್ ಮೇಲೆ ಇದ್ದಾಗ ನಾರ್ಮಲ್ ಆಗಿರ್ತಾರೆ ಸರ್. ಈಗ ಸ್ವಲ್ಪ ಶುಗರ್ ಜಾಸ್ತಿ ಆಯ್ತಂದ್ರೆ ಅಂಗಾಲು ಉರಿಯೋದು, ಜುಮ್ ಅನ್ನೋದು, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ಸರ್. ಅಥವಾ ಪಾಲಿಯೂರಿಯಾ, ಪಾಲಿಫೇಜಿಯಾ ಈ ತರ ಸಿಂಪ್ಟಮ್ಸ್ ಬರಕ್ ಸ್ಟಾರ್ಟ್ ಆಗ್ತಾವೆ. ಅಥವಾ ವೇಟ್ ಗೇನ್ ಆಗ್ತಿರಂಗಿಲ್ಲ ಸರ್ ಅವ್ರದ್ದು. ಸೊ ವೇಟ್ ಲಾಸ್ ಆಗುವಂಥದ್ದು ಅಥವಾ ರಿಪೀಟೆಡ್ ಇನ್ಫೆಕ್ಷನ್ಸ್, ಇವು ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಈ ತರ ಆಗ್ತಾವೆ. ಸೊ ನಾವು ಮತ್ತೆ ಅವರಿಗೆ HbA1c, FBS ಇದೆಲ್ಲ ಮಾಡಿ ಚೆಕ್ ಮಾಡ್ತೀವಿ ಸರ್, ಆ ಥರ ಸರ್. ಈಗ ಟ್ರಾಲಿಂಗ್ ಹೊಂಟಾಗ ಟ್ರಾಲಿಂಗ್ ಮಾಡ್ತಿರ್ತಾರೆ ಅವರು, ಅವಾಗ ಅವ್ರಿಗೆ ಶುಗರ್ ಪೇಷಂಟ್ ಗುಳಿಗಿನ ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಇವೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾವೆ. ಎಸ್ ಸರ್. ಇಮಿಡಿಯೇಟ್ಲಿ ಏನು ಪ್ರಿಕಾಷನ್ಸ್ ಮಾಡ್ಕೋಬೇಕು ಅವರು? ಫಸ್ಟ್ ಆಫ್ ಅವ್ರು ಶುಗರ್ ಟ್ಯಾಬ್ಲೆಟ್ಸ್ ಬಿಟ್ಟು ಹೋಗೋದು ಒಂದು ತಪ್ಪು ಸರ್. ಬಿಕಾಸ್ ಈಗ ನಾನು ಎಷ್ಟೊಂದು ಸಲ ಪೇಷಂಟ್ಸಿಗೆ ಕೇಳ್ತೀನಿ ಸರ್. ಈಗ ನನ್ನ ಕಡೆ ಪೇಷಂಟ್ ಬಂದಿರ್ತಾರೆ ಸರ್, ಅವ್ರು ಏನು ಮಾಡ್ತಾರೆ ಅಂದ್ರೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಚೆಕಪ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಸರ್. ಶುಗರ್ ಇರಲಿ, BP ಇರಲಿ. ನನಗೆ ಅದೇ ಕೇಳು ಸರ್, ನಿಮ್ಮ ಹತ್ರ ಗಾಡಿ ಐತೆ, ಗಾಡಿ ಇದೆ ಅಂತ ಅಂತಾರೆ ಸರ್ ಅವರು. ಅವಾಗ ನಾನು ಕೇಳ್ತೀನಿ ಸರ್, ಸರ್ವಿಸ್ ಮಾಡಿಸಿರಿ ಏನು ಗಾಡಿ ಇದೆ? ಇಲ್ಲ ಸರ್, ಪ್ರತಿ 3 ತಿಂಗಳು 4 ತಿಂಗಳು ನಾನು ಸರ್ವಿಸ್ ಮಾಡಿಸ್ತೀನಿ, ಅದು ಆಥರೈಸ್ ಡೀಲರ್ಶಿಪ್ದಾಗ ಮಾಡಿಸ್ತೀನಿ ಎಲ್ಲ ಇದನ್ನು. ಮತ್ತು ನಾನು ಅದೇ ಅಂತೀನಿ, ನಿಮ್ಮದು ಶುಗರ್ ಲಾಸ್ಟ್ ಯಾವಾಗ ಚೆಕ್ ಮಾಡಿಸಿದ್ದಿ? 1 ವರ್ಷ ಹಿಂದೆ ಚೆಕ್ ಮಾಡಿಸಿದ್ವಿ. ಈಗ ಗಾಡಿ ಬೇಕಂದ್ರೆ ನಾವು ಚೇಂಜ್ ಮಾಡ್ಬೋದು ಸರ್, ಬಟ್ ಬಾಡಿ ದೇವ್ರು ನಮ್ಗೆ ಕೊಟ್ಟಿದ್ದು ಒಂದು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್. ಈಗ ನಿಮ್ದು ಯಾವುದೇ ಮೆಡಿಸಿನ್ಸ್ ಇರಲಿ, ರಿಪೋರ್ಟ್ಸ್ ಇರಲಿ, ಎಲ್ಲ ತೊಗೊಂಡೋಗೋದು ಚಲೋ. ಈಗೆಲ್ಲ ಮೊಬೈಲ್ ಇದೆ ಸರ್, ಮೊಬೈಲಲ್ಲಿ ನಾವು ನಮ್ದು ರಿಪೋರ್ಟ್ಸ್ ಸೇವ್ ಮಾಡ್ಕೋಬೋದು ಸರ್, ನಮ್ಮ ಟ್ಯಾಬ್ಲೆಟ್ಸ್ ಫೋಟೋ ಸೇವ್ ಮಾಡ್ಕೋಬೋದು. ಆಮೇಲೆ ಯಾವಾಗಲೂ ಮೇಕ್ ಇಟ್ ಅ ಹ್ಯಾಬಿಟ್. ನೀವು ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರಿ ಅಂದರೆ, ಈಗ ಏರ್ಪೋರ್ಟ್ಸಲ್ಲಿ ನನ್ನ ಪೇಷಂಟ್ಸ್ ಸ್ವಲ್ಪ ಜನ ಬಂದಿರ್ತಾರೆ ಸರ್, ಏರ್ಪೋರ್ಟಲ್ಲಿ ಹೋಗ್ತಾರೆ, ಅವಾಗ ಇನ್ಸುಲಿನ್ ಅಲೋ ಮಾಡಲ್ಲ ಸರ್. ಸೊ ವಿ ಗಿವ್ ದೆಮ್ ಅ ಲೆಟರ್, ಒಂದು ಲೆಟರ್ ಬರ್ದು ಕೊಡ್ತೀವಿ, ನೀವು ಇನ್ಸುಲಿನ್ ಅಲೋ ಮಾಡ್ರಿ, ಸಿರಿಂಜಸ್ ಅಲೋ ಮಾಡ್ರಿ, ಇಲ್ಲಾಂದ್ರೆ ಪ್ಲೇನಲ್ಲಿ ಸಿರಿಂಜಸ್ ಸೊ ಅಲೋ ಮಾಡಲ್ಲ. ಸೊ ಆ ಥರ. ಆ್ಯಂಡ್ ಆಲ್ವೇಸ್ ನಮ್ಮ ಬಾಡಿ, ಬಿಕಾಸ್ ನಮ್ಮ ಜೊತೆ ಲಾಸ್ಟ್ ತನಕ ಬರೋದು ನಮ್ಮ ಬಾಡಿನೇ. ನಮ್ಮ ವೈಫ್ ಬರಲ್ಲ, ನಮ್ಮ ಮಕ್ಕಳು ಬರಲ್ಲ, ಯಾರು ಬರಲ್ಲ. ಸೊ ನಮ್ಮ ಬಾಡಿಗೆ ನಾವು ಎಷ್ಟು ಕಾಪಾಡ್ಕೊತೀವಿ ಅಷ್ಟು ಆ ಥರ ನಾವು ಆರಾಮಾಗಿರ್ಬೋದು, ಆ ಥರ ಸರ್. ಅಂದರೆ ಇವು ಪ್ರಿಕಾಷನ್ಸ್ ಏನಂತಂದ್ರೆ, ಇವರಿಗೆ ಡಯಾಬಿಟಿಕ್ ಕೇಸ್ ಇದ್ದಾಗ ಕಂಪಲ್ಸರಿ ಟ್ಯಾಬ್ಲೆಟ್ಸ್ ಒಯ್ಬೇಕಂದಂಗೆ ಒಯ್ಬೇಕು ಸರ್ ಟ್ಯಾಬ್ಲೆಟ್ಸ್. ಅಕಸ್ಮಾತ್ ಅವ್ರು ಏನ್ರ ನೆನಪು ಹಾರಿದ್ರು ಏನು ತೊಂದರೆ ಇಲ್ಲ, ಮೊಬೈಲಲ್ಲಿ ಅವ್ರದ್ದು ರಿಪೋರ್ಟ್ಸ್ ಇರುತ್ತೆ. ಈಗ ಎಲ್ಲ ಕಡೆ ಮೆಡ್ ಪ್ಲಸ್, ಎಲ್ಲ ಕಡೆ ಫಾರ್ಮಸಿ ಇದೆ, ಹೋಗಿ ತೋರಿಸಿದ್ರೆ ಅವ್ರು ಇಕ್ವಲೆಂಟ್ ಟ್ಯಾಬ್ಲೆಟ್ ಕೊಡ್ತಾರೆ, ಆ ತಗೋಬಹುದು, ಏನು ತೊಂದರೆ ಇಲ್ಲ, ಕಂಟ್ರೋಲ್ ಮಾಡ್ಕೋಬೋದು. ಎಸ್ ಸರ್. ಎಸ್ ಸರ್. ಈಗ ಸೆಕೆಂಡ್ ಒನ್ ಡಯಾಬಿಟಿಕ್ 2 ಅಂತ ನಾವು ಬರ್ತೇವೆ. ಡಯಾಬಿಟಿಕ್ 2 ಅದು ಕ್ರಾನಿಕ್ ಕೇಸ್ ಅಂತ ನೀವು ಕನ್ಸಿಡರ್ ಮಾಡ್ತೀರಿ. ಅವಾಗ ಕಂಡು ಬರ್ತಂಥ ಲಕ್ಷಣ ಏನು ನಾವು? ಎಸ್ ಸರ್. ಈ ಕ್ರಾನಿಕ್ ಡಯಾಬಿಟೀಸ್ ಅಂತಂದ್ರೆ ಏನು, ನಾವು ಮೋರ್ ವಿ ಕಾನ್ಸಂಟ್ರೇಟ್ ಆನ್ ಕಾಂಪ್ಲಿಕೇಶನ್ಸ್ ಸರ್. ಯಾಕಂದರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಈಗ ಭಾಳ ವರ್ಷದಿಂದ ಶುಗರ್ ಇದೆ ಅಂದರೆ ಒಂದು 7-8 ವರ್ಷ 10 ವರ್ಷ, ಆಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ತುಂಬ ಜಲ್ದಿನೇ ಬರ್ಬೋದು. ಈಗ ಒಬ್ಬೊಬ್ಬರಿಗೆ 3-4 ವರ್ಷ ಒಳಗೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಸರ್. ಡಯಾಬಿಟೀಸ್ಗೆ ಟಾರ್ಗೆಟ್ ಆರ್ಗನ್ಸ್ ಅಂದರೆ 4 ಸರ್ ಇಂಪಾರ್ಟೆಂಟ್. ಫಸ್ಟ್ ಒಂದು ಕಣ್ಣು ಸರ್.
ಕಣ್ಣಲ್ಲಿ ಪ್ರೀಮ್ಯಾಚರ್ ಕ್ಯಾಟ್ರಾಕ್ಟ್ ಬರ್ಬೋದು ಸರ್. ಈ ಕ್ರಾನಿಕ್ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇತ್ತಂದ್ರೆ ಪ್ರೀಮ್ಯಾಚರ್ ಕ್ಯಾಟ್ರಾಕ್ಟ್. ಡಯಾಬಿಟಿಕ್ 2 diabetic 2 ಅಥವಾ diabetic 1, any uncontrolled diabetes can cause a premature cataract sir. Second one is diabetic neuropathy sir. Second diabetic neuropathy ಅಂದ್ರೆ ಏನಾಗುತ್ತೆ, ಅಂಗಾಲು ಉರಿಯೋದು, ಜುಮ್ ಅನ್ನೋದು ಆ ಥರ ಸರ್. ಆಮೇಲೆ ಅಲ್ಲಿ ಏನಾಗುತ್ತೆ, ಸೆನ್ಸಿಟಿವಿಟಿ ಹೋಗ್ಬಿಡುತ್ತೆ ಸರ್, ಹೀಟು, ಟಚ್, ಪೇನ್ ಏನೂ ಗೊತ್ತಾಗಲ್ಲ. ಸೊ ಒಂದು ಸ್ಮಾಲ್ ಅಲ್ಸರ್ ವಿಲ್ ಗೆಟ್ ಇನ್ ಟು ಬಿಗ್ ಅಲ್ಸರ್, ಇನ್ಫೆಕ್ಟೆಡ್ ಆಗಿ ಅವ್ರು ಇನ್ಫೆಕ್ಟೆಡ್ ಆಗಿ ಸ್ಮೆಲ್ ಬರ್ತಿದ್ರು ಗೊತ್ತಾಗ್ತಿರಂಗಿಲ್ಲ ಸರ್. ಸಕ್ಕರೆ ಸ್ಮೆಲ್ ಎಲ್ಲ ಇರ್ತದೆ, ಅದು ಫೀಟರ್ ಅಂತ ಹೇಳ್ತೀವಿ ಸರ್. ಸೊ ಸಕ್ಕರೆ ಸ್ಮೆಲ್ ಅಂತ, ಸ್ವೀಟ್ ಓಡರ್ ಅಂತ ಇರುತ್ತೆ ಸರ್, ಅದು ಕೀಟೋನ್ ಸ್ಮೆಲ್ ಅಂತೇಳಿ. ಟೈಪ್ 1 ಡಯಾಬಿಟಿಕ್ ಅಲ್ಲಿ ಬರುತ್ತೆ ಸರ್ ಅದು. ಅಂದ್ರೆ ಶುಗರ್ಸ್ 400-500 ಆದಾಗ ಅವ್ರ ಬ್ರೀತ್ ಸ್ಮೆಲ್ ಒಳಗೆ ಸ್ವಲ್ಪ ಶುಗರಿ ಸ್ಮೆಲ್ ಬರ್ತಿರ್ತದೆ ಸರ್, ಅದು ಆ ಥರ ಸರ್. ಆಮೇಲೆ ಇನ್ನೊಂದು ಟಾರ್ಗೆಟ್ ಈಗ ಕಣ್ಣು ಐತೆ ಸರ್, ಕಣ್ಣಲ್ಲಿ ರೆಟಿನೋಪತಿ ಅಂತ ಬರುತ್ತೆ ಸರ್. ಅಂದ್ರೆ ಸ್ಲೋಲಿ ಬ್ಲೈಂಡ್ನೆಸ್ ದೇ ಆರ್, ಅಂಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಬ್ಲೈಂಡ್ನೆಸ್ ಇಸ್ ನಾವು ಗೆಟಿಂಗ್ ಡಯಾಬಿಟಿಕ್ ರೆಟಿನೋಪತಿ ಸರ್, ಅನ್ಕಂಟ್ರೋಲ್ಡ್ ಶುಗರ್ಸ್ನಿಂದ. ಸೆಕೆಂಡ್ ಟಾರ್ಗೆಟ್ ಆರ್ಗನ್ ಅಂತಂದ್ರೆ ಕಿಡ್ನಿ ಸರ್. ವಿ ಆರ್ ಗೆಟಿಂಗ್ ಸೋ ಮೆನಿ ಯಂಗ್ ಪೇಷಂಟ್ಸ್ ವಿತ್ ಡಯಾಲಿಸಿಸ್ ಸರ್. ಬಿಕಾಸ್ ಆಫ್ ಶುಗರ್ಸ್ ಅವರು ಸಣ್ಣ ವಯಸ್ಸದಾಗ ಕಂಟ್ರೋಲ್ ಮಾಡ್ಕೊಂಡು 30-40 ಇಯರ್ಸ್ ಇದ್ದಾಗ ಕಂಟ್ರೋಲ್ ಮಾಡ್ಕೊಂಡಂಗಿರಲಿಲ್ಲ ಸರ್. ಸಡನ್ ಆಗಿ 50 ಇಯರ್ಸಿಗೆ ಕ್ರಿಯಾಟಿನಿನ್ 5-7 ಬಂದು ಕಿಡ್ನಿ ಫೇಲರ್ ಆಗಿ ಡಯಾಲಿಸಿಸ್. ಥರ್ಡ್ ಈಸ್ ಈಗ ಅತಿಯಾದ ಹಾರ್ಟ್ ಡಿಸೀಸಸ್ ಸರ್. ಸೊ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕ್, ಒನ್ ಆಫ್ ದ ಕಾಮನ್ ಕಾಸ್ ಇಸ್ ಅನ್ಕಂಟ್ರೋಲ್ಡ್ ಶುಗರ್ ಸರ್. ಸೊ ಈ ಥರ ಸರ್ ಒಂದು 4-5 ಟಾರ್ಗೆಟ್ ಆರ್ಗನ್ಸ್ ಅದಾವೆ ಸರ್ ಶುಗರ್ಸಿಗೆ. ಸೊ ನಾವು ಕ್ರಾನಿಕ್ ಡಯಾಬಿಟಿಸ್ ಇದ್ದಾಗ ಇವು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸರ್. ಈಗ ಡಯಾಬಿಟಿಕ್ ಬಂದ ಪೇಷಂಟ್ ಬಂದಾಗ ಕಂಪಲ್ಸರಿ ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗುತ್ತಾ, ಅಥವಾ ಹೈಪರ್ ಟೆನ್ಷನ್ ಬಂದಾಗ ಡಯಾಬಿಟಿಕ್ ಸ್ಟಾರ್ಟ್ ಆಗುತ್ತೆ? ಆ ಥರ ಏನಿಲ್ಲ ಸರ್. ಈ ಕೆಲವೊಂದು ನಮ್ಮ ಹತ್ರ ಪೇಷಂಟ್ಸ್ ಇರ್ತಾರೆ ಸರ್, ಅವರು 50-60 ಇಯರ್ಸ್ ಇರ್ತಾರೆ, ಬರೀ ಡಯಾಬಿಟಿಕ್ ಇರ್ತಾರೆ ಅಥವಾ ಬರೀ ಹೈಪರ್ ಟೆನ್ಸಿವ್ ಇರ್ತಾರೆ, ಆ ಥರ ಏನಿಲ್ಲ. ಬಟ್ ಎಲ್ಲದಕ್ಕೂ ಇವೆರಡು ಕಾಯಿಲೆಗೆ ರಿಸ್ಕ್ ಫ್ಯಾಕ್ಟರ್ ಸರ್ ಸೇಮ್ ಸರ್. ಈಗ ಒಂದು ರಿಸ್ಕ್ ಫ್ಯಾಕ್ಟರ್, ಒಂದು ಕಾಯಿಲೆ ಬಂತಂದ್ರೆ ಇನ್ನೊಂದು ಕಾಯಿಲೆ ಬರೋ ಚಾನ್ಸಸ್ ಭಾಳ ಇರುತ್ತೆ ಸರ್. ಈಗ ಬೋತ್, ಈಗ ಕೆಲವೊಂದು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸರ್. ಈಗೇನಿರ್ತದೆ ಸರ್, ಈಗ ಡಯಾಬಿಟಿಕ್ ಇರುತ್ತೆ ಸರ್ ಪೇಷಂಟಿಗೆ, ಕಿಡ್ನಿ ಸ್ವಲ್ಪ ಫೇಲ್ಯೂರ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್, ಕ್ರಿಯಾಟಿನಿನ್ ಜಾಸ್ತಿ ಹಾಕೊಂತ ಹೋಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಂಡಂಗಿಲ್ಲ, ಅಂಥವರಿಗೆ ಸೆಕೆಂಡ್ರಿ ಹೈಪರ್ ಟೆನ್ಷನ್. ಅಂದ್ರೆ ಫಸ್ಟ್ ಶುಗರ್ ಒಂದು 10 ವರ್ಷದಿಂದ ಇರುತ್ತೆ, 11ನೇ ವರ್ಷ ಅವರಿಗೆ BP ಚಾಲು ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸೀಯಿಂಗ್ ಅಟ್ ದ ರಿಸ್ಕ್ ಫ್ಯಾಕ್ಟರ್ಸ್, ಬೋತ್ ಕ್ಯಾನ್ ಸ್ಟಾರ್ಟ್ ಅಟ್ ದ ಸೇಮ್ ಟೈಮ್ ಸರ್. ಯಾಕಂದ್ರೆ ಸ್ಟ್ರೆಸ್ ಆಯಿತು, ನಮ್ದು ಜೀವನ ಶೈಲಿ ಅಥವಾ ಆಹಾರ ಪದ್ಧತಿ ಇದೆಲ್ಲ ನೋಡಿದ್ರು ಬೋತ್ BP ಆ್ಯಂಡ್ ಡಯಾಬಿಟಿಸ್ ಕ್ಯಾನ್ ಕಮ್ ಅಟ್ ಒನ್ಸ್ ಸರ್. ಆ ಥರನೂ ಬರ್ಬೋದು. ಈಗ ಒಂದು ಪೇಷಂಟಿಗೆ ಒಂದು ಕನ್ಫ್ಯೂಸ್ ಇರ್ತದೆ ಏನಂತಂದ್ರೆ, ಒಂದ್ಸಲ ಡಾಕ್ಟರ್ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಕಂಪಲ್ಸರಿ ಇನ್ಸುಲಿನನ್ನ ತಗೋಬೇಕು, ಸ್ಟಾಪ್ ಮಾಡಿದ್ರೆ ಅವ್ರಿಗೆ ಕಣ್ಣು ಹೋಗ್ತವೆ, ಕಿಡ್ನಿ ಹೋಗ್ತಾವೆ ಅಂತ ಒಂದು ಜನರದೊಂದು ಕಲ್ಪನೆ. ಎಸ್ ಸರ್. ತಮ್ಮ ಪ್ರಕಾರ ಅದು ಎಷ್ಟು ಕರೆ, ಎಷ್ಟು ಸುಳ್ಳು ಸರ್? ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕು ಮಾಡಬಾರ್ದು ಇದು ನಾವು ಡಾಕ್ಟರ್ ಮೇಲೆ ಬಿಟ್ಟರೆ ಚಲೋ ಸರ್. ಈ ಕೆಲವೊಂದು ನನ್ನ ಹತ್ರ ಪೇಷಂಟ್ ಬಂದಿರ್ತಾರೆ ಸರ್, ನಾನು ಇನ್ಸುಲಿನ್ ತೊಗೊಂತಿರ್ತಾರೆ ಸರ್, ನಂಗೆ ಟ್ಯಾಬ್ಲೆಟ್ ಮಾಡಿಕೊಡ್ರಿ ಅಂತ ಹೇಳಿ. ಬಟ್ ಭಾಳ ಈಗ ನಾವು ಇನ್ಸುಲಿನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಜಜ್ಮೆಂಟ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಸರ್. ಈಗ ಒಂದು ಹೆಂಗ್ ಪೇಷಂಟ್ ಬಂದ ನನ್ನ ಹತ್ರ 30 ಇಯರ್ಸ್, ಈಗ ಅವ್ನಿಗೆ ಕಾಂಪ್ಲಿಕೇಟೆಡ್ ಆಫ್ ಡಯಾಬಿಟಿಸ್ ಬಂದಿರ್ತೈತೆ ಆಲ್ರೆಡಿ, ಡಯಾಬಿಟಿಕ್ ರೆಟಿನೋಪತಿ ಸೆಟ್ಟಿನ್ ಆಗಿರ್ತೈತಿ. ಈಗ ಅಂಥವ್ನಿಗೆ ನಾನು ಟ್ಯಾಬ್ಲೆಟ್ ಕೊಟ್ಟು ಸ್ಲೋ ಆಗಿ ಶುಗರ್ ಕಂಟ್ರೋಲ್ ಮಾಡೋದ್ರಲ್ಲಿ ಯೂಸ್ ಇಲ್ಲ. ಯಾಕಂದ್ರೆ ಒಂದು ಮತ್ತೆ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗೋ ಚಾನ್ಸಸ್ ಇರುತ್ತೆ ಸರ್, ಒಂದು 6 months 1 year ಅಲ್ಲಿ. ಅಂಥ ಟೈಮ್ ನಾವು ಏನು ಮಾಡ್ತೀವಿ, ಈಗ ವೆರಿ ಹೈ ಶುಗರ್ಸ್ ಯಂಗ್ ಪೇಷಂಟ್, ಒಂದು ಫ್ಯೂ ಮಂತ್ಸ್ ಐ ಗಿವ್ ದಮ್ ಇನ್ಸುಲಿನ್ ಅಂಟಿಲ್ ದ ಶುಗರ್ಸ್ get controlled very good, then we can shift over to tablets. ಕೆಲವೊಂದು ಟೈಪ್ ಮತ್ತೆ ಇನ್ಸುಲಿನ್ ಬಿಡಬಹುದು, ಸ್ಟಾಪ್ ಬಿಡಬಹುದು ಸರ್, if the patient follows proper diet, exercise, lifestyle and the complication comes from ಇನ್ಸುಲಿನ್ ಬಿಡಬೇಕಾದ್ರೆ ಡಾಕ್ಟರ್ ಅಡ್ವೈಸ್ ಬೇಕು. ಎಸ್ ಸರ್, ವಿತೌಟ್ ಡಾಕ್ಟರ್ಸ್ ಅಡ್ವೈಸ್ ನೀವು ಸೆಲ್ಫ್ ಇನ್ಸುಲಿನ್ ಬಿಟ್ಟು ಸೆಲ್ಫ್ ಟ್ಯಾಬ್ಲೆಟ್ ಮಾಡೋದು ತಪ್ಪಾಗುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಟೈಪ್ 1 ಡಯಾಬಿಟಿಸ್ ಅಲ್ಲಿ ಟ್ಯಾಬ್ಲೆಟ್ಸ್ ವರ್ಕೇ ಆಗಂಗಿಲ್ಲ ಸರ್. ಸೊ ಅಂಥವ್ರಲ್ಲಿ ನಾವು ಲೈಫ್ ಲಾಂಗ್ ಇನ್ಸುಲಿನ್ ಕೊಡ್ತೀವಿ ಸರ್. ಆಮೇಲೆ ಈಗ ಇನ್ಸುಲಿನ್ ಭಾಳ ಡೆವಲಪ್ಮೆಂಟ್ ಆಗಿದೆ ಸರ್. ಮೊದಲು ಇನ್ಸುಲಿನ್ ಸಿರಿಂಜ್ ನೀವು 30 ವರ್ಷದಿಂದ ನೋಡಿದ್ರೆ ಎಷ್ಟು ದೊಡ್ಡ ಸಿರಿಂಜ್ ಇರ್ತದೆ ಸರ್, ಅಷ್ಟು ಒಳಗೆ ಚುಚ್ಚಿ ಪೇನ್ಫುಲ್ ಬ್ಲೀಡಿಂಗ್ ಎಲ್ಲ ಆಕಿತ್ತು. ಈಗ ಸಿಂಪಲ್ ಪೆನ್ ಬಂದವು ಸರ್ ಈಗೆಲ್ಲ, ಸೊ ಪೇನ್ಲೆಸ್ ನೀಡಲ್. ಸೊ ಇನ್ಸುಲಿನ್ ಅಂತಂದ್ರೆ ಭಯ ಬೇಡ. ಈಗ ನಾರ್ಮಲ್ ಆಗಿ ಮನುಷ್ಯ ಅದಂದ್ರೆ ನಮ್ದು ಇನ್ಸುಲಿನ್ ಪ್ರೊಡಕ್ಷನ್ ಅದ ಅಂತೇಳಿ. ಈಗ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂತಂದ್ರೆ ಈಗ ಟೈಪ್ 2 ಡಯಾಬಿಟಿಕ್ ಒಳಗೂ ಲೇಟರ್ ಸ್ಟೇಜ್ ಏನಾಗುತ್ತೆ ಸರ್, ಪ್ಯಾಂಕ್ರಿಯಾಸ್ ಅಟ್ರೋಫಿ ಹಾಕೊಂತ ಹೋಗುತ್ತೆ, ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಸರ್. ನಾವು ಎಷ್ಟೇ ಟ್ಯಾಬ್ಲೆಟ್ಸ್ ಆ ಥರ ಟ್ಯಾಬ್ಲೆಟ್ ಕೊಟ್ಟರು ಶುಗರ್ ಕಂಟ್ರೋಲ್ ಬಂತಿರಲ್ಲ. ಸೊ ನಾವೇನು ಮಾಡ್ತೀವಿ, ಒನ್ಸ್ ಅ ಡೇ ಡೈಲಿ ಇನ್ಸುಲಿನ್ ಒಂದು ಚಾಲು ಮಾಡಿರ್ತೀವಿ. ಸೊ ನೋ ಹಾರ್ಮ್ ಇನ್ ಟೇಕಿಂಗ್ ಇನ್ಸುಲಿನ್ ಸರ್ ಇನ್ ಲೇಟರ್ ಸ್ಟೇಜಸ್ ಆಫ್ ಡಯಾಬಿಟಿಸ್. ಇವರು ಈಗ ಇನ್ಸುಲಿನ್ ಕೇಸ್ ಇನ್ಸುಲಿನ್ ಅಂತ ಕೊಟ್ಟಾಗ ಇವರು ಫುಡ್ ಯಾವ ಟೈಪ್ ತಗೋಬೇಕು, ಅಂದ್ರೆ ಇನ್ಸುಲಿನ್ ತೊಗೊಂಡ್ಮೇಲೆ ಊಟ ಮಾಡಬೇಕು ಅಥವಾ ಊಟ ಮಾಡಿದ್ಮೇಲೆ ಇವ್ರು ಇನ್ಸುಲಿನ್ ತಗೋಬೇಕು? ಸರ್ ಬೆಸ್ಟ್ ಥಿಂಗ್ ಈಸ್ ತಟ್ಟೆ ಮುಂದೆ ಇಟ್ಕೊಂಡು ಇನ್ಸುಲಿನ್ ತಗೊಳ್ಳೋದು ಚಲೋ ಸರ್. ತಟ್ಟೆ ಮುಂದಿಟ್ಕೊಂಡು ಇನ್ಸುಲಿನ್. ಆಮೇಲೆ ಕೆಲವೊಬ್ಬರಿಗೆ ಗೊತ್ತಿರಂಗಿಲ್ಲ, ಈಗ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್, ಕಿಡ್ನಿ ಪೇಷಂಟ್ ಇರ್ತಾರೆ ಸರ್, 1 ಚಪಾತಿ ತಿಂತೀನಿ 2 ಚಪಾತಿ ತಿಂತೀನಿ ಅಂತ ಗೊತ್ತಿರಂಗಿಲ್ಲ. ಅವ್ರು ಊಟ ಮಾಡಿದ್ಮೇಲೆ ಒಂದು 5 ನಿಮಿಷ ಒಳಗೆ ಇನ್ಸುಲಿನ್ ತೊಗೊಂಡ್ರೆ ನಡೀತೆ ಸರ್. ಅಂದ್ರೆ ಈಗ ಶೋರ್ ಇರಲ್ಲ. ಈಗ ಒಬ್ಬೊಬ್ರದ್ದು ಏನಿರುತ್ತೆ, ಡೈಟ್ ಭಾಳ ಡಿಸಿಪ್ಲಿನ್ ಇರುತ್ತೆ ಸರ್. 2 ಚಪಾತಿ ಇಷ್ಟ ಪಲ್ಯ, ಅವ್ರಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಇನ್ಸುಲಿನ್ ಸೆಟ್ ಆಗುತ್ತೆ ಸರ್. ಇನ್ನು ಕೆಲವೊಬ್ಬರಿಗೆ ಈಗ ವಾಮಿಟಿಂಗ್ ಸೆನ್ಸೇಷನ್ ಇದ್ದಾಗ ಅಥವಾ ಬೇರೆ ಪೇಷಂಟ್ ಇದ್ದಾಗ ಯೂಶಲಿ ನಾವೇನು ಮಾಡ್ತೀವಿ, ಊಟ ಆಗಿದ್ನ ಒಂದು 5 minutes ಒಳಗೆ ಇನ್ಸುಲಿನ್ ಒಳಗೂ ಭಾಳ ಟೈಪ್ ಅದಾವೆ ಸರ್. ಒಂದು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್, ಅದರದ್ದು ಆಕ್ಷನ್ ಸ್ಟಾರ್ಟ್ಸ್ ವಿತಿನ್ 15 to 20 minutes ಆಫ್ ಟೇಕಿಂಗ್. 40 units ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅಂತ ಬರುತ್ತೆ ಸರ್. ಅದು ಇಟ್ ಆಕ್ಷನ್ ಸ್ಟಾರ್ಟ್ಸ್ ಇಮಿಡಿಯೇಟ್
ಆಸ್ ಸೂನ್ ಆಸ್ ಯು ಇಂಜೆಕ್ಟ್. ಈ ಊಟ ಮಾಡಿ ಇಮಿಡಿಯೇಟ್ ತೊಗೊಂಡ್ಬಿಟ್ರೆ ಅದ್ರದ್ದು ಆ್ಯಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಲಾಂಗ್ ಆ್ಯಕ್ಟಿಂಗ್ ಅಂತ ಬರುತ್ತೆ ಸರ್, ಅದು ಊಟಕ್ಕೆ ಸಂಬಂಧ ಇರಲ್ಲ ಸರ್. ಈಗ ಡೈಲಿ 10 o'clock ನೈಟು ಅಥವಾ 10 o'clock ಮಾರ್ನಿಂಗ್ ನಾವು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ, ಅದು ಊಟಕ್ಕೆ ಏನೂ ಸಂಬಂಧ ಇರಲ್ಲ. ಆ ಇನ್ಸುಲಿನ್ ಬೆಸಲಾಗ್ ಅಂತ ಬರುತ್ತೆ ಸರ್, ಅದನ್ನು ಕೊಟ್ಟರೆ ಏನಿರುತ್ತೆ, ಅವ್ರು ಊಟ ಯಾವಾಗಾರು ಮಾಡಲಿ ಹೆಂಗಾರು ಮಾಡಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಮಾಡ್ರೇಟ್ ಆ್ಯಕ್ಟಿಂಗ್ NPH ಅಂತ ಬರ್ತಾವೆ ಸರ್, ಮೀಡಿಯಮ್ ಆ್ಯಕ್ಟಿಂಗ್. ಸೊ ಇವೇನಿರ್ತಾವೆ ಊಟದ ಟ್ವೈಸ್ ಅ ಡೇ ಅಷ್ಟೇ ಕೊಡು ಸರ್ ಇವು ಇನ್ಸುಲಿನ್. 30-70 H ಮಿಕ್ಸ್ಟರ್ಡ್ ಅಂತ ಬರ್ತಾವೆ ಸರ್ ಅವು ಮಾರ್ನಿಂಗ್ ಒಮ್ಮೆ ನೈಟ್ ಒಮ್ಮೆ ಅಷ್ಟೇ ಸರ್, ಆ ಥರ ಸರ್. ಬಟ್ ಬೆಟರ್ ವಾಟ್ ವಿ ಅಡ್ವೈಸ್, ಒಂದು ರೆಗ್ಯುಲರ್ ಡಿಸಿಪ್ಲಿನ್ ಡೈಟ್ ಫಾಲೋ ಮಾಡ್ಕೊಂಡು ಇನ್ಸುಲಿನ್ ತೊಗೊಂಡ್ರೆ ಬೆಟರ್ ಸರ್. ಅಥವಾ ಈಗ ಊಟ ಒಂದು 8 ಗಂಟೆಗೆ ಮಾಡಿದ್ರಿ ನಾಷ್ಟ, ಆಮೇಲೆ ಮಧ್ಯಾಹ್ನ ಊಟ 5 ಗಂಟೆಗೆ ಮಾಡಿದ್ವಿ, ಇನ್ಸುಲಿನ್ ಅದು ಅವಾಗ ಪ್ರಾಪರ್ ವರ್ಕ್ ಆಗಲ್ಲ ಸರ್. ಸರ್ ಈಗ ಒಂದು ಇನ್ಸುಲಿನ್ ಕೇಸನ್ನು ಒಂದು ಇನ್ಸುಲಿನ್ ಒಂದು ಡಾಕ್ಟರ್ ಕಡೆ ಹೋಗಿ ಅವರು ಪಡೆ ಹಚ್ಚಿ ಇನ್ಸುಲಿನ್ ತೊಗೊಂಬರ್ತಾರೆ, ತಾವು ಹೇಳೋ ಪ್ರಕಾರ ಒಂದು ಇನ್ಸುಲಿನ್ ಬಾಯಲ್ಲಿ ತೊಗೊಂಬರ್ತಾರೆ. ಎಸ್ ಸರ್. ಬಟ್ ಅವರು ಪ್ರಸ್ತಾಪ ಏನು ಹೇಳಿರ್ತಾರೆ ಅಂದ್ರೆ ಮುಂಜಾನೆ 15 ಸಾಯಂಕಾಲ 15 ತಗೊಳ್ರಿ ಅಂತ ಹೇಳ್ತಾರೆ ಅವರು. ಆ ಪೇಷಂಟ್ ಅವತ್ತು ಏನೋ ಹಸಿವಾಗಿಲ್ಲ ಅಂತೇಳಿ ಅವ ಊಟ ಸ್ವಲ್ಪ ತೊಗೊಂಡು 14 ಯೂನಿಟ್ಸ್ ಅವ್ನು ತಗೋತಾನೆ. ಎಸ್ ಸರ್. ಕಾಂಪ್ಲಿಕೇಶನ್ ಏನಾಗುತ್ತೆ ಸರ್? ಏನಾಗಲ್ಲ ಸರ್, 1-2 ಯೂನಿಟ್ ಹೆಚ್ಚು ಕಡಿಮೆ ಆದರೆ ನಥಿಂಗ್ ವಿಲ್ ಹ್ಯಾಪನ್ ಸರ್. ಈಗ ಸಪೋಸ್ ಈಗ ಪೇಷಂಟ್ 15 ಯೂನಿಟ್ಸ್ ತೊಗೊಳ್ಳೋದು 30 ಯೂನಿಟ್ಸ್ ತೊಗೊಂಡ್ಬಿಟ್ರೆ ಲೋ ಶುಗರ್ ಆಗೋ ಚಾನ್ಸಸ್ ಇದೆ ಸರ್. ಬಟ್ 1-2 ಯೂನಿಟ್ ಹೆಚ್ಚು ಕಡಿಮೆ ಆದರೆ ನಥಿಂಗ್ ರಾಂಗ್ ಸರ್, ಏನೂ ಆಗಲ್ಲ ಸರ್. ಆಮೇಲೆ ಅವರು ಡಾಕ್ಟರ್ ಆದಷ್ಟು ನಾವು ಏನು ಇದನ್ನು ಮಾಡ್ಬೇಕು ಸರ್, ಡಾಕ್ಟರ್ ಹೇಳಿದಂಗೆ ತೊಗೊಳ್ಳೋದು ಬೆಟರ್ ಸರ್. ಬಟ್ ಊಟ ತೊಗೊಳ್ಳೋದು ಇವನ್ ಡಿಸಿಷನ್ ಅಲ್ಲ, ಈಗ ಪೇಷಂಟ್ ಡಿಸಿಷನ್. ನನಗೆ ಯಾಕೋ ಹೊಟ್ಟೆ ಹಸಿವಾಗಿಲ್ಲ ಅಂತ ಬಿಡೋದು, ಅಥವಾ ಪಲ್ಯ ರುಚಿ ಇಲ್ಲ ಅಂತ ಬಿಡೋದು, ಅಥವಾ ಏನೋ ತಿಂತಿರ್ತಾರೆ ಇವರು. ಇವ್ರು ಏನ್ ಮಾಡ್ತಾರೆ, ಇನ್ಸುಲಿನ್ ಏನೋ ಸಣ್ಣ ಪುಟ್ಟ ಏನೋ ತಿಂತಿರ್ತಾರೆ, ಸಿಂಗಾನೋ ಅಥವಾ ಮಂಡಕ್ಕಿನೋ ಮಿರ್ಚಿನೋ ತಿಂದು ಊಟ ಟೈಮ್ದಾಗ ಇವ್ರು ಏನ್ ಮಾಡ್ತಾರ, ಪಲ್ಯ ಸರಿ ಇಲ್ಲ ಅದು ಇಲ್ಲ ಒಳ್ಳೆ ಅಂತಾರೆ. ಬಟ್ ಅಲ್ಲಿ ಇನ್ಸುಲಿನ್ ತಗೋಬೇಕಲ್ಲ, ಅದು ಆ ಇನ್ಸುಲಿನ್ ತಗೋಬೇಕಾದ್ರೆ ವಿಚಾರ ಮಾಡ್ತಾರ ಅವರು. ಬಟ್ ಡಾಕ್ಟರ್ ಎಷ್ಟು ಹೇಳ್ತಾರೆ ಅಷ್ಟ ತಗೋತಾರ ಅವರು. ಬಟ್ ತಗೊಳ್ಳೋ ಫುಡ್ ಕಡಿಮೆ ಇರ್ತದಲ್ಲ, ಏನ್ ತೊಂದರೆ ಇಲ್ಲ ಸರ್. ಅವ್ರು ಅಂದ್ರೆ ಈವ್ನಿಂಗ್ ಏನಾರ ಸ್ನಾಕ್ಸ್ ಜಾಸ್ತಿ ತಗೊಂಡ್ರೆ ನೈಟ್ ಕಡಿಮೆ ಮಾಡ್ಕೋಬಹುದಾ ಇನ್ಸುಲಿನ್ ಕಡಿಮೆ ಮಾಡ್ಕೋಬಹುದು ಸರ್. ಒಂದು 4 ಯೂನಿಟ್ಸ್. ಈಗ ಸಪೋಸ್ ಏನೂ ಊಟ ಮಾಡಿಲ್ಲ ಅಂದ್ರೆ ಇನ್ಸುಲಿನ್ ಸ್ಕಿಪ್ ಮಾಡ್ಬೋದು ಸರ್. ಈಗ ಸಪೋಸ್ ಅವ್ರು ಏನೂ ಊಟನೇ ಮಾಡಿಲ್ಲ, ಈಗ ಕಂಟಿನ್ಯೂಸ್ ವಾಮಿಟಿಂಗ್ ಐತಿ ಅಂತ ಟೈಮ್ ಮತ್ತೆ ಇನ್ಸುಲಿನ್ ತಗೊಂಡು ಮತ್ತೆ ಲೋ ಶುಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಹಂಗಿದ್ದಾಗ ದೇ ಕ್ಯಾನ್ ಸ್ಕಿಪ್ ವಿತ್ ಡಾಕ್ಟರ್ ಅಡ್ವೈಸ್. ಅಂದ್ರೆ ತಮ್ಮ ಪ್ರಕಾರ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಅಂತಂದ್ರೆ ಇನ್ಸುಲಿನ್ ಅವಾಯ್ಡ್ ಮಾಡೋದು ಚಲೋ. ಆ ಥರ ಹಂಗೇನಿಲ್ಲ ಸರ್. ಅಂದ್ರೆ ವಾಮಿಟಿಂಗ್ ಊಟನೇ ಮಾಡಿಲ್ಲ ಅಂತಂದ್ರೆ ಇನ್ಸುಲಿನ್ ತಗೊಳ್ಳೋದು ದೇ ಕ್ಯಾನ್ ಸ್ಕಿಪ್ ಸರ್. ಆಮೇಲೆ ಈಗ ನಾವು ಸೆಲ್ಫ್ ಮಾನಿಟರಿಂಗ್ ಆಫ್ ಗ್ಲುಕೋಸ್ ಅಂತ ಹೇಳ್ಕೊಡ್ತೀವಿ ಸರ್ ಪೇಷಂಟಿಗೆ. ಯಾಕಂದ್ರೆ ಒಂದು ಸ್ಮಾಲ್ ಶುಗರ್ ಮಷಿನ್ ಅವ್ರ ಮನೇಲಿ ಇಟ್ಕೋಬೋದು ಸರ್. ಅವ್ರ ಶುಗರ್ ನೋಡ್ಕೊಂಡು, ಈಗ ಶುಗರ್ ಏನಾದರೂ ತುಂಬ ಲೋ ಐತಿ, ಲೆಸ್ ದೆನ್ 70 ಅಂದ್ರೆ ಹೈಪೋಗ್ಲೈಸಿಮಿಯಾ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸರ್. ಆ ಟೈಮ್ ನಾವು ಏನು ಮಾಡ್ತೀವಿ, ಪೇಷಂಟಿಗೆ ಸ್ಕಿಪ್ ದ ಇನ್ಸುಲಿನ್, ಒಂದು ಡೋಸ್ ನೀವು ಸ್ಕಿಪ್ ಮಾಡಿರಿ, ನೆಕ್ಸ್ಟ್ ನೀವು ಮತ್ತೆ ಡಾಕ್ಟ್ರಿಗೆ ವಿಸಿಟ್ ಮಾಡಿರಿ, ಅವ್ರು ಮತ್ತೆ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಇಟ್ ಈಸ್ ನೆವರ್ ಲೈಕ್ ಮ್ಯಾಥ್ಸಲ್ಲಿ ಹೆಂಗಿರುತ್ತೆ 1+1 = 2, ಬಟ್ ನಮ್ಮ ಬಾಡಿ ಒಳಗೆ ಹಂಗಿರಲ್ಲ ಸರ್. ಅದು 1+1 is never equal to 2. ಅಲ್ಲಿ ವೇರಿಯೇಷನ್ ಡೈನಾಮಿಕ್ ಇರುತ್ತೆ ಸರ್, ವೇರಿಯೇಷನ್ ಬರ್ತಿರ್ತೈತಿ. ಯಾಕಂದ್ರೆ ಈಗ ಡೈಜೆಷನ್ ಸರಿಯಾಗಿಲ್ಲ, ವಾಮಿಟಿಂಗ್, ಲೂಸ್ ಮೋಷನ್ಸ್, ಫೀವರ್, ಅವಾಗ ಇನ್ಸುಲಿನ್ ರಿಕ್ವೈರ್ಮೆಂಟ್ ಹೆಚ್ಚೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಸೊ ವೆನೆವರ್ ಇನ್ ಡೌಟ್ ಸೆಲ್ಫ್ ಮಾನಿಟರಿಂಗ್ ಮಾಡ್ಕೊಳ್ಳೋದು ಗ್ಲುಕೋಸ್ದು. ಸೊ ನಾವು ಒಂದು ಪ್ರಿಕ್ ಮಾಡ್ಕೊಂಡು ಸ್ಮಾಲ್ ಆಗಿ ಟೆಸ್ಟ್ ಮಾಡ್ಕೋಬೋದು. ಶುಗರ್ ಈಗ more than 200 ಇದೆ ಅಂದರೆ ಒಂದು 4 ಯೂನಿಟ್ ಅಥವಾ 2 ಯೂನಿಟ್ ನಾವು ಜಾಸ್ತಿ ತೊಗೋಬೋದು ಸರ್. ಅಥವಾ ಶುಗರ್ 70 ಬಿಲೋ ಇದ್ರೆ ಅವಾಯ್ಡ್ ಮಾಡಿಬಿಡೋದು, ಆ ಇನ್ಸುಲಿನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ನೀವು ವಿಸಿಟ್ ಹೋದಾಗ ಡಾಕ್ಟ್ರಿಗೆ ಹೇಳೋದು ಈ ಥರ ನಂದು ಶುಗರ್ ಬಂದಿತ್ತು, ಅವ್ರು ಮತ್ತೆ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಯೂಶಲಿ ವೆನ್ ವಿ ಆರ್ ಅಡ್ಜಸ್ಟಿಂಗ್ ದ ಇನ್ಸುಲಿನ್ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾರೇ ಹಾಕಿರ್ತೀವಿ ಸರ್. ಅಂದ್ರೆ ಈ ಮನುಷ್ಯಾಗ ಕ್ಯಾಲೋರಿಕ್ ರಿಕ್ವೈರ್ಮೆಂಟ್ 1500 to 1800 ಇರುತ್ತೆ ಪರ್ ಡೇ. ಅವ್ನಿಗೆ ಆ ಸೆಟ್ ಆಗುವಂಥದ್ದೇ ನೋಡಿ ಹಾಕಿರ್ತೀವಿ ಸರ್. ಸಪೋಸ್ ಅವ್ನು ಒಂದು ಮೀಲ್ ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಕೆಳಗಾದರೂ ನಥಿಂಗ್ ಟು ವರಿ ಸರ್, ಏನೂ ಆಗಲ್ಲ ಸರ್. ಈಗ ಒಂದು ಡಯಾಬಿಟಿಕ್ ಕೇಸ್ ಅಂತ ಒಂದು ಸೈಕಾಲಜಿಕಲಿ ಸ್ಟಡಿ ಮಾಡ್ತಾರೆ. ಎಸ್ ಸರ್, ಎಸ್ ಸರ್. ಸೈಕಾಲಜಿಕ್ ಸ್ಟಡಿ ಏನಂತಂದ್ರೆ ಗ್ಲುಕೋಮೀಟರ್ನ ಇಟ್ಕೋತಾರೆ, ಇನ್ಸುಲಿನ್ ಇಟ್ಕೊಂಡಿರ್ತಾರೆ, ಒಂದು ಮುಂಜಾನೆ ಮಧ್ಯಾಹ್ನ ಚುಚ್ಕೊಳ್ಳೋದು, ಚೆಕ್ ಮಾಡ್ಕೊಳ್ಳೋದು ಮಾಡ್ಕೋತಿರ್ತಾರೆ. ಈಗ ಇನ್ಸುಲಿನ್ ಅದು ಇದೇನು ಚೆಕ್ ಮಾಡ್ತಾರೆ, RBS ಚೆಕ್ ಮಾಡೋದಕ್ಕೆ ಅದು ಬ್ಯಾಟ್ರಿ ಮೇಲೆ ಅದು ಲೈಫ್ ಇರ್ತೈತಿ. ಬ್ಯಾಟ್ರಿ ಲೋ ಇದ್ದಾಗ ಇನ್ ಕೇಸ್ ಅದು ಚೆಕ್ ಮಾಡಿದಾಗ ಲೋ ಅಂತ ಅನಿಸ್ಬೋದು, ಇವನಲ್ಲಿ ಸಿಂಪ್ಟಮ್ಸ್ ಹೈ ಆಗ್ಬೋದು. ಈ ಸೈಕಾಲಜಿಕಲಿ ಅವ್ರಿಗೆ ಏನೋ ಹಗಲೇ ಚೆಕ್ ಮಾಡಿಸ್ಕೊಳ್ಳೋದು ಅದು ತಪ್ಪು ಅಥವಾ ರಾಂಗು, ಅಥವಾ ಅದು ನೀವು ಯಾವ ಟೈಪ್ ಸಜೆಷನ್ ಕೊಡ್ತೀರಿ ಅವ್ರಿಗೆ? ನಾನು ಆ್ಯಕ್ಚುಲಿ ಸಜೆಸ್ಟ್ ಏನು ಮಾಡೋದು ಸರ್, ಈಫ್ ನಿಮ್ಮದು ಶುಗರ್ ಭಾಳ ಲೆವೆಲ್ ಇದೆ, ಭಾಳ ವೇರಿಯೇಷನ್ಸ್ ಭಾಳ ಇದೆ ಅಂದರೆ ಸೆಲ್ಫ್ ಮಾನಿಟರಿಂಗ್ ಹಾಕ್ಕೊಡ್ತೀವಿ ಸರ್. ಕೆಲವೊಂದು ಪೇಷಂಟಿಗೆ ಭಾಳ ವೇರಿಯೇಷನ್ ಆಗ್ತಾಯಿದೆ, ಸಡನ್ ಆಗಿ 300 ಬರೋದು, ಸಡನ್ ಆಗಿ 70-80 ಬಂದಾಗ ಆವಾಗ ನಾವು ಒಂದು ಚಾರ್ಟ್ ಮಾಡ್ಕೊಡ್ತೀವಿ ಪೇಷಂಟಿಗೆ. ಬಿಫೋರ್ ಫುಡ್, 2 hours ಆಫ್ಟರ್ ಫುಡ್, 3 AM ಶುಗರ್ ಆ ಥರ. ಅಥವಾ ಈಗ ಪ್ರೆಗ್ನೆಂಟ್ ಲೇಡೀಸಲ್ಲಿ ನಾವು ಇನ್ಸುಲಿನ್ ಸ್ಟಾರ್ಟ್ ಮಾಡಿರ್ತೀವಿ, ಅಲ್ಲಿ ನಮ್ಗೆ ಹೈಪೋಗ್ಲೈಸಿಮಿಯಾ ರಿಸ್ಕ್ ಭಾಳ ಅಂದರೆ ಡೇಂಜರಸ್ ಆಗಿಬಿಡು ಸರ್ ಪಾಪುಗೂ ಮದರಿಗೆ. ಆ ಥರ ಅವಾಗ ನಾವು ರೆಗ್ಯುಲರ್ ಚೆಕಪ್. ಬಟ್ ಸ್ಟೇಬಲ್ ಡಯಾಬಿಟಿಕ್ ಇರ್ತಾರೆ, ಶುಗರ್ಸ್ ಜಾಸ್ತಿ ಫ್ಲಕ್ಚುಯೇಷನ್ ಇರಲ್ಲ, ಅವರು ತಿಂಗಳಿಗೆ ಒಂದ್ಸಲ FBS PPBS ಮಾಡಿದ್ರು ಸಾಕು ಸರ್. ಅಂದ್ರೆ ಮಷಿನ್ ಇಟ್ಕೊಂಡು ಚೆಕ್ ಮಾಡೋದು. ಆಮೇಲೆ ಈಗ ಮಷೀನು ಚಲೋ ಬಂದವು ಸರ್ ಈಗ ಕ್ವಾಲಿಟಿ. ಅಂದ್ರೆ ಈಗ ನಾವು RBS ಏನು ವೀನಸ್ ಬ್ಲಡ್ಲಿಂದ ಡ್ರಾ ಮಾಡ್ತೀವಿ, ರ್ಯಾಂಡಮ್ ಬ್ಲಡ್ ಶುಗರ್ ಮಷೀನಲ್ಲಿ ಚೆಕ್ ಮಾಡೋದು ಆಲ್ಮೋಸ್ಟ್ ಒಂದು 10 or -+ ಇರುತ್ತೆ ಸರ್. ಬಟ್ ದೇ ಹ್ಯಾವ್ ಟು ಎನ್ಶೋರ್, ಈಗ ಯಾವುದೇ BP ಮಷಿನ್ ತಗೋರಿ, ಶುಗರ್ ಮಷಿನ್ ತಗೋರಿ, ದೇ ಹ್ಯಾವ್ ಟು ಎನ್ಶೋರ್ ಬ್ಯಾಟ್ರಿ ಇಸ್ ಫುಲ್. ಬ್ಯಾಟ್ರಿ ಮೇಲೆ ಬ್ಯಾಟ್ರಿ. ಆಮೇಲೆ ಚಲೋ ಕ್ವಾಲಿಟಿ ಮಷಿನ್ ಯೂಸ್ ಮಾಡಿದ್ರೆ
ದಟ್ ವಿಲ್ ಗಿವ್ ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅದು ಶೆಲ್ ಹೋಗಿತ್ತು ಅಥವಾ ಇದಾಗಿತ್ತು ಈಗ ಅದು ಸೈಕಾಲಜಿಕಲಿ ಅವರು ಅದನ್ನ ಚೆಕ್ ಮಾಡ್ಕೊತ ಹೋಗ್ತಾರೆ. ಎಸ್ ಸರ್ ಎಸ್ ಸೆಕೆಂಡ್ ಒಂದು ಸರ್, ಈಗ ನಾವೇನು ಹೇಳ್ತೀವಿ ಅಂತಂದ್ರೆ ಡಯಾಬಿಟಿಕ್ ಪೇಷಂಟಿಗೆ ಈ ಒಂದು ಗ್ಲುಕೋಮೀಟರ್ ಇಂದ ಒಂದು ಸ್ಮಾಲ್ ಹಿಂಗೆ ಪ್ರಿಕ್ ಮಾಡಿ ಬ್ಲಡ್ ಚೆಕಪ್ ಮಾಡಿಸ್ತಾರೆ. ಎಸ್ ಸರ್ ಒಂದು ವೇನಸ್ ಮುಖಾಂತರ ತಗೋತಾರೆ. ಎಸ್ ಸರ್ ಅದ್ರ ಪರ್ಫೆಕ್ಟ್ ಯಾವ್ದಂತೀರಿ ನೀವು? ಪರ್ಫೆಕ್ಟ್ ಈಸ್ ವೆನಸ್ ಸರ್. ಈಗ ನಾವು ಏನು ಇಲ್ಲಿಂದ ಡ್ರಾ ಮಾಡಿ ವೇನ್ಲಿಂದ ಇದನ್ನ ಮಾಡ್ತೀವಿ, ದಟ್ ವಿಲ್ ಗಿವ್ ಅ ಪರ್ಫೆಕ್ಟ್ ರಿಸಲ್ಟ್ ಸರ್. ಬಟ್ ಈ ಗ್ಲುಕೋಮೀಟರ್ ಸಮ್ ಎರರ್ಸ್ ಮೈಟ್ ಬಿ ದೇರ್, ಯಾಕಂದ್ರೆ ಅಲ್ಲಿ ಪರ್ಸನ್ ಮಾಡೋರು ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಈ ಪೇಷಂಟ್ ಸ್ವೆಟ್ಟಿಂಗ್ ಆಗಿತ್ತಂದ್ರೆ ಬ್ಲಡ್ ಡೈಲ್ಯೂಟ್ ಆಗ್ಬಿಡು ಸರ್, ಅಲ್ಲಿ ಒಂದು 30-40 ಇದನ್ನ. ಸೊ ಯೂಶಲಿ ವಾಟ್ ವಿ ಫಸ್ಟ್ ಪೇಷಂಟ್ ಸ್ವೆಟ್ಟಿಂಗ್ ಅದು ಭಾಳ ಇದೆ ಅಂದ್ರೆ ಫಸ್ಟ್ ಡ್ರಾಪ್ ನಾವು ಡಿಸ್ಕಾರ್ಡ್ ಮಾಡ್ತೀವಿ ಸರ್, ಕಾಟ್ಲಿಂದ ಬರ್ಸಿ ಸೆಕೆಂಡ್ ಡ್ರಾಪ್ ಇದನ್ನ ಮಾಡ್ತೀವಿ. ವೇರಿಯೇಷನ್ ವಿಲ್ ಬಿ ಮೋರ್ ವಿತ್ ದ ಸ್ಮಾಲ್ ಗ್ಲುಕೋಮೀಟರ್ ಮಷಿನ್. ಬಟ್ ನಾವು ಏನು ವೇನಸ್ ಡ್ರಾ ಮಾಡಿ ಚೆಕ್ ಮಾಡ್ತೀವಿ, ಇಟ್ ಇಸ್ ಮೋರ್ ಅಕ್ಯುರೇಟ್ ಸರ್, ಅಕ್ಯುರೇಟ್ ಒನ್. ಅಂದ್ರೆ ಎಷ್ಟು ತಿಂಗಳಿಗೆ ಮಾಡಿಸ್ಕೋಬೇಕು ಅವರು ಒಂದು ಪೇಷಂಟ್ ಆ ಟೈಪ್ ಎಲ್ಲ ವೇನಸ್ ಮುಖಾಂತರ? ಎಸ್ ಸರ್ ಎಸ್ ಸರ್. ತಿಂಗಳಿಗೆ ಹೇಳ್ತಿರೋ ಅಡ್ವೈಸ್ ಮಾಡ್ತಿರೋ ಅಥವಾ 15 days ಮಾಡಿ ಚಲೋ ಅಥವಾ ವೀಕ್ಲಿ ಚಲೋ? ಈಗ ನಾವು ಮೇನ್ ಅಡ್ವೈಸ್ ಮಾಡೋದು ಪೇಷಂಟಿಗೆ ಆನ್ ದ ಕಂಟ್ರೋಲ್ ಸರ್. ಈಗ ಪೇಷಂಟ್ ಚೆನ್ನಾಗಿ ಕಂಟ್ರೋಲ್ ಇದೆ ಅಂದ್ರೆ ನಾನು HbA1c ಒನ್ಸ್ ಇನ್ 6 months ಹೇಳ್ತೀನಿ ಸರ್. ಇಲ್ಲ ಕಂಟ್ರೋಲ್ ಸರಿ ಇಲ್ಲ ಅಂದ್ರೆ ಅವರಿಗೆ 3 months ಒಳಗೆ ಮಾಡಕ್ಕೆ ಹೇಳ್ತೀನಿ ಸರ್, ಮತ್ತೆ ರಿಪೀಟ್. ಆಮೇಲೆ FBS PPBS ನೀವು ಮಂತಿಗೆ ಒಂದ್ಸಲ ಮಾಡ್ಬೋದು ಸರ್, ಕಂಟ್ರೋಲ್ ಬರುತ್ತಾನ. ಒಂದ್ಸಲ ನಿಮ್ದು ಶುಗರ್ ಚೆನ್ನಾಗಿ ಕಂಟ್ರೋಲ್ ಬಂತು, ಈಗ ನಾವು ಖಾಲಿ ಇಟ್ಟಲ್ಲಿ ವಿ ಎಕ್ಸ್ಪೆಕ್ಟ್ ಪೇಷಂಟ್ 140 ಒಳಗಿರಬೇಕು. ಆಮೇಲೆ ಊಟ ಮಾಡಿಂದ ವಿ ಎಕ್ಸ್ಪೆಕ್ಟ್ ಪೇಷಂಟ್ 180 ಒಳಗಿರಬೇಕು. ಆಮೇಲೆ ಈ ಥರ ಚೆನ್ನಾಗಿ ಕಂಟ್ರೋಲ್ ಇದ್ರೆ ಒನ್ಸ್ ಇನ್ 3-4 months ಚೆಕ್ ಮಾಡಿದ್ರು ಸಾಕು ಸರ್. ಏನು ಮಂತ್ಲಿ 15 days ಒಂದ್ಸಲ ಮಾಡೋದು ಏನು ಬೇಡ ಸರ್, ಅವಶ್ಯಕತೆ ಇಲ್ಲ ಸರ್. ಈಗ ಒಂದು ಪೇಷಂಟಿಗೆ ಒಂದು ಕ್ವಶನ್ ಏನಾದ್ರು ಜಕ್ಕು ಅಂದರೆ, ಡಯಾಬಿಟಿಕ್ ಇದ್ದವ್ರಿಗೆ ಊಟಕ್ಕಿಂತ ಮುಂಚೆ ಮಾಡಿಸ್ರಿ, ಊಟ ಆದ್ಮೇಲೆ ಮಾಡಿಸ್ರಿ ಅಂತ. ಎಸ್ ಸರ್ ಎಸ್ ಸರ್. ಈಗ ಡಾಕ್ಟರ್ಸಿಗೆ ಅದರಿಂದ ಕಂಡು ಬರ್ತಕ್ಕಂಥ ಲಕ್ಷಣ ಏನು ಡಿಸೈಡ್ ಮಾಡ್ತೀವಿ? ಎಸ್ ಸರ್. ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಫಾರ್ ಅವರ್ ಡಯಾಗ್ನೋಸಿಸ್ ಸರ್. ಯಾಕಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಏನಾಗುತ್ತೆ, ರಾತ್ರಿ ಅವ್ರ ಪೇಷಂಟ್ ಏನು ಊಟ ಮಾಡಿರಂಗಿಲ್ಲ ಸರ್. ಮುಂಜಾನೇನು ಲ್ಯಾಬಿಗೆ ಹೋಗುವಾಗ ಚಾ ಕಾಫಿ ಬ್ರೇಕ್ಫಾಸ್ಟ್ ಏನು ಮಾಡಬೇಡ್ರಿ ಅಂತ ಹೇಳ್ತೀವಿ ಸರ್. ಡೈರೆಕ್ಟಾಗಿ ಹೋಗಿ ಬ್ಲಡ್ ಶುಗರ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಇಫ್ ಇಟ್ ಈಸ್ ಮೋರ್ ದೆನ್ 126 ಈಸ್ ಅ ಡಯಾಬಿಟಿಕ್ ಸರ್. 126 126 ಜಾಸ್ತಿ ಇತ್ತಂದ್ರೆ ಈಸ್ ಅ ಡಯಾಬಿಟಿಕ್. ಅಥವಾ ಪೋಸ್ಟ್ ಪ್ಯಾಂಡಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ಸರ್. ಊಟ ಮಾಡಿಂದ 2 ತಾಸು ಗ್ಯಾಪ್ ಮಾಡಿ ಚೆಕ್ ಮಾಡ್ತೀವಿ ಸರ್. ಅದನ್ನ ಇಫ್ ಇಟ್ ಈಸ್ ಮೋರ್ ದೆನ್ 200 ದೆನ್ ಈಸ್ ಡಯಾಬಿಟಿಕ್. ಅವ್ರು ಬರೀ ಉಪ್ಪಿಟ್ಟು ತಿಂದು ಬಂದು ನಿಮ್ಗೆ ಚೆಕಪ್ ಬಂದ್ರೆ ಏನೇ ತಿನ್ನಲಿ ಸರ್, ಅವ್ರು ಏನೇ ತಿಂದ್ರೆ ಇಫ್ ದೇರ್ ಬಾಡಿ ಈಸ್ ವರ್ಕಿಂಗ್ ಪ್ರಾಪರ್ಲಿ, ಇಫ್ ದೇರ್ ಇನ್ಸುಲಿನ್ ಸೆಕ್ರೇಷನ್ ಇಸ್ ಗುಡ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ನಾಟ್ ದೇರ್ ಎಫಿಷಿಯಂಟ್ ಇತ್ತಂದ್ರೆ ಅವು 2 hours ಒಳಗೆ ಮತ್ತೆ ನಮ್ಮ ಬಾಡಿ ವಿಲ್ ಟ್ರೈ ಟು ಬ್ರಿಂಗ್ ದ ಟಾರ್ಗೆಟ್ ಲೆಸ್ ದೆನ್ 180 ನಮ್ಮ ಬ್ಲಡ್ ಗ್ಲುಕೋಸ್. ಆ ಟಾರ್ಗೆಟ್ ಲೆಸ್ ದೆನ್ 180 ಆಗ್ತಿಲ್ಲ, 200 ಮೇಲೇನೆ ಅದ ಅಂತಂದ್ರೆ ದೆನ್ ಈಸ್ ಲೈಕ್ ಪ್ರಾಬಬಲ್ ಡಯಾಬಿಟಿಕ್ ಅಂತೇಳಿ. ಆಮೇಲೆ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಬೆಟರ್ ಫಾರ್ ಈಗ ಪೇಷಂಟ್ ಕೇಳ್ತಾರೆ ಕನ್ಫರ್ಮೇಷನ್ ಏನು ಮಾಡ್ಬೋದು ಸರ್, ಇವತ್ತು ನಾನು ಬರೀ ಉಪ್ಪಿಟ್ಟು ತಿಂದಿನಿ ಅಥವಾ ಇವತ್ತು ನಾನು ಅಷ್ಟೇ ಸ್ವಲ್ಪ ಸ್ವೀಟ್ ತಿಂದಿದ್ದೆ, ಅದ್ರಾಗ ನಾವು ಏನು ಮಾಡ್ತೀವಿ ಸರ್, 3 months ಎವರೇಜ್ ಅಂತ ತೆಗಿತೀವಿ ಸರ್. 3 month ಎವರೇಜ್ ಅಂತಂದ್ರೆ ಏನಿರುತ್ತೆ ಸರ್, ಅವಾಗ HbA1c ಅಂತ ಚೆಕ್ ಮಾಡ್ತೀವಿ ಸರ್. ಸೊ HbA1c ಇಫ್ ಇಟ್ ಇಸ್ ಲೆಸ್ ದೆನ್ 5.4 ಅಂದ್ರೆ ಪೇಷಂಟ್ ಇಸ್ ನಾಟ್ ಡಯಾಬಿಟಿಕ್ ಅಂತೇಳಿ. ಆಮೇಲೆ 5.4 to 6.4 ತನ ಅಷ್ಟು ಬಂತಂದ್ರೆ ಪೇಷಂಟ್ ಇಸ್ ಇಂಪೇರ್ಡ್ ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ ಸರ್. ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಡಯಾಬಿಟಿಕ್ ಆಗುವಂಥದ್ದು. ಸೊ ಇಟ್ ಇಸ್ 5.7 to 6.4 ಸರ್. ಆಮೇಲೆ ಎನಿಥಿಂಗ್ ಅಬೋವ್ 6.5 ಅಂತಂದ್ರೆ ಈಸ್ ಅ ಡಯಾಬಿಟಿಕ್ ಸರ್. ಸೊ ಇದು ನಮ್ಗೆ ಎವರೇಜ್ 3 months ಗೊತ್ತಾಗ್ಬಿಡುತ್ತೆ ಸರ್. ಅದ್ರ ಮೇಲೆ ನಾವು ಪೇಷಂಟಿಗೆ ಹೇಳ್ಬೋದು ಸರ್ ಖಾತ್ರಿ ಕನ್ಫರ್ಮ್ ಆಗಿ, ಇಲ್ಲ ನೀವು ಡಯಾಬಿಟಿಕ್ ಇದ್ದೀರಿ, ಇವತ್ತು 1 ದಿನದ 2 ದಿನದ್ದಲ್ಲ, ಸೊ 3 months ನಾವು ಚೆಕ್ ಮಾಡಿವಿ ಅಂತ ಹೇಳಿ. ಓಕೆ ಎಸ್ ಸರ್. ಸರ್ ಈಗ ಅಂಥದ್ದು ಈಗ ಡಯಾಬಿಟಿಕ್ 2 ಅಂತ ಬಂದಾಗ ಅವ್ರ ಲೈಫ್ ಸ್ಟೈಲು ಯಾವ ರೀತಿಯಾಗಿರ್ಬೇಕು ಸರ್? ಲೈಫ್ ಸ್ಟೈಲ್ ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ರೆಡ್ಯೂಸ್ ದ ಸ್ಟ್ರೆಸ್ ಸರ್. ಸ್ಟ್ರೆಸ್ ವಿಲ್ ಹ್ಯಾವ್ ಆಲ್ ದಿಸ್. ಸೆಕೆಂಡ್ ಇಸ್ ಡಿಸಿಪ್ಲಿನ್ಡ್ ಡಯಟ್. ಒಂದು ಡಯಟ್ ಕರೆಕ್ಟಾಗಿ ನೀವು ಏನೂ ಅದು ಹೊಸ ರೆಸಿಪೀಸ್ ಏನು ಟ್ರೈ ಮಾಡೋದು ಅವಶ್ಯಕತೆ ಇಲ್ಲ. ಮನೇಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ಅದ್ರ ಜೊತೆ ಸ್ವಲ್ಪ ತರಕಾರಿ ಸೊಪ್ಪು ಅದೆಲ್ಲ ಜಾಸ್ತಿ ಮಾಡ್ಕೊಂಡು ಎಕ್ಸಸೈಸ್ ಅಂದರೆ ನೀವೆಲ್ಲರೂ ಜಿಮ್ಮಿಗೆ ಹೋಗಿ ಟ್ರೆಡ್ಮಿಲ್ ಮಾಡೋದು ಎಕ್ಸಸೈಸ್ ಅಲ್ಲ. ಸಿಂಪಲ್ ವಾಕಿಂಗ್ಲಿಂದ ಚಾಲು ಮಾಡಿ ಡೈಲಿ 5,000 to 8,000 ಟಾರ್ಗೆಟ್ ಸ್ಟೆಪ್ಸ್ ಇಟ್ಕೊಂಡು ಅಪ್ ಟು 10,000 ಸ್ಟೆಪ್ಸ್ ಅಥವಾ 45 minutes ಪರ್ ಡೇ ವಾಕಿಂಗ್ ಮಾಡಿದ್ರು ಸಾಕು ಸರ್. ಇವು 3 ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಟ್ಕೋಬೋದು ಸರ್. ಇಟ್ ಈಸ್ ಅ ವೆರಿ ಗುಡ್ ಕಂಟ್ರೋಲೇಬಲ್ ಡಿಸೀಸ್ ಸರ್. ಕ್ಯೂರ್ ಆಗಂಗಿಲ್ಲ? ಕ್ಯೂರ್ ಇಲ್ಲ ಸರ್. ಈ ಕೆಲವೊಂದು ಪೇಷಂಟ್ ಮಿಸ್ಕನ್ಸೆಪ್ಷನ್ ಎಲ್ಲ ಇರ್ತಾರೆ, ನಾ ಕೇರಳಾಗ ಹೋಗಿ ಸ್ವಲ್ಪ ಜಡಿಬುಟಿ ತೊಗೊಂಬಂದ್ಬಿಡ್ತೀನಿ ಕ್ಯೂರ್ ಆಗಿಬಿಡುತ್ತೆ. ಸೊ ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್ ಇಟ್ ಸೆಲ್ಫ್, ಇಟ್ ಈಸ್ ಅ ಡಿಸಾರ್ಡರ್. ಸೊ ಮೆಟಬಾಲಿಕ್ ಡಿಸಾರ್ಡರ್ಗೆ ಕ್ಯೂರ್ ಅಂತ ಇರಲ್ಲ ಸರ್. ಅದನ್ನು ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಸರ್. ಮೇಂಟೆನೆನ್ಸ್ ಮಾಡ್ಕೊಂಡು. ಈಗ ಅರ್ಲಿ ಡಯಾಬಿಟಿಕ್ ಅದರ ಭಾಳ ಲೆಸ್ ಡಯಾಬಿಟಿಸ್ ಅಂದ್ರೆ ರಿವರ್ಸು ಆಗ್ಬೋದು ಸರ್. ಯಾವಾಗ ರಿವರ್ಸ್ ಆಗುತ್ತೆ? ವಿತ್ ಸ್ಟ್ರಿಕ್ಟ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಬಟ್ ಇನ್ ಲೇಟರ್ ಸ್ಟೇಜಸ್ ಆಸ್ HbA1c 8 to 9 ಇದ್ದಾಗ ರಿವರ್ಸಿಬಲ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಅವಾಗ ಅವ್ರು ಮೆಡಿಸಿನ್ಸ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಸರ್. ಆ ಥರ ಸರ್. ಈಗ ತಮ್ಮ ಪ್ರಕಾರ ತೆಳ್ಳಗಿದ್ದವರು ಡಯಾಬಿಟಿಕ್ ಅಲ್ಲ, ದಪ್ಪಗಿದ್ದವ್ರು ಮಾತ್ರ ಡಯಾಬಿಟಿಕ್ ಅಂತಾರೆ ತಮ್ಮ ಪ್ರಕಾರ? ಈಗ ಇದು ಭಾಳ ಜನಕ್ಕೆ ಇದು ಡೌಟ್ ಇರುತ್ತೆ ಸರ್. ಈಗ ಹೆಂಗಂತಂದ್ರೆ ನಾನು
ಸಣ್ಣಗಿದ್ದೀನಿ, ನಾನು ಬಾಡಿ ವೇಟ್ ಜಾಸ್ತಿ ಇಲ್ಲ, ನಂಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಗಿಲ್ಲ, ಶುಗರ್ ಜಾಸ್ತಿ ಇರೋಂಗಿಲ್ಲ. ದಿಸ್ ಈಸ್ ವೆರಿ ಲೈಕ್ ಮಿಸ್ಕನ್ಸೆಪ್ಷನ್, ವೆರಿ ಕಾಮನ್ ಇನ್ ಅವರ್ ಪೀಪಲ್. ಈಗ ನಾ ಮೊನ್ನೆ ಒಂದು ಪೇಷಂಟಿಗೆ ಕೊಲೆಸ್ಟ್ರಾಲ್ ಬರ್ಕೊಟ್ಟೆ, ಅವರಿಗೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಹಾರ್ಟದ್ದು. ಅವ್ರು ಅಂದ್ರೆ ನನ್ನ ಬಾಡಿ ವೇಟ್ ನಾರ್ಮಲ್ ಅದ ರೀ, ಮತ್ತು ಶುಗರ್ ಯಾಕೆ ಬರ್ಕೊಟ್ರಿ, ಕೊಲೆಸ್ಟ್ರಾಲ್ ಯಾಕೆ ಬರ್ಕೊಟ್ರಿ, ನಾ ಅವ್ರಿಗೆ ಅದನ್ನ ಅಂದೆ. ಈಗ ಮೋರ್ ದೆನ್ ಲೈಕ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿ ಒಳಗೆ ಹೆಂಗಿರುತ್ತೆ ರೀ, 15% ವಾಟ್ ವಿ ಈಟ್ ಫ್ರಮ್ ಡೈಟ್ ಈಸ್ ಅವರ್ ಬ್ಲಡ್ ಕೊಲೆಸ್ಟ್ರಾಲ್, 85% ಈಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ ಇಟ್ ಸೆಲ್ಫ್. ಈಗ ಹಂಗೆ ನೋಡಿದ್ರೆ ನೀವು ಒಂದು ಎಮ್ಮೆ ಅಥವಾ ಇದ್ರದ್ದು ನೀವು ಎಕ್ಸಾಂಪಲ್ ತಗೊಂಡ್ರೆ, ಅದು ಚಿಕನ್, ಮಟನ್, ನಾನ್ ವೆಜ್ ಏನೋ ಬರೀ ಹುಲ್ ತಿನ್ನತ್ತೆ. ಬಟ್ ಇಫ್ ಯು ಸಿ ದ ಕೊಲೆಸ್ಟ್ರಾಲ್ ಫ್ಯಾಟ್ ಲೆವೆಲ್ಸ್, ಇಟ್ ಹಸ್ ಹೈಯೆಸ್ಟ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಸೊ ಆ ಥರ ಸರ್, ಬಾಡಿ ಒಳಗೆ ಇಟ್ ಈಸ್ ನಾಟ್ ಶುಗರ್ ಆಯಿತು, ನಮ್ದು ಕೊಲೆಸ್ಟ್ರಾಲ್ ಆಯಿತು, ಇಟ್ ಈಸ್ ನೆವರ್ ರಿಲೇಟೆಡ್ ಟು ಅವರ್ ಬಾಡಿ ವೇಟ್ ಸರ್. ಬಟ್ ಒಬೆಸಿಟಿ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ BP, ಹೈಪರ್ ಟೆನ್ಷನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಶುಗರ್ ಸರ್. ಸೊ ನೀವು ಲೀನ್ ವೇಟ್ ಇರಲಿ, ಇದನ್ನಿದ್ರೆ ವರ್ಷಕ್ಕೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸೋದು ತಪ್ಪೇನಿರಲ್ಲ ಸರ್. ವಾಟ್ ಐ ಅಡ್ವೈಸ್ 5 ಥಿಂಗ್ಸ್ ಯು ಶುಡ್ ಕೀಪ್ ಆಸ್ ಲೋ ಆಸ್ ಪಾಸಿಬಲ್. ಒನ್ ಈಸ್ ನಿಮ್ದು ಬ್ಲಡ್ ಶುಗರ್ ಆಸ್ ಲೋ ಆಸ್ ನಾರ್ಮಲ್ ಇಟ್ಕೋಬೇಕು, ಬ್ಲಡ್ ಪ್ರೆಷರ್ ನಿಮ್ದು ನಾರ್ಮಲ್ ಇಟ್ಕೋಬೇಕು, ವೇಟ್ ನಿಮ್ದು ನಾರ್ಮಲ್ ಇಟ್ಕೋಬೇಕು, ಸ್ಟ್ರೆಸ್ ನಾರ್ಮಲ್ ಇಟ್ಕೋಬೇಕು. ಸೊ ದೀಸ್ ಆರ್ ದ 5 ಥಿಂಗ್ಸ್ ಯು ಶುಡ್ ಕೀಪ್ ಆಸ್ ನಾರ್ಮಲ್ ಆಸ್ ಪಾಸಿಬಲ್. ಸೊ ವರ್ಷಕ್ಕೆ ಒಂದ್ಸಲ ಈಗ ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಸರ್, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಮೆಡಿಕಲ್ ಆ್ಯನಿವರ್ಸರಿ, ನಮ್ದು ಇದನ್ನ ಆ್ಯನಿವರ್ಸರಿ, ಮ್ಯಾರೇಜ್ ಆ್ಯನಿವರ್ಸರಿ ಎಲ್ಲ ಮಾಡ್ತೀವಿ. ಅದೇ ಥರ ಒಂದು ವರ್ಷಕ್ಕೆ ಒಂದು ಮೆಡಿಕಲ್ ಚೆಕಪ್ ಮಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್. ಏನಿಲ್ಲ, ನಾವು ಈಗ ಪ್ಯಾಕೇಜ್ ಅಂತೇಳಿ ಎಲ್ಲ 10,000 ಕೊಟ್ಟು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋದು ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ಒಂದು 4 ಟೆಸ್ಟ್ ಮಾಡಿಸ್ಬೋದು ಸರ್ ವರ್ಷಕ್ಕೆ. ಯಾವಪ್ಪ ಅಂದರೆ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಬೋದು, ಒಂದು RBS ಚೆಕ್ ಮಾಡಿಸ್ಬೋದು, ಒಂದು BP, ಒಂದು ಕ್ರಿಯಾಟಿನ್, ಇವು 4. ಆಮೇಲೆ ನಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದಲ್ಲಿ ಒಂದು ECG ವರ್ಷಕ್ಕೆ ಒಂದು ಮಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್. ಆ್ಯಂಡ್ ಇಫ್ ECGಯಲ್ಲಿ ವೇರಿಯೇಷನ್ ಇದ್ದರೆ ಡಾಕ್ಟರ್ ನಿಮ್ಮ ಮತ್ತೆ TMT ಎಲ್ಲ ಅಡ್ವೈಸ್ ಮಾಡ್ತಾರೆ. ನಥಿಂಗ್ ರಾಂಗ್ ಇನ್ ಡೂಯಿಂಗ್ ಅ ಬ್ಲಡ್ ಟೆಸ್ಟ್ ಅಟ್ಲೀಸ್ಟ್ ಆನ್ಯುವಲಿ. ಡಯಾಗ್ನೋಸಿಂಗ್ ಈಸಿ ಆಗುತ್ತೆ, ಮುಂದೆ ಬರ್ತಕ್ಕಂಥ ರೋಗಗಳನ್ನ ತಡೆ ಹಿಡಿಬಹುದು. ಈಗ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು ಸರ್, ಇದು ಭಾರಿ ಚಲೋ ಕಾನ್ಸೆಪ್ಟ್ ಸರ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ. ಇನ್ನು ಮುಂದೆ ನಾವು ಹೇಳ್ಬೇಕಂದ್ರೆ ಪ್ರಿಕಾಷನ್ ಇಸ್ ಸ್ಟಿಲ್ ದ ಬೆಸ್ಟ್. ಒಂದು ಪ್ರಿಕಾಷನ್ ತಗೊಂಡು ಚೆಕ್ ಮಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್, ವರ್ಷಕ್ಕೆ ಒಂದ್ಸಲ. ಸರ್, ಈಗ ಡಯಾಬಿಟಿಕ್ ಪೇಷಂಟಿಗೆ ಜಾಸ್ತಿ ಬರ್ನಿಂಗ್ ಸೆನ್ಸೇಷನ್ ಇರ್ತದೆ, ಪಾದ ಉರಿದು. ಅವ್ರದ್ದು ಯಾವ ರೀತಿಯಾಗಿ ಅವರು ಪಾದನ ಇಟ್ಕೋಬೇಕು, ಯಾವ ರೀತಿಯಾಗಿ ಪ್ರಿಕಾಷನ್ಸ್ ತಗೋಬೇಕು ತಮ್ಮ ಸರ್? ಡಯಾಬಿಟಿಕ್ ಪೇಷಂಟ್ಸ್ ಪಾದದ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕು ಸರ್. ಯಾಕಂದ್ರೆ ಏನಾಗ್ತದೆ, ಬರ್ನಿಂಗ್ ಸೆನ್ಸೇಷನ್ ಇದ್ದವರು ಸ್ವಲ್ಪ. ಹಾಂ ಸರ್, ಅವ್ರ ಫುಟ್ವೇರ್ ಭಾಳ ನೀಟಾಗಿ ಇಟ್ಕೋಬೇಕು ಸರ್. ಅವ್ರದ್ದು ಸಾಫ್ಟ್ ಆಗಿದ್ದು ಫುಟ್ವೇರ್. ಈಗ MCR ರಬ್ಬರ್ ಅಂತ ಸ್ಲಿಪ್ಪರ್ ಬರ್ತಾವೆ ಸರ್, ಅವನ್ನ ಆದಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಅಥವಾ ಸೋಲ್ ಸಾಫ್ಟ್ ಇರ್ಬೇಕು ಸರ್. ಆಮೇಲೆ ಯಾಕಂದ್ರೆ ಸಣ್ಣ ಪುಟ್ಟ ಗಾಯನೂ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಫಸ್ಟ್ ಇನಿಷಿಯಲಿ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಏನಿರುತ್ತೆ, ಉರಿ ಜುಮ್ ಅನ್ನೋದೆಲ್ಲ ಇರುತ್ತೆ. ಬರ್ತಾ ಬರ್ತಾ ಅದನ್ನು ಹೋಗ್ಬಿಡುತ್ತೆ ಸರ್. ಆ ಪೇಷಂಟ್ ಖುಷಿ ಆಗುತ್ತೆ, ನಂಗೆ ಉರಿ ಕಮ್ಮಿ ಆಗೈತೆ ಈಗ ಅಂತೇಳಿ. ಬಟ್ ಅವ್ರಿಗೆ ಸೆನ್ಸೇಷನ್ ಇರಲ್ಲ. ಈಗ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಸರ್, ಹಾಟ್ ಸೆನ್ಸೇಷನ್, ಕೋಲ್ಡ್, ಪೇನ್ ಸೆನ್ಸೇಷನ್, ಟಚ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಹಂಗಿದ್ದಾಗ ಏನಾಗುತ್ತೆ, ಒಂದು ಸ್ಮಾಲ್ ಗಾಯನು ದೊಡ್ಡ ಅಲ್ಸರ್ ಆಗೋ ಚಾನ್ಸಸ್ ಇದೆ ಸರ್. ಸೊ ಪಾದದ ಬಗ್ಗೆ ಡಯಾಬಿಟಿಕ್ ಒನ್ಸ್ ಇನ್ ಅಟ್ಲೀಸ್ಟ್ ಮಂತ್ ನಿಮ್ದು ನೇಲ್ಸ್ ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋದು, ಎಲ್ಲಾದ್ರೂ ಏನಾರ ಗಾಯ ಐತೇನ, ಗಾಯ ಏನಾರ ಇದ್ದಲ್ಲಿ ಡಾಕ್ಟ್ರಿಗೆ ಭೇಟಿ ಆಗೋದು. ಆಮೇಲೆ ಎಲ್ಲರ ಸೋರ್ಸ್ ಇದೆ ಅಂದರೆ ನಮ್ಮ ಸ್ಲಿಪ್ಪರ್ಸ್ ಚೇಂಜ್ ಮಾಡೋದು, ಅದ್ರ ತಕ್ಕಂಗೆ ಸ್ಲಿಪ್ಪರ್ಸ್ ಚೇಂಜ್ ಮಾಡೋದು. ಸೊ ಫುಟ್ ಬಗ್ಗೆ ವಿ ಗೆಟ್ ಲಾಟ್ ಆಫ್ ಪೇಷಂಟ್ಸ್ ವಿತ್ ಡಯಾಬಿಟಿಕ್ ಗ್ಯಾಂಗ್ರೀನ್ ಸರ್. ಅದೇನಾಗಿರ್ತೈತಿ, ಸಣ್ಣ ಗಾಯ ಬಿಡು ಅಂತ ಹೇಳಿ ತೋರಿಸಿರಂಗಿಲ್ಲ ಸರ್. ಸಡನ್ ಆಗಿ ಅದು ಗ್ಯಾಂಗ್ರೀನ್ ಸ್ಟೇಜ್ ಆದಾಗ ಬಂದಿರ್ತಾರೆ. ಬಟ್ ಅವಾಗ ಮತ್ತೆ ಆಂಪ್ಯುಟೇಷನ್ ಮಾಡೋ ಬದಲಿ ಪ್ರಿಕಾಷನ್ ತಗೊಳ್ಳೋದು ಬೆಟರ್ ಸರ್. ಬೆಟರ್ ಇಸ್ ಟು ಟೇಕ್ ಪ್ರಿಕಾಷನ್. ಈ ಒಂದು ಟೋಟಲ್ ಒಂದು ಸಕ್ಕರೆ ರೋಗ ಕಾಯಿಲೆ ಬಗ್ಗೆ ಅಥವಾ ಸಕ್ಕರೆ ರೋಗ ಪ್ರಿಕಾಷನ್ಸ್, ಪ್ರಿವೆಂಟಿವ್ ಎಲ್ಲ ನೀವು ಹೇಳಿದ್ರಿ. ಎಸ್ ಸರ್. ತಡೆಗಟ್ಟೋದಂತೂ ಭಾಳ ಕಷ್ಟ. ಎಸ್ ಸರ್. ಎಸ್ ಸರ್. ಯಾಕಂದ್ರೆ ರೋಗ ಬರ್ಲಾರ್ದಂಗೆ ಈಗ ಇದು ರೋಗ ಅಂತೂ ಅಲ್ಲ ಅಂತ ಹೇಳ್ತಾರೆ. ಎಸ್ ಸರ್. ಈಗ ತಮ್ಮ ಪ್ರಕಾರ ಈ ಒಂದು ಸಕ್ಕರೆ ಕಾಯಿಲೆ ಬಗ್ಗೆ ಅಥವಾ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಫೈನಲಿ ವಾಟ್ ಐ ವಾಂಟ್ ಟು ಟೆಲ್ ಟು ದ ಪೀಪಲ್ ಈಸ್ ಲೈಕ್, ನಾವು ಈಗ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ಅದು ಡಯಾಬಿಟೀಸ್ ನಾನು ಪೂರ್ತಿ ಕ್ಯೂರ್ ಮಾಡ್ತೀನಿ ಅಥವಾ ಸ್ಟಾಪ್ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಡಿಲೇ ದ ಆನ್ಸೆಟ್ ಆಫ್ ಡಯಾಬಿಟೀಸ್ ವಿತ್ ಅವರ್ ಹೆಲ್ತಿ ಲೈಫ್ ಸ್ಟೈಲ್. ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಿಟ್ಟು ಒಂದು ಚಲೋ ಜೀವನ ಶೈಲಿ ಫಾಲೋ ಮಾಡಿ, ಚಲೋ ಆಹಾರ ಪದ್ಧತಿ ಫಾಲೋ ಮಾಡಿ, ವಿ ಕ್ಯಾನ್ ಡಿಲೇ ದ ಆನ್ಸೆಟ್ ಆಫ್ ದ ಡಯಾಬಿಟೀಸ್. ಈಗ ಸಪೋಸ್ ಈಗ ನಾನು ಚಲೋ ಜೀವನ ಶೈಲಿ ಎಲ್ಲ ಫಾಲೋ ಮಾಡಿದರೆ ನಂಗೆ ಡಯಾಬಿಟೀಸ್ ಒಂದು 10 ವರ್ಷ ಲೇಟಾಗಿ ಬರ್ಬೋದು. ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಬಂದೇ ಬರುತ್ತೆ, ಒಂದು 50 years 60 years, ಬಟ್ ಲೇಟಾಗಿ ಆನ್ಸೆಟ್ ಆಗುತ್ತೆ. ಆಮೇಲೆ ನಾನು ಚಲೋ ಎಲ್ಲ ಆಹಾರ ಪದ್ಧತಿ ಎಲ್ಲ ಫಾಲೋ ಮಾಡಿದರೆ ಸೊ ಐಲ್ ಬಿ ಹೆಲ್ತಿ ಇನ್ ಆಲ್ವೇಸ್. ನಾಟ್ ಓನ್ಲಿ ಡಯಾಬಿಟೀಸ್, ಬಟ್ ಆಯಿತು ಇದು ಒಂದು 5-6 ಡಿಸೀಸಸ್ ನಾವು ಹೇಳಿದ್ವಿ ಸರ್. ಈಗ BP ಆಯಿತು, ಹಾರ್ಟ್ ಡಿಸೀಸಸ್ ಆಯಿತು, ಕ್ಯಾನ್ಸರ್, ಸ್ಟ್ರೋಕ್, ಶುಗರ್, ಇವೆಲ್ಲ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು ಸರ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಈಗ ಸರ್, ಈಗ ನಿಮ್ಮ ಲಾಸ್ಟ್ ಕ್ವೆಶನ್ ಏನಂತ, ಎಸ್ ಸರ್. ಎಸ್ ಸರ್. ಈಗ ಡಯಾಬಿಟಿಕ್ ಅಂತ ಕನ್ಸಿಡರ್ ನಾವು ಮಾಡಬೇಕಾದಾಗ 1 and 2 ಅಂತ ತೊಗೋತೀವಿ, ಆಮೇಲೆ ಇನ್ನು ಟೆನ್ಷನ್ ಡಯಾಬಿಟಿಕ್ ಅಂತ ತೊಗೋತೀವಿ. ಎಸ್ ಸರ್. ಎಸ್ ಸರ್. ಎಷ್ಟು ತಿಂಗಳೊಳಗೆ ಇವ್ರಿಗೆ ಕ್ಯೂರ್ ಆಗ್ಬೋದು ಡಯಾಬಿಟಿಕ್ ಅನ್ನೋದಕ್ಕೆ ಎಲ್ಲ ತೊಗೋತೇವೆ. ಫುಡ್ ಈಗ ಅವ್ರಿಗೆ ಯೋಗ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಒಂದು ಮಾಡ್ಕೊತಿದ್ದಂಗೆಲ್ಲ ಒಂದು ತಿಂಗಳಿಗೊಮ್ಮೆ ಶುಗರ್ ಲೆವೆಲ್ ನಾರ್ಮಲ್ ಇತ್ತು ಅಂತಂದ್ರೆ
ಗುಳಿಗೆ ಬಿಟ್ಕೊಂತ ಬಂದರು ಮತ್ತು ನಾರ್ಮಲ್ ಇತ್ತು ಅಂದಾಗ ಕಂಪ್ಲೀಟ್ ಅವರು ಟ್ಯಾಬ್ಲೆಟ್ಸ್ ಬಿಡ್ಬೋದಾ? ಈಗ ಡಯಾಬಿಟಿಸ್ ರಿವರ್ಸಲ್ ಅಂತ ಟ್ರೆಂಡಿಂಗ್ ಇದೆ ಸರ್. ಈಗ ನಾವೆಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ನ್ಯೂಸಲ್ಲಿ ನೋಡಲಿ, ಸ್ಪೋರ್ಟ್ಸ್ ಪರ್ಸನ್ಸ್, ಸೆಲೆಬ್ರಿಟೀಸ್ ಎಲ್ಲ ಹೇಳ್ತಿದ್ದಾರೆ ಸರ್ ಡಯಾಬಿಟಿಸ್ ರಿವರ್ಸಲ್ ನಾವು ಪೇಷಂಟಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಬೇಕಂದ್ರೆ ಮಿನಿಮಮ್ 3 to 6 months ದೇ ಶುಡ್ ಬಿ ಲೈಕ್ ನಾರ್ಮಲ್ HbA1c ಮೇಂಟೈನ್ ಮಾಡ್ತಿರ್ಬೇಕು ಸರ್. ಆಮೇಲೆ ದಿಸ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಸರ್, ಬಿಕಾಸ್ ಏನಾಗುತ್ತೆ ಸರ್, ಪೇಷಂಟ್ ಸ್ಟ್ರಿಕ್ಟ್ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಎಲ್ಲ ನಾರ್ಮಲ್ ರಿವರ್ಸ್ ಆಗಿರುತ್ತೆ ಸರ್. ಅಗೇನ್ ಇಫ್ ದೇ ಗೋ ಬ್ಯಾಕ್ ಟು ದೇರ್ ಸೇಮ್ ಓಲ್ಡರ್ ಲೈಫ್ ಸ್ಟೈಲ್, ಅಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ಟ್ಯಾಬ್ಲೆಟ್ ಸರ್. ಕ್ಯೂರ್ ಅಂತ ಭಾಳ ಕಷ್ಟ ಸರ್, ಬಟ್ ವಾಟ್ ವಿ ಕ್ಯಾನ್ ಡೂ, ಮ್ಯಾನೇಜ್ ದ ಡಯಾಬಿಟಿಸ್ ಸರ್, ಕಂಟ್ರೋಲ್ ದ ಡಯಾಬಿಟಿಸ್ ವಿತ್ ಮೆಡಿಸಿನ್ಸ್, ಡಯಟ್ ಆ್ಯಂಡ್ ಎಕ್ಸಸೈಸ್ ಸರ್, ಆ ಥರ ಸರ್. ಓಕೆ, ಎಸ್ ಸರ್. ಸಾರ್ವಜನಿಕರಿಗೆ ಡಯಾಬಿಟಿಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ವಾಟ್ ಐ ವಾಂಟ್ ಟು ಟೆಲ್ ನಿಮ್ಮ ವ್ಯೂವರ್ಸಿಗೆ, ಸೊ ನಿಮ್ಗೆ ಯಾವುದೇ ಈಗ ನಾವು ಇವತ್ತು ಮಾತಾಡಿದ್ವಿ, ಸಿಂಪ್ಟಮೆಟಾಲಜಿ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಡೌಟ್ ಇದ್ರೂ ಏನು ಮಾಡಿರಿ, ನಿಮ್ಮ ಮನೆಯ ಅಕ್ಕಪಕ್ಕ ಯಾವುದೊಂದು ಲ್ಯಾಬ್ ಇದ್ರೆ ಹೋಗಿ ಒಂದು RBS ಚೆಕ್ ಮಾಡ್ಕೊರಿ, ರ್ಯಾಂಡಮ್ ಬ್ಲಡ್ ಶುಗರ್. ನಿಮ್ಗೆ ಹೈ BP, ಹೈ ಶುಗರ್ ಸಿಂಪ್ಟಮ್ಸ್ ಇದ್ದರೆ ಒಂದು ಡಾಕ್ಟ್ರಿಗೆ ಭೇಟಿಯಾಗ್ರಿ, ಚೆಕ್ ಮಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಿಕಾಸ್ ವಾಟ್ ಐ ಫೈನಲಿ ವಾಂಟ್ ಟು ಸೇ ಇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆ್ಯಂಡ್ ಪ್ರಿಕಾಷನ್ ಈಸ್ ಸ್ಟಿಲ್ ದ ಬೆಸ್ಟ್. ಪ್ರಿಯ ವೀಕ್ಷಕರೇ, ಈ ಮಧುಮೇಹ ರೋಗದ ಬಗ್ಗೆ ನಾವು ಪ್ರಪ್ರಥಮವಾಗಿ ಆರಂಭ ಆಗೋದು ಒಂದು ಪ್ರೆಗ್ನೆಂಟ್ ಲೇಡಿಯಿಂದ. ಇನ್ ಕೇಸ್ ಈಗೆಲ್ಲ ನಾವು ಈಗ ಶ್ರೀಮಂತರ ಜಡ್ಡು ಅಂತ ಬಂತಿದ್ದು ಆಲ್ರೆಡಿ, ಈಗ ನಾವು 90% ನಾವು ಆಲ್ರೆಡಿ ಈಗ ರೀಚ್ ಆಗಿವೆ ಅನಿಸುತ್ತೆ ನಮ್ಮದು ಮಧುಮೇಹ ರೋಗಗಳ ಬಗ್ಗೆ. ಬಟ್ ನಾವು ಕಂಡು ಬರ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಕೊಲೆಸ್ಟ್ರಾಲ್ ಆಯಿಲೇ ನಮ್ಮಲ್ಲಿ ಜಾಸ್ತಿ ಅಡ್ವರ್ಟೈಸ್ ಬರೋವು. ಅದನ್ನು ನಾವು ಕಂಟ್ರೋಲ್ ಮಾಡಿದರೆ ಒಂದು ಅಟ್ಲೀಸ್ಟ್ ಒಂದು 20% ನಾವು ಡಯಾಬಿಟಿಕನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಪಾಮ್ ಆಯಿಲು, ಆಮೇಲೆ ಇವೆಲ್ಲ ರುಚಿಗೊಳ್ಳು ಅವೆಲ್ಲ ಸ್ಟಾಪ್ ಮಾಡಬೇಕು. ಇವನು ಸ್ಟಾಪ್ ಮಾಡೋಕ್ಕಿಂತ ನಾವು ಸ್ಟಾಪ್ ಮಾಡಂತ ಹೇಳೋಕ್ಕಿಂತ ನಾವು ಅದನ್ನು ಯುಟಿಲೈಸ್ ಮಾಡಬಾರ್ದು. ನಾವು ಪ್ಯೂರ್ ಶೇಂಗಾ ಹಣ್ಣಿನ ಅಥವಾ ಎಕ್ಸಸೈಸನೋ ವ್ಯಾಯಾಮ ಮಾಡ್ಬೋದು. ಎರಡನೇದ್ದು, ನಾವು ಅಗದಿ ನಮ್ಮ ಪ್ಲೇಟ್ನೊಳಗೆ ಏನಿರ್ಬೇಕಂದ್ರೆ ಪ್ರತಿ ಇದರೊಳಗೆ ಈ ಕಾಯಿಪಲ್ಯ ಫೈಬ್ರೇಟ್ಸ್ ಇರತಕ್ಕಂಥ ಕಾಯಿಪಲ್ಯ ಇರ್ಬೋದು, ಕಾಳಕಡಿ ಇರ್ಬೋದು, ಇವೆಲ್ಲ ಊಟ ಮಾಡೋದ್ರಿಂದ ನೀವು ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಇನ್ ಕೇಸ್ ಶುಗರ್ ಬರಲಾದಂಗೆ ನಾವು ನೋಡ್ಕೋಬೋದು. ಲೈಫ್ ಸ್ಟೈಲ್, ಈ ಹೊರಗಡೆ ಪಿಜ್ಜಾ, ಬರ್ಗರು ಅದೆಲ್ಲ ಫ್ಯಾಟ್ ಕಂಟೆಂಟ್ಸಿಂದೆಲ್ಲ ತಿಂದು ನಾವು ಮುಂದೆ ನೆಕ್ಸ್ಟ್ ಕಮಿಂಗ್ ಸೋನ ನಾವು ಡಯಾಬಿಟಿಕ್ ಕಂಪಲ್ಸರಿ ಬರ್ತದೆ ಅಂತ ಅರ್ಥ ಆಗುತ್ತೆ. ಈಗ ಪ್ರತಿಯೊಂದು ಹಳ್ಳಿ ಒಳಗೆ ಏನಾಗುತ್ತೆ ಅಂದರೆ, ಒಂದು ಹೊಲಕ್ಕೆ ಹೋಗಿ ಒಂದು ಇರ್ತಕ್ಕಂಥ ಒಳಗಡೆ ಟಾಕ್ಸಿಕ್ ಅಂದರೆ ವಿಷನ ನಾವೇನು ಮಾಡ್ತೀವಿ, ಬಿಸಿಲಿಗೆ ನಾವು ಉಣಿಸ್ತೀವಿ, ದೇಹ ಉಣಿಸಿ ನಾವು ಆರೋಗ್ಯನ ಕಾಪಾಡ್ತೀವಿ. ಬಟ್ ಸಿಟಿ ಒಳಗೆಲ್ಲ ಆಗುತ್ತೆ, AC ರೂಮ್ನಾಗ ಕುಂದಿರ್ತೀವಿ, ಯಾವ ನಾವು ಟಾಕ್ಸಿಕ್ ಹೊರಗಡೆ ಹಾಕೋಂಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಆಗುತ್ತೆ, ಒಬ್ಯಾಸಿಟಿ ಜಾಸ್ತಿ ಆಗುತ್ತೆ ಅಂತ ರೋಗಗಳು ಜಾಸ್ತಿ ಆಗ್ತವೆ. ಮೆಂಟಲಿ ಆರಾಮಿರ್ತಾನೆ, ಬಟ್ ರೋಗಗಳು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಸಕ್ಕರೆ ಕಾಯಿಲೆ ಬಳತಕ್ಕಂಥ ಬರಬಾರ್ದು ಅಂತ ಇವೆಲ್ಲ ಪ್ರಿಕಾಷನ್ಸ ನಾವು ಕಂಪಲ್ಸರಿ ಮನೇನ ಊಟ ಜಾಸ್ತಿ ಯೂಸ್ ಮಾಡಿರಿ, ಹೊರಗಡೆ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ. ಎರಡನೇದ್ದು, ನೀವು ಏನಾದೊಂದು ಗುಳಿಗೆ ಚೇಂಜ್ ಮಾಡಬೇಕಾದ್ರೆ ಅಥವಾ ಇನ್ಸುಲಿನ್ ತೊಗೋಬೇಕಾದ್ರೆ ನೀವು ಡಾಕ್ಟರ್ ಅಡ್ವೈಸಸ್ ಇಂಪಾರ್ಟೆಂಟು. ಬಟ್ ಈಗ ಏನಾಗುತ್ತೆ ಅಂತಂದರೆ, ಒಂದು ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಅಂತಂದರೆ, ಡಯಾಬಿಟಿಕ್ ಇರ್ಬೋದು, ಡಾಕ್ಟರ್ ಇಸ್ ದ ಬೆಸ್ಟ್ ಕೌನ್ಸಿಲರ್ ನಮ್ಮ ಪ್ರಕಾರ. ಬಟ್ ಯಾವ ಡಾಕ್ಟ್ರೂ ಪೇಷಂಟಿಗೆ ಕುಂದಿರಿಸಿ ಅಡ್ವೈಸ್ ಮಾಡೋಂಗಿಲ್ಲ. ಯಾಕಂದರೆ ಟೈಮ್ ಸಿಕ್ಕಿರಂಗಿಲ್ಲ. ಬೇರೆದವ್ರಿಗೆ ಡೈಟಿಷಿಯನ್ ಇರ್ತಾರೆ, ಅವ್ರು ಹೇಳ್ತಾರೆ ಅಂತ. ಅವರು 50 ಗ್ರಾಮ್ ಇಷ್ಟು ತೊಗೊಳ್ರಿ ಹೆಸರು, 50 ಗ್ರಾಮ್ ಮಡಿಕೆ ಕಾಳು ತೊಗೊಳ್ರಿ ಅಂತ ಅವು ಕನ್ಫ್ಯೂಸ್ ಆಗ್ಬಿಡ್ತಾವೆ. ಬಟ್ ಏನಾಗುತ್ತೆ ಸರ್ ಹೇಳಿದಾಗ ಒಂದು ಪಾಯಿಂಟ್ ಹೇಳಿದ್ರು, ನಿಮ್ಮ ಪ್ಲೇಟ್ನೊಳಗೆ 4 ಪಾಯಿಂಟ್, ಒಂದು ರೊಟ್ಟಿ, ಆಮೇಲೆ ತಪ್ಪಲೆ ಪಲ್ಯ, ಹಸಿರು ತಪ್ಪಲೆ ಪಲ್ಯ ಎಲ್ಲ ತಿಂದ್ರೆ ನಿಮ್ಮನ್ನು ಡಯಾಬಿಟಿಕ್ ಕಂಟ್ರೋಲ್ ಮಾಡ್ಬೋದು. ನೀವು ಬಿಫೋರ್ ಗುಳಿಗೆ ತೊಗೋತೀರೋ ಆಫ್ಟರ್ ಗುಳಿಗೆ ತೊಗೋತೀರೋ ಡಿಪೆಂಡ್ ಅಪಾನ್ ನಿಮ್ಮ ಮಾನಸಿಕ ಇದ್ರೊಳಗೆ ನೀವು ಅದನ್ನು ತೊಗೊಂಡ್ರೆ ಕಂಟ್ರೋಲ್ ಆಗುತ್ತೆ ಅಂತ ಇದು ಸಂಪೂರ್ಣ ಮಾಹಿತಿ ಕೊಟ್ಟರು. ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥವ್ರು ದಯವಿಟ್ಟು ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಡ್ರಿ, ಅದನ್ನು ಕಂಪಲ್ಸರಿ ಮಾಡಿಕೊಡ್ರಿ. ಪದೇ ನೀವು ಸೈಕಾಲಜಿಕಲಿಗೆ ಅದನ್ನು RBS ಚೆಕ್ ಮಾಡ್ಕೊಳ್ಳೋದಾಗಲಿ ಅಥವಾ ನೀವೇ ಡಿಸಿಷನ್ ತೊಗೊಳ್ಳೋದಾಗಲಿ ದಯವಿಟ್ಟು ಅದೆಲ್ಲ ಮಾಡಬೇಡ್ರಿ. ಅದಕ್ಕೆ ನೀವು ಏನಾದರೂ ಡಾಕ್ಟರ್ ಅಡ್ವೈಸ್ ಮಾಡಿಕೊಂಡು ನೀವು ಶುಗರ್ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಬೋದು. ಕ್ಯೂರ್ ಅಂತೂ ಆಗಿಲ್ಲ ಅಂತ ಅನ್ನೋಕ್ಕಿಂತ ನಾವು ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊತ ನಾವು ನಾನ್ ಕ್ಯೂರೇಬಲ್ ಅಂದರೆ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದು ಅಂತ ಡಾಕ್ಟರ್ ಇವತ್ತು ಸಂಪೂರ್ಣ ಮಾಹಿತಿ ಕೊಟ್ಟಕ್ಕೆ ವೀಕ್ಷಕರ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು ಸರ್.